ಏನಂತೀರಿ? ಎಲ್ಲರಿಗೂ ನಮಸ್ಕಾರ. ವತಿಯಿಂದ ಇವತ್ತು ದಿವಸ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿಗೆ ಆಗಮಿಸಿದಂತ ನಮ್ಮ ಅತಿಥಿಗಳಾದಂತ ಶ್ರೀಕಂಠ ಸ್ವಾಗತಿಸಿ ಅವರಿಗೆ ಮೊದಲಿಗೆ ಸ್ವಾಗತವನ್ನು ಕೋರಲು ಇಷ್ಟಪಡ್ತೇನೆ. ಎಲ್ಲರೂ ಪರವಾಗಿ ನಮ್ಮ ಸಂಸ್ಥೆ ಮಾರ್ಚ್ ತಿಂಗಳ 20ನೇ ತಾರೀಕು ಒಂದು ವಿಶೇಷವಾಗಿ ಸಂದರ್ಭದಲ್ಲಿ ನಾವು ಸಂಸ್ಥೆಯನ್ನ ಚಾಲನೆ ಮಾಡಬೇಕು ಅಂತಕ್ಕಂಥದ್ದು ಅಂದುಕೊಂಡಿದ್ವಿ. ಕೆಲವು ಸಂದರ್ಭ ನಮಗೆ ಅವಕಾಶ ಕೊಟ್ಟು ಈ ಸಂಸ್ಥೆ ಉದ್ಘಾಟನೆ ಆಯಿತು. ಏಪ್ರಿಲ್ ತಿಂಗಳಲ್ಲಿ ಉದ್ಘಾಟನೆ ಆಯಿತು. ಈಗಾಗಲೇ ಗುರುಗಳು ಹೇಳಿದಂತೆ ನಾವು ಇವತ್ತಿಗೆ 400ಕ್ಕೂ ಅಧಿಕವಾಗಿರ್ತಕ್ಕಂಥ ಸದಸ್ಯರನ್ನ ಹೊಂದಿರತಕ್ಕಂಥ ಸಂಸ್ಥೆ ಇದಾಗಿದೆ. ನಮ್ಮ ಕಾರ್ಯಕ್ರಮಗಳು ಮೊದಲು ಸತತವಾಗಿ ವಿಷ್ಣು ಪಾರಾಯಣ ದಿವಸಗಳನ್ನೇಗೊಂಡಂತ ಸಂಸ್ಥೆ. ನಾವು ಸಂಕಲ್ಪ ಮಾಡಿಸಿದ್ದು 45 ದಿವಸಗಳ ಅಖಂಡ ವಿಷ್ಣು ಪಾರಾಯಣವನ್ನು ಮಾಡಿದ್ದೇವೆ. 11 ದಿವಸದ ಚಕ್ರವನ್ನು ಮಾಡಿದ್ದೇವೆ. ಪ್ರತಿ ವಾರದಲ್ಲಿ ಹಲವು ದೇವಸ್ಥಾನಗಳಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರದಂದು ವಿಷ್ಣು ಪಾರಾಯಣವನ್ನು ಮತ್ತು ಲಲಿತಾ ಸಹಸ್ರನಾಮ ಹಾಗೂ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಹೇಳ್ತಾ ಇಡೀ ಅಬ್ಬಿಗೆರೆಯ ಸುತ್ತಮುತ್ತಲೂ ಸಹ ಒಂದು ಪರಿಸರ ಹೇಗಾಗಿದೆ ಅಂತಂದ್ರೆ ಬಹುಶಃ ವಿಷ್ಣುಮಯ ಅಂತಕ್ಕಂಥ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಸನಾತನ ಧರ್ಮದ ಎಲ್ಲ ಕಾರ್ಯಕ್ರಮಗಳಾಗಿರ್ತಕ್ಕಂಥ ಗೋಗ್ರಾಸ, ಧಾರ್ಮಿಕತ್ವ, ಅದು ಬಿಟ್ಟು ಹಸಿದವರಿಗೆ ಊಟ. ಈಗ ಹಿರಿಯರಿಗೆ ಕೆಲವರಿಗೆ ಊಟದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ ಮತ್ತು ಔಷಧಿ ಮತ್ತು ಮಾತ್ರೆಗಳನ್ನು ಕೊಡಿಸ್ತಕ್ಕಂಥ ಒಂದು ನೂತನ ಯೋಜನೆಯನ್ನು ಮಾಡಿಕೊಂಡು ಆ ಹಿರಿಯರನ್ನ ಅಡಾಪ್ಟ್ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆ ನಮ್ಮದಾಗಿದೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಈ ಒಂದು ಸರ್ಕಾರಿಗಳಿಗೆ ತಾವೆಲ್ಲ ಕೈ ಜೋಡಿಸದೇ ಇದ್ದಿದ್ರೆ ಈ ಮಟ್ಟದ ಏರಿಕೆ ನಮಗೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾವುದೇ ಒಂದು ಸಂಸ್ಥೆ ತನ್ನ ಉತ್ತಮಕ್ಕೆ ಏರ್ಬೇಕು ಅಂತಂದ್ರೆ ಅದಕ್ಕೆ ಬಂಡವಾಳ ಅದರ ಸದಸ್ಯರು, ಆ ಸದಸ್ಯರು ತಾವುಗಳಾಗಿದ್ದು ಈ ಸಂಸ್ಥೆ ಒಂದು ಇನ್ನೂ ಹೆಚ್ಚಿನ ಅನೇಕ ಯೋಜನೆಗಳನ್ನು ಇಟ್ಕೊಂಡಿದೆ. ಈಗಾಗಲೇ ನಮ್ಮಲ್ಲಿ ನೂತನವಾಗಿ ಕಾಲೇಜು ಓಪನ್ ಮಾಡಿ ಬರೀ ಬ್ರಾಹ್ಮಣರಿಗೆ ಅತ್ಯಂತ ಕಡಿಮೆ ಹಣದಲ್ಲಿ ನಾವು ಸೀಟ್ ಕೊಟ್ಟು ಅವ್ರನ್ನ ವಿದ್ಯಾವಂತರಾಗಿ ಮಾಡಬೇಕು ಅಂತ ಪಡೆದಂತ ನಮ್ಮ ರಮೇಶ್ ಸರ್ ಇದ್ದಾರೆ. ರಮೇಶ್ ಅವರು ಒಂದು ನೂತನವಾಗಿ ಕಾಲೇಜ್ ಓಪನ್ ಮಾಡಿ ಬರೀ ಬ್ರಾಹ್ಮಣರಿಗೋಸ್ಕರನೇ ಬಹಳಷ್ಟು ಕಡಿಮೆ ರೇಟಲ್ಲಿ ಇದನ್ನು ಕೊಡಬೇಕು ಅಂತ ಹೇಳಿ ಅವರು ಒಂದು ಸಂಕಲ್ಪ ಮಾಡಿದ್ದಾರೆ. ಇಂಥ ಸಜ್ಜನಿರ್ತಕ್ಕಂಥ ಸಂಸ್ಥೆ. ಧನ್ಯವಾದಗಳು ರಮೇಶ್ ಸರ್. ಹಾಗೆ ನಮ್ಮಲ್ಲಿ ಅನೇಕ ಅಡುಗೆ ಕೆಲಸ ಮಾಡತಕ್ಕಂಥವ್ರು, ವಿವಿಧ ರೀತಿಯಲ್ಲಿ ವಾಹನ ಚಾಲಕರಿರ್ಬೋದು, ಇಂಥವರೆಲ್ಲ ಇದ್ದಾರೆ. ಕರೋನಾ ಸಂದರ್ಭದಲ್ಲಿ ಬಹುಶಃ ಒಂದು 10 ರಿಂದ 15 ಲಕ್ಷದ ಹಣದ ವ್ಯವಸ್ಥೆಯನ್ನು ನಾವು ಮಾಡಿ ಇಡೀ ಎಲ್ಲ ಕಡೆಗೂ ಸಹ ವಿವಿಧ ರಂಗದಲ್ಲಿ ಕೆಲಸ ಮಾಡತಕ್ಕಂಥ ಕಲಾವಿದರಿರ್ಬೋದು, ನಾಟಕಗಾರರಿರ್ಬೋದು, ಹಾಡುಗಾರರಿರ್ಬೋದು, ಇದೆಲ್ಲವೂ ನಮ್ಮ ಸಂಸ್ಥೆ ಅದ್ಭುತವಾಗಿ ನಡೆಸಿಕೊಂಡದ್ದು ಇವತ್ತಿಗೆ ಈ ಮಟ್ಟಕ್ಕೆ ನಿಂತಿದೆ. ಹಿಂದಿನ ವರ್ಷ ನಮ್ಮ ಶ್ರೀ ಹರೀಶ್ ಗುರೂಜಿ ಅವರು ವಿದ್ಯಾರ್ಥಿಗಳ ಅವರು ಸಹ ಬಂದು ನಮ್ಮ ಕ್ಯಾಲೆಂಡರ್ ಉದ್ಘಾಟನೆ ಮಾಡಿಕೊಟ್ಟಿದ್ದು ಇತಿಹಾಸ. ಈಗ 2ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ
ಇದ್ದಾನೆ ಅಂತ ಹೇಳ್ತಾ ಇವತ್ತು ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀಕರ್ ಕಾಳಗಚ್ಚಿ ಅವರು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಹೋಗಿ ಏನಂತೀರಿ ಅಂತ ಹೇಳಿ ನೋಡಿ, ಉಮಾಸುತ ಅಥವಾ ಏನಂತೀರಿ ಅಂತಕ್ಕಂಥದ್ದು ಎಲ್ಲ ಭಾಗಗಳನ್ನ ಬರೀತಕ್ಕಂಥ ಬರಹಗಾರರು. ಅವರ ತಂದೆ ಸಂಸ್ಕೃತ ಪಂಡಿತರು, ಅನೇಕ ವಿದ್ವಾಂಸರನ್ನ ಓದತಕ್ಕಂಥ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದಾರೆ. ಇವತ್ತು ಅವರು ಮಾತಾಡತಕ್ಕಂಥ ವಿಷಯ ಬ್ರಾಹ್ಮಣರು ಕರ್ನಾಟಕಕ್ಕೆ ಏನನ್ನ ಕೊಡುಗೆ ಕೊಟ್ಟಿದ್ದಾರೆ. ಇದು ಬಹುಶಃ ಮಕ್ಕಳಿಗೆ ನೀವು ಅವರ ಭಾಷಣ ಕೇಳಿದ್ಮೇಲೆ ಹೋಗಿ ಹೇಳಬೇಕು. ಇದು 30 ನಿಮಿಷದ ಒಂದು ಸಮಯ ಅವರಿಗೆ ನಾವು ಕೊಟ್ಟಿದ್ದೇವೆ. ಅದ್ಭುತವಾಗಿ ಮಾತನಾಡ್ತಾರೆ. ಕೆಲವರು ಏನೋ ಕೆಲಸ ಮಾಡಬೇಕಂದ್ರೆ ತೊಂದರೆ ಕೊಡ್ತಕ್ಕಂಥವ್ರಿದ್ದಾರೆ. ಬಟ್ ಇವೆಲ್ಲದನ್ನು ಮೀರಿ ನಾವು ಸಮುದಾಯಕ್ಕೆ ಏನನ್ನು ಮಾಡಿದ್ದಾರೆ ಹಿಂದಿನವರು ಅಂತಕ್ಕಂಥದ್ದನ್ನ ವಿವರವಾಗಿ ತಿಳಿಸ್ತಾ ನಾವು ಹೆಮ್ಮೆ ಪಡಬೇಕು. ಬ್ರಾಹ್ಮಣರು ಯಾಗಾಗಿ ಹೆಮ್ಮೆ ಪಡಬೇಕು, ಯಾವ ಒಂದು ಸಾಧನೆಯನ್ನು ನಾವು ಬ್ರಾಹ್ಮಣರು ಮಾಡಿದ್ದಾರೆ ಅಂತಕ್ಕಂಥದ್ದು ವಿಶೇಷವಾಗಿ ನಮಗೆ ತಿಳಿಬೇಕು ಅನ್ನೋದಕ್ಕೋಸ್ಕರವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ದೀವಿ. ನಮ್ಮ ಕಾರ್ಯಕ್ರಮದ ಆಹ್ವಾನಕ್ಕೆ ಮನ್ನಣೆಯನ್ನು ಕೊಟ್ಟು ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ಚಂಡಿಕಾ ವಿಷ್ಣು ಮಹಾವ್ಯಾಘ್ರವನ್ನು ಸಹ ಮಾಡಿ ಕಾಳಿಕಾ ಹೋಮವನ್ನ ಸಹ ಮುಗಿಸಿ ಬಂದಿದ್ದಾರೆ. ನೆಕ್ಸ್ಟ್ ಫೆಬ್ರವರಿಯಲ್ಲಿ ಲಕ್ಷ ಮೂಲಕ ಹೋಮವನ್ನು ಸಹ ಆಯೋಜನೆ ಮಾಡಿದ್ದಾರೆ ವಿದ್ಯಾರ್ಥಿಗಳಲ್ಲಿ. ಅನೇಕ ಯಾಗಗಳನ್ನ ಮಾಡಿದ ಕೀರ್ತಿ ಇವರು ಮತ್ತು ಇವರ ತಂಡದ್ದು. ಅಂತವರಿಗೆ ಒಂದು ನಮ್ಮ ಮಧ್ಯದಲ್ಲಿ ಇರತಕ್ಕಂಥದ್ದು ಸತತದ ವಿಷಯ. ಈಗ ಸಭಾಧ್ಯಕ್ಷರಿಗೆ ನಾವು ಸಂಪೂರ್ಣ ಸಭೆಯನ್ನು ಅವರ ಅದ್ಭುತ ಮಾತುಗಾರಿಕೆಗೆ ಒಳಪಡಿಸುತ್ತಾ ಅವರನ್ನ ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಅವರಿಗೆ ನಮ್ಮ ಕುರಿತು ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಯಾಕೆ ಎಲ್ಲರೂ ಇಷ್ಟು ಸತಿ ಜೋರಾಗಿ ಮಾಡ್ಬೇಕು ಅಂತ ಹೇಳಿದ್ರೆ, ಕನ್ನಡಿಗರು ಅದರಲ್ಲೂ ಬ್ರಾಹ್ಮಣರು ಅವರು ನಿದ್ದೆ ಮಾಡಕ್ಕೆ ಅವರಿಗೆ ಎಚ್ಚರಿಸ್ತಾ ಇದ್ದಾರೆ. ಅವಾಗ ಎಚ್ಚರಿಸ್ತಾ ಇದ್ದಾರೆ. ಒಂದ್ಸತಿ ನಮಸ್ಕಾರ ಅಂತ ಹೇಳಿದಾಗ ಚೆನ್ನಾಗಿಲ್ಲ ನನಗೆ. ಎರಡು ದಿವಸ ಒಂದಾಗಿ ಹೇಳ್ತಾ ಇದ್ದಾರೆ. ಮೂರೇ ದಿವಸಲ್ಲ ಬಿಟ್ಟು ನಿಂತ್ಕೊಳ್ತಾರೆ. ಅವಾಗ ಸ್ವಲ್ಪ ಜಾಗೃತ ಆಗ್ತಾರೆ. ನಮಸ್ಕಾರ ಮಾಡ್ತಾರೆ. ಅದಷ್ಟೇ ಅಲ್ಲ, ನಮ್ಮಲ್ಲಿ ಮಾತ್ರ ಈಗ ಹೇಳುದು ನನಗೆ ಇವತ್ತಿನ ಒಂದು ಅದ್ಭುತವಾದ ಒಂದು ವಿಷಯ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಬ್ರಾಹ್ಮಣರ ಕೊಡುಗೆಗಳು ಅಂತ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸಕ್ಕಾಗಲಿಲ್ಲ. ಇಡೀ ಜಗತ್ತಿಗೆ ಏನಾದ್ರೂ ಕೊಟ್ಟಿದ್ದಾರೆ ಯಾರಾದ್ರೂ ಒಬ್ರು ನಿಸ್ಸಂದೇಹವಾಗಿ, ನಿಷ್ಪಕ್ಷವಾಗಿ, ನಿಸ್ವಾರ್ಥವಾಗಿ, ಇನ್ನೊಂದ್ಸತಿ ಅಂಡ್ಲೈನ್ ಹೇಳ್ತೀನಿ, ನಿಸ್ಸಂದೇಹವಾಗಿ, ನಿಸ್ವಾರ್ಥವಾಗಿ ಯಾರಾದ್ರೂ ಯಾವ್ದಾದ್ರು ಒಂದು ಸಮುದಾಯ ಏನಾದ್ರೂ ಕೊಟ್ಟಿದೆ ಅಂದ್ರೆ ಅದು ಬ್ರಾಹ್ಮಣ ಸಮುದಾಯ ಅಂತ ಹೇಳೋದು. ಮೊಟ್ಟ ಮೊದಲನೇದಾಗಿ ಈ ನಮಸ್ಕಾರ ಅಂತ ಮಾಡ್ತೀವಲ್ಲ, ಆ ನಮಸ್ಕಾರದ ಅರ್ಥ ಏನಂತಂದ್ರೆ, ನಾನು ನಿಮ್ಗೆ ಶರಣ ಅಂತೀನಿ. ನಾನು ನಿಮ್ಗೆ ಯಾಕೆ ಶರಣ ಅಂತೀನಿ, ಯಾಕೆ ಶರಣ ಹೇಳಬೇಕು ಅಂತ ಹೇಳಿದ್ರೆ, ಶಂಕರಾಚಾರ್ಯ ಹೇಳಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ನಾನು ಬ್ರಹ್ಮ, ನನ್ನಲ್ಲೂ ಬ್ರಹ್ಮ ಇದ್ದಾನೆ, ನನ್ನಲ್ಲೂ ದೇವಿದ್ದಾನೆ ಅಂತ ಹೇಳ್ತಾರೆ. ನಾವು ಹಾಗಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲು ಎಲ್ಲರಲ್ಲೂ ನಾವು ದೇವ್ರನ್ನ ಕಾಣ್ತೀವಿ. ನಾನು ನಿಮ್ಗೆ ನಮಸ್ಕಾರ ಮಾಡಿದಾಗ ನೀವತ್ತಿಗೆ ಏನ್ ಮಾಡ್ತೀರಿ, ಪ್ರತಿಬಂಧಿಸ್ತೀರಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮಿಬ್ಬರಲ್ಲಿ ಆತ್ಮೀಯತೆ ಬೆಳೆಯದೇನೆ ನಮಸ್ಕಾರ ಮಾಡಿದಾಗ, ನಾನು ಶರಣಾಗಿದ್ದೀನಿ ಅಂತ ಹೇಳಿದಾಗ, ಯಾವಾಗಲೂ ಎತ್ತಿ ಏನೋ ಹೊಡಿಬೇಕು ಅಂತ ಹೇಳಿದಾಗ ನಾನು ಶರಣ ಏನ್ ಮಾಡ್ತೀವಿ ನಾವು, ಅಲ್ಲಿಗೆ ಎಲ್ಲಾನು ಸ್ತಬ್ಧ ಆಗುತ್ತೆ. ಹಾಗಾಗಿ ನಾನು ಎಲ್ಲದರಲ್ಲೂ ಒತ್ತಡದಲ್ಲಿ ತಾಳ್ಮೆ ಮತ್ತೆ ನಾವು ಕೇಳ್ಕೊಳ್ತೀವಲ್ಲ ಒಂದು ಏನು ಶರಣಾಗತಿ ಇದೆಯಲ್ಲ, ಆ ಶರಣಾಗತಿನ ಕಲಿಸ್ಕೊಟ್ಟವರು ಬ್ರಾಹ್ಮಣರು. ಅದೊಂದು ಶಂಕರಾಚಾರ್ಯ. ಇನ್ನು ಕರ್ನಾಟಕದ ಕೊಡುಗೆಗಿಂತ ಮುಂಚೆ ಸಾಧಾರಣವಾಗಿ ನಾವೆಲ್ಲ ಕೂತ್ಕೊಂಡಿದ್ದ ತಕ್ಷಣ ನಮ್ಗೆ ಏನಾಗ್ತದೆ, ಬ್ರಾಹ್ಮಣರಿಂದ ಬಿಡ್ರಿ, ನೀವೇನು ಬರೀ ದೇಶ ಹಾಳಾಗಿದೆ ಬ್ರಾಹ್ಮಣರಿಂದ, ದೇಶ ಹಾಳಾಗಿದೆ ತುಪ್ಪ ತಿನ್ನೋದ್ರಿಂದ ಅಂತ. ಮತ್ತೆ ದೇಶ ಹಾಳಾಗಿದ್ದು ಎಲ್ಲ ಬ್ರಾಹ್ಮಣರ ಅವನು ಉಚ್ಚಾರ ಬೆಳೆಯುತ್ತಾರೆ. ಅಂದ್ರೆ ನಮ್ಮನ್ನ ತುಚ್ಛವಾಗಿ ಎಲ್ಲಾ ಕಡೆನೂ ಅಸಹ್ಯವಾಗಿ ಮಾಡ್ತಾರೆ. ಯಾಕೆ ಗೊತ್ತಾ ಅಂತ ಹೇಳಿದ್ರೆ, ನಾವು ಯಾವುದಕ್ಕೂ ಸೆಡನ್ ನಿಲ್ಲಲ್ಲ. ನಾವು ಯಾವ್ದಕ್ಕೂ ಹೇಳಿದ್ರೆ, ಅಯ್ಯೋ ಅವ್ನು ಹೇಳ್ತಾನೆ ಬಿಡು, ಅವನ ಪಾಪ ಅವನಿಗೆ, ನಮ್ಗೆ ಆಡ್ಬೇಕು ಪಾಪ ಮಾಡ್ಬೇಕು, ಯಾಕೆ ನಾವು ಅಂತ ಹೇಳಿ ಬಿಟ್ಟು ಹೋಗ್ತೀವಿ. ಆದರೆ ಇಡೀ ಸಮಾಜಕ್ಕೆ ಎಂತೆಂಥ ಕೊಡುಗೆಗಳು ನೀಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಏನಾದ್ರೂ ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಶಾಂತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಾರತ
ಶಾಂತಿ ಅಂತ ಹೇಳಿದ್ರೆ ಭಾರತ, ಬೇರೆಯವ್ರ ನಾವು ಶಾಂತಿ ಅಂತ ಹೇಳ್ಕೊಳ್ತಾರೆ, ಅವ್ರು ಮಾಡದೆ ಅಶಾಂತಿ. ಅದ್ರಲ್ಲಿ ನಾವೆಲ್ಲೂ ಶಾಂತಿ ಅಂತ ಹೇಳ್ಕೊಳ್ಳಲ್ಲ. ನಿಜವಾಗ್ಲೂ ನಾವು ಶಾಂತಿಯಿಂದ ಅಂತಂದ್ರೆ ಅದು ಭಾರತ ಮಾತ್ರ. ಯಾಕೆಂದ್ರೆ ಭಾರತನಲ್ಲಿ ಯಾವುದೇ ರಾಷ್ಟ್ರದ ಮೇಲೆ ನಾವೇ ದಾಳಿ ಮಾಡ್ಕೊಂಡು ಹೋಗಿಲ್ಲ. ಭಾರತ ಇಲ್ಲಿ ನಾವು ನೋಡ್ತೀವಿ, ಅಖಂಡ ಭಾರತ ಅಂತ ನಾವೇನ್ ಪಡ್ತಿದ್ರೆ 47ನೇ ಇಸ್ವಿಯಲ್ಲಿ ಭಾರತ ಒಂದೇನು ವಿಭಿನ್ನ ಆಯ್ತು, ವಿಭಾಗ ಆಯ್ತು, ಅಷ್ಟೇ ಒಂದು ಪೂರ್ವ ಪಾಕಿಸ್ತಾನ ಆಯ್ತು, ಪಶ್ಚಿಮ ಪಾಕಿಸ್ತಾನ ಆಯ್ತು, ಅಷ್ಟೇ ಭಾರತ ಅಂತೀವಿ. ಅದಲ್ಲ, ಅದಕ್ಕಿಂತ ಸುಮಾರು 85 ವರ್ಷಗಳಿಂದ ತಗೊಳ್ತು ಅಂತಂದ್ರೆ 85,000 ಲಕ್ಷ ಕಿಲೋಮೀಟರ್ ಇದ್ದಂತ ಭಾರತ. ನಿಮ್ಗೆ ನಾವು ಗಾಂಧಾರ ದೇಶ ನೋಡ್ತೀವಿ, ಗಾಂಧಾರದಿಂದ ಹಿಡಿದು ಈ ಕಡೆ ಬರ್ಮಾ ಈಗ ನಲ್ಲಿವರೆಗೂ ಇದ್ದಂತ ಜಾವ, ಸುಮಾತ್ರ ಎಲ್ಲ ಇದ್ದು ಭಾರತ. ಒಂದೊಂದಾಗ ತುಂಡರಿಸ್ಕೊಂಡು ಬಂದ್ರು. ಯಾಕೆ ತುಂಡರಿಸ್ಕೊಂಡ್ ಬಂದ್ರು ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಬ್ರಿಟಿಷರು ಭಾರತಕ್ಕೆ ಬಂದ್ರು. ಬ್ರಿಟಿಷರು ಭಾರತ ಬಂದಾಗ ಅವ್ರು ನೋಡಿದ್ರು ಇಲ್ಲಿಯವ್ರನ್ನ ಯಾರು ಇಲ್ಲಿಂದ ಸುಮಾರು ವೇದಗಳಿತ್ತು, ಸುಮಾರು ಗುರುಕುಲಗಳಿತ್ತು. ಆ ಗುರುಕುಲಗಳಿದ್ದಾಗ ಹೇಗೆ ಏನಾದ್ರು ಹೊಡಿಬೇಕಿದ್ರೆ ಯಾರಾದ್ರೂ ನೋಡ್ಬೇಕು, ನೋಡಿ ಏನ್ ವೀಕ್ನೆಸ್ ಅಂತ ನೋಡ್ತೀವಲ್ಲ ನಾವು. ವೀಕ್ನೆಸ್ ಏನು, ಭಾರತದ ವೀಕ್ನೆಸ್ ಅಂತ ಹೇಳಿದ್ರೆ ವೀಕ್ನೆಸ್ ಇರಲಿಲ್ಲ, ಸ್ಟ್ರೆಂತ್ ಇದ್ದಿದ್ದಲ್ಲಿ. ಯಾಕೆಂತಂದ್ರೆ ಈ ಎಲ್ಲ ಗುರುಕುಲಗಳಿತ್ತು, ಎಲ್ಲ ವೇದಾಧ್ಯಯನ ಅವಾಗ ಅನ್ಕೊಂಡ್ರು ಅಂತ ಹೇಳಿದ್ರೆ ಬ್ರಾಹ್ಮಣರನ್ನ ಈ ಭಾರತ ಏನಾದ್ರು ನಾವು ಹೊಡಿಬೇಕು ಅಂತ ಹೇಳಿದ್ರೆ ಬ್ರಾಹ್ಮಣರನ್ನ ಮುಂದೆ ಹೊಡಿಬೇಕು. ಬ್ರಾಹ್ಮಣರನ್ನ ಹೊಡೆದ್ರೆ ಮಾತ್ರನೇ ಭಾರತನ ಕುಂದರ್ಸಕ್ಕೆ ಮಾಡಿದ್ರು. ಅವಾಗ್ಲಿಂದಾನೇ ಶುರುವಾಗಿದ್ದು, ಒಬ್ಬರಿಗೊಬ್ಬರಿಗೆ ಕಟ್ಟದ್ದು ಅವಾಗ್ಲಿಂದನೇ ಶುರುವಾಗಿದ್ದು. ಭಾರತದಲ್ಲಿ ಬ್ರಾಹ್ಮಣರು ಬೇರೆಯವರಿಗೆ ಭಾಷೆಗೆ ಅವರಿಗೆ ವಿದ್ಯೆ ಕಲಿಸಲಿಲ್ಲ. ಇಡೀ ದೇಶನೇ ಬರೀ ಭಾರತದಲ್ಲಿ, ಇಡೀ ಭಾರತನ ಇಡೀ ದೇಶನ ಒಂದನ್ನ ಇವರೇ ಬ್ರಾಹ್ಮಣರೇ ಆಳಿದ್ರು ಅಂತ ಒಂದು ಕಪೋಲ ಕಲ್ಪಿತ ಒಂದು ಕಥೆಯನ್ನ ಕಟ್ಟಿದ್ರು. ಅದಕ್ಕೆ ಯಾವಾಗಲೂ ಕೆಲವರು ಹೌದಪ್ಪಗಳು ಇರ್ತಾರೆ, ಎಲ್ಲ ಕೂಡ್ಸ್ಕೊಂಡ್ಬಿಟ್ಟು ನಾನು ಹೇಳಿದ್ರೆ ಈಗ ಕೊಲೆ ಬಸ್ತಾರೆ ಹೌದಪ್ಪ ಗೊತ್ತಿರದೆ ಒಂದು ಮೇಕೆಗೆ ಏನೋ ಬರೋದಿಲ್ಲ. ಅದಕ್ಕೆ ನಾನು ಒಬ್ಬ ಹೇಳ್ತಾನಂತ, ನಾನು ಮೇಕೆಗೆ ಇಂಗ್ಲಿಷ್ ಮಾತಾಡಿಸ್ತೇನೆ ಅಂತಾನಂತೆ. ಎಲ್ಲರೂ ದುಡ್ಡು ಕಲೆಕ್ಟ್ ಮಾಡ್ತಾನೆ. ಏನಂತ ಹೇಳಿದ್ರೆ ಹಾಗೆ ಹೇಳ್ತಾರೆ ಏಪಿಲ್ಲ ಅಂದ್ರೆ ಏನಪ್ಪ ಬರುತ್ತೆ ಅಂತಾನೆ. ಇವಾಗ ಏನಂತ ಮೇಕೆ ಮೇ ಅಂತೆ. ಅಷ್ಟೇನೇ ಮಾಡಿದ್ದು ಅವರು ಏನ್ ಮಾಡೋದು ಮೇ ಅಂದ್ರು. ನಾವೆಲ್ಲ ಅವ್ರ ಹೋಗುದು ಅಂತ ಹೇಳಿದ್ರು. ಹೌದಪ್ಪುಗಳಿಂದ ಇವತ್ತು ನಾವೊಂದು ಅಪಸವ್ಯಗಳನ್ನ ಕಲ್ಪಿಸ್ಕೊಳ್ತೀವಿ. ಹಾಗಾಗಿ ನಾವು ಇವತ್ತು ನೋಡ್ತಾ ಇದ್ದಾರೆ ಅಂತಂದ್ರೆ ಬ್ರಾಹ್ಮಣರಿಂದ ಭಾರತ ಹಾಳಾಯ್ತು ಅಂತಾರಲ್ಲ, ಅದು ಖಂಡಿತವಾಗ್ಲೂ ತಪ್ಪು. ಭಾರತ ಇವತ್ತೇನಾದ್ರೂ ಇದೆ, ಉಳ್ಕೊಂಡಿದೆ, ಅಥವಾ ಹಿಂದೂ ಸಮಾಜ ಏನಾದ್ರು ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದು ಬ್ರಾಹ್ಮಣರಿಂದಾನೆ ಅಂತ ಹೇಳಕ್ಕೆ ಒಂದು ಹೆಮ್ಮೆ ಪಡಬೇಕು. ಮತ್ತೆ ನಾವು ಏನಂತಂದ್ರೆ ನಾವು ಹೌದು ಭಾರತ ಜೈ ಭಾರತ ಜನತೆ ತನ್ನ ಜಾತೆ, ಜೈ ಜೈ ಕರ್ನಾಟಕ ಮಾತೆ ಅಂತ ಹೇಳಿದ್ರೆ ಅದರಲ್ಲಿ ಏನ್ ಹೇಳಿದ್ರೆ ನಾವು ಭಾರತ ಮಾತೆ ಹೇಳ್ತೀವಿ. ಭಾರತ ಮಾತೆಯಲ್ಲಿ ನಮ್ಮ ಕರ್ನಾಟಕ ಮಾತೆ ಭಾರತ ಮಾತೆಯ ಮಗಳು ಅಂತ ಹೇಳ್ತೀವಿ. ಹಾಗಾಗಿ ಕರ್ನಾಟಕದ ಕೊಡುಗೆ ಭಾರತಕ್ಕೆ ಮತ್ತೆ ಇಡೀ ಪ್ರಪಂಚಕ್ಕೆ ಅತ್ಯದ್ಭುತವಾಗಿದೆ. ಅದನ್ನ ಒಂದಷ್ಟು ನಿಮ್ಮ ಮುಂದೆ ವಿಚಾರ ಹೇಳಕ್ಕೆ ಪ್ರಯತ್ನ. ನಮ್ಗೆ ಯಾವುದೇ ವಿಷಯ ತಗೊಳ್ಳಿ, ಭಾರತದಲ್ಲಿ ಅಥವಾ ನೀವು ರಾಜ್ಯದಲ್ಲಿ ತಗೊಳ್ಳಿ, ಯಾವುದೇ ವಿಷಯ ತಗೊಳ್ಳಿ, ಬ್ರಾಹ್ಮಣರು ಅಗ್ರೇಸರಾಗಿರ್ತಾರೆ. ಆದರೆ ಬ್ರಾಹ್ಮಣರು ಎಲ್ಲೂ ಮುಂದೆ ಬರೋದಿಲ್ಲ. ಬ್ರಾಹ್ಮಣರು ಯಾವಾಗಲೂ ಕಿಂಗ್ ಮೇಕರ್ಸ್ ಗಳಾಗಿರ್ತಾರೆ ಹೊರತು ಕಿಂಗ್ಗಳಾಗಿರೋದಿಲ್ಲ. ಕಿಂಗ್ ಮೇಕರ್ ಆಗಿರ್ತಾರೆ ಹೊರತು ಕಿಂಗ್ಗಳಾಗಿರಲ್ಲ. ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕವನ್ನು ಆಳಿದಂತ ಒಬ್ಬನೇ ಒಬ್ಬ ಬ್ರಾಹ್ಮಣ ಅಂತ ಹೇಳಿದ್ರೆ ಯಾರಾದ್ರೂ ಗೊತ್ತಿದ್ಯಾ? ಮಯೂರ ಶರ್ಮ. ಕರೆಕ್ಟ್ ಆಗಿರೋ ಚಪ್ಪಡೆ ಕೊಡಿ ಅವರಿಗೆ. ಅವರೇನಂದ್ರೆ ಕದಂಬ ರಾಜ. ಅವನು ಕದಂಬ ರಾಜ 4ನೇ ಶತಮಾನದಲ್ಲಿ ಆತ ಒಬ್ಬ ಸಾಮಾನ್ಯ ರಾಜನಾಗಿರಲ್ಲ, ಒಬ್ಬ ಸಾಮಾನ್ಯ ಬ್ರಾಹ್ಮಣರ ಕುಟುಂಬದಲ್ಲಿ ಇರ್ತಾನೆ. ಗುರುಗಳಿದ್ದಾರೆ, ಗುರುಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆತ ವಿದ್ಯೆ ಕಲಿಸ್ಕೊಳ್ಳೋಕ್ಕೋಸ್ಕರ ಪಲ್ಲವರ ರಾಜಧಾನಿ ತಮಿಳುನಾಡು ಇರುತ್ತಲ್ಲ, ಪಲ್ಲವರ ರಾಜಧಾನಿ ಅಲ್ಲಿ ಹೋಗಿ ಕಾಂಚೀಪುರದಲ್ಲಿ ಹೋಗಿ ವಿದ್ಯೆ ಕಲಿಯಕ್ಕೆ ಹೋಗ್ತಾನೆ. ವಿದ್ಯೆ ಕಲಿತಾ ಇರ್ಬೇಕಾದ್ರೆ ಒಂದು ವಿದ್ಯೆ ಅಂತಂದ್ರೆ ನಾವು 64 ವಿದ್ಯೆಗಳನ್ನ ಕಲಿತಾ ಇದ್ವಿ. ಬರೀ ಕೇವಲ ಬರೀ 64 ವಿದ್ಯೆಗಳಿಂದ ಶಸ್ತ್ರಾಸ್ತ್ರಗಳನ್ನ ಕಲಿತಾ ಇತ್ತು. ಅರ್ಥ ಕಲಿತಾ ಇರ್ಬೇಕಿದ್ರೆ ಯಾವುದೋ ಒಬ್ಬ ಇವರೇನು ಕ್ಷತ್ರಿಯ ಅವನಿಗೆ ಅವಮಾನ ಮಾಡ್ಬಿಡ್ತಾನೆ. ನಮ್ಮಲ್ಲಿ ಇತಿಹಾಸಗಳು ಚೆನ್ನಾಗಿ ಗೊತ್ತಿದ್ದಾನೆ. ಯಾರಾದ್ರೂ ಅವಮಾನ ಮಾಡಿದ್ದಕ್ಕೆ ಚಾಣಕ್ಯ ಏನ್ ಮಾಡ್ದ? ಗುಪ್ತರನ್ನ ಕೊಂದು ಹಾಕಿ ಅವನೇ ಒಂದು ಚಂದ್ರಗುಪ್ತ ಮೌರ್ಯದೇ ಒಂದೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ. ಅದೇ ರೀತಿ ಯಾವ್ದಾದ್ರು ಬ್ರಾಹ್ಮಣನ ಒಂದು ತಗೊಂಡು ಹೇಳೋದ್ರಲ್ಲಿ ಯಾಕಾಗುತ್ತೆ, ಅದೇ ರೀತಿ ಇಲ್ಲೂ ಏನಾಗುತ್ತೆ ಅಂದ್ರೆ ಮಯೂರ ಒಂದು ಕೋಪ ಬರುತ್ತೆ. ಅವನು ಏನು ಶಾಕ್ರತೆ ಯುದ್ಧ ಕಲಿಯಕ್ಕೆ ಹೋಗಿರ್ತಾನೆ, ಬೇರಾಷ್ಟೆಲ್ಲ ಕಲಿತಾನೆ, ಅದನ್ನ ಬಿಟ್ಟು ಅವನು ಶಾಕ್ರತೆ ಯುದ್ಧ ಕಲಿಸ್ಕೊಳ್ತಾನೆ. ಕಲಿಸ್ಕೊಂಡು ಪಲ್ಲವರು ತನ್ನ ಮೊದಲು ಸೇನಾನಾಯಕನಾಗ್ತಾನೆ. ಅದಾದ್ಮೇಲೆ ತನ್ನ ಸೇನೆಯನ್ನು ಸ್ವಲ್ಪ ಗುಣ ಮಾಡಿಕೊಂಡು ಅಲ್ಲಿಂದ ಹಿಡಿದು ಇಲ್ಲಿಯವರು ಹುಡ್ಕೊಂಡ್ ಬರ್ತಾನೆ. ಕದಂಬ ರಾಜ್ಯನೇ ಆಗ್ತಾನೆ. ಇವತ್ತೇನು ನಾವು ಬನವಾಸಿ ನೋಡ್ತಿದೀವಲ್ಲ, ಅಂದ್ರೆ ಈಗ ನಮ್ಮ ಸಿದ್ದಾಪುರದ ಇದತ್ರ ಇದೆಯಲ್ಲ ಬನವಾಸಿ ಇದೆಯಲ್ಲ, ಆ ಬನವಾಸಿ
ಒಂದು ರಾಜಧಾನಿ ಇಟ್ಕೊಂಡು 4ನೇ ಶತಮಾನದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕವನ್ನ ಆಳಿದ್ದಾನೆ. ಅವನ ಮನೆಯ ಪಕ್ಕದಲ್ಲಿ ಕದಂಬ ವೃಕ್ಷ ಅಂತ ಇರ್ತಂತೆ. ಅವನ ಮನೆ ಸುತ್ತಲೂ ಸುಮಾರು ಕದಂಬ ವೃಕ್ಷಗಳು ಬೆಳೀತಂತೆ. ಹಾಗಾಗಿ ಅವನು ಕದಂಬ ವಂಶ ಅಂತ ಆಗತ್ತೆ. ಪ್ರಪ್ರಥಮವಾಗಿ ಕರ್ನಾಟಕವನ್ನ ಆಳಿದಂತ ಬ್ರಾಹ್ಮಣ ಯಾರಾಗಿದ್ದಾನೆ ಹೇಳಿದ್ರೆ ಮಯೂರ ಶರ್ಮ ಅನ್ನೋ ಜ್ವರ ಚಪ್ಪಳೆನಲ್ಲಿ. ಆದ್ಮೇಲೆ ಅವನು ಹೇಳ್ತಾನೆ, ನಾನು ಈ ರೀತಿಯಾಗಿ ಬರೀ ಬ್ರಾಹ್ಮಣನಾಗಿದ್ರೆ ಸಾಲದು, ನಾನು ಶಾಸ್ತ್ರ ತೇಜ ಆಗ್ಬೇಕು, ನಾನು ಬ್ರಹ್ಮತ್ವ ಬಿಟ್ಬಿಟ್ಟಿದ್ದೀನಿ, ಇವಾಗ ನಾನು ಕ್ಷತ್ರಿಯನಾಗಿದ್ದೀನಿ ಅಂತ ಹೇಳ್ಕೊಂಡು ಅವನೇನ್ ಮಾಡ್ತಂದ್ರೆ ಮಯೂರ ಶರ್ಮ ಹೆಸರನ್ನ ಅವನೇನ್ ಮಾಡ್ಕೊಳ್ತಂದ್ರೆ ಮಯೂರ ವರ್ಮ ಅಂತ ಮಾಡ್ಕೊಳ್ತಾನೆ. ಇದು ತುಂಬಾ ಹೇಳಕ್ ಹೋಗಲ್ಲ, ಯಾಕೆಂದ್ರೆ ನೀವೆಲ್ಲರೂ ರಾಜ್ಕುಮಾರ್ ಮಯೂರ ಪಿಕ್ಚರ್ ನೋಡಿದ್ರಿ, ಅದ್ರಲ್ಲಿ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ತುಂಬಾ ವರ್ಣಿಸಕ್ ಹೋಗಲ್ಲ, ಯಾಕಂದ್ರೆ ಸಮಯ ಕೊಟ್ಟರು ತುಂಬಾ ಕಡಿಮೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯವನ್ನ ಅವತ್ತೇ ಆಳಿದ್ದು ಬ್ರಾಹ್ಮಣರು. ಅದಾದ್ಮೇಲೆ 7ನೇ ಶತಮಾನಗಳಿಂದಲೂ ಭಾರತದಲ್ಲಿ ಸತತವಾಗಿ ದಾಳಿ ಆಗ್ತಾ ಬರುತ್ತೆ. ಮುಸಲ್ಮಾನರ ಕಡೆ ಆ ಕಡೆಯಿಂದ ಬರ್ತಾರೆ, ಮಗುವಿಗೂ ದಾಳಿ ಮಾಡ್ಕೊಂಡು ಬರ್ತಾರೆ. ನಾವೆಲ್ಲರೂ ಕೇಳಿದ್ವಿ ಭಾರತೀಯರು ಅಂತ ಹೇಳಿದ್ರೆ ನಾವು ಶಾಸ್ತ್ರ ದೇಶ ಇಲ್ಲ, ನಮ್ಗೆ ಏನಿಲ್ಲ, ನಾವು ತುಂಬಾ ಅಂತ ಹೇಳಿದ್ರೆ ಒಂದು ತುಂಬಾ ತಪ್ಪು ಕಲ್ಪನೆ. 7ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಸತತವಾಗಿ 5 ಶತಮಾನಗಳ ಕಾಲ ಅವರು ಬಂದು ನಮ್ಮನ್ನ ವಾಪಸ್ ಕಳಿಸ್ತಾನೆ ಇರ್ತೀವಿ. ನಮ್ಮ ಅಂತ ಕ್ಷತ್ರಿಯ ಅಂತ ಶಾಸ್ತ್ರತೆ ಇರೋದು ನಾವು. ಹಾಗಾಗಿ ನಾವು ಯಾರಾದ್ರೂ ಭಾರತೀಯರೇನಾದ್ರು ನಾವು ಕೈಯಲ್ಲಿ ತಾಕತ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲದೆ ಇರೋ ವಿಷಯ ಈಗಾಗಲೇ ಅಂತ ಹೇಳಿದ್ರು. ಈ ರೀತಿ ಬಗ್ಗೆ ಏನ್ ಕೇಳಿದ್ರೆ ದಯವಿಟ್ಟು ಮಕ್ಕಳಿಗೂ ಗೊತ್ತಿರಿಸಿ. ಯಾಕೆಂದ್ರೆ ನಮ್ಗೆ ಯಾವಾಗ್ಲೂ ನಮ್ಮ ಬಗ್ಗೆ ಗೊತ್ತಿರೋದಿಲ್ಲ. ಹನುಮಂತನಿಗೆ ಅವನು ತಾಕತ್ ಗೊತ್ತಿರ್ಲಿಲ್ವಂತೆ. ಅಲ್ಲಿ ಕೂತ್ಕೊಂಡಲ್ಲಿ ಯಾರು ಸೀವನನ್ನ ಮಾಡ್ಬೇಕು, ಸಾಗರನ ದಾಟಬೇಕು ಅಂತ ಹೇಳಿದಾಗ ಎಲ್ಲರಿಗೂ ಗೊತ್ತಲ್ಲಿ ಅಲ್ಲಿ ಸೀತಾಮಾತೆ ಇದ್ದಾಳೆ ಅಂತಾರೆ. ನಿಜವಾಗ್ಲೂ ಅಂತ ನೋಡ್ಕೊಂಡು ಬರ್ಲಿಕ್ಕೋಸ್ಕರ ಪರೀಕ್ಷೆ ಮಾಡ್ಕೊಂಡು ಬರಕ್ಕೆ ಹೋಗ್ಬೇಕಿದ್ರೆ ಒಬ್ರು ಆ ಕಪೀಸ್ ಹಾಕ್ತೀನಿ, ಈ ಕಪೀಸ್ ಹಾಕ್ತೀನಿ ಅಂತ ಹನುಮಂತ ಒಬ್ಬರು ಸುಮ್ಮನೆ ರಾಮನಾಮ ಮಾಡ್ಕೊಂಡಿರ್ತಾನಂತಲ್ಲಿ. ಅವಾಗ ಕೂತ್ಕೊಂಡಿದ್ರೆ ಧನುಷ್ಕೋಟಿ ಕೂತಿರ್ಬೇಕಿದ್ರೆ ಅವಾಗ ಹೇಳ್ತಾರೆ, ಅವಾಗ ಯಾರು ಬರ್ತಾನೆ ಅವನಿಗೆ? ಅಲ್ಲೊಬ್ಬ ಜಾಂಬು ಅಂತ ಬರ್ತಾನೆ. ಜಾಂಬು ಅಂತ ಬಂದು ಅವ್ನು ಎಚ್ಚರಿಸ್ತಾನೆ. ಎಚ್ಚರಿಸಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲ ನಿನ್ ಕೈ ಆಗತ್ತೆ, ಹೋಗಿ ಮಾಡು ಅಂತ ಹೇಳ್ತಾನೆ. ಅವಾಗ ಅವನು ಹಾಕ್ತಾನೆ. ಅದೇ ರೀತಿ ಇಲ್ಲಿ ಬರ್ತಾನೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ಅಂತ ಹನುಮಂತನ ಈ ರಾಮಾಯಣಕ್ಕೆ ಮೂಲ ರಾಮಾಯಣಕ್ಕೆ ಕರ್ತನಾದ ಹನುಮಂತ ಕೂಡ ಇಲ್ಲಿಯವನು ನಮ್ಮ ಕಿಷ್ಕಿಂಧೆಯ ಕರ್ನಾಟಕದವನು. ಒಂದು ಜೋರ ಚಿಪ್ಪಾಳೆ ಕರ್ನಾಟಕ ಪೌರಾಣಿಕವಾಗಿ ಮತ್ತೆ ಎಲ್ಲ ಒಂದು ಸಾಮಾಜಿಕ ಪೌರಾಣಿಕ ಎಷ್ಟಿದೆ ಅಂತಂದ್ರೆ ಮಹಾಭಾರತದ ಕಾಲದಲ್ಲಿ ವಾಲಿ ಸುಗ್ರೀವ ಮತ್ತೆ ಇಲ್ಲಿ ಜಟಾಯು ಇದ್ದಂತ ಇವ ಲೇಪಾಕ್ಷಿ ನೋಡ್ತೀವಲ್ಲ, ಲೇಪಾಕ್ಷಿ ಅವಾಗ ನಮ್ಮ ಕರ್ನಾಟಕದ ಭಾಗ ಆಗಿತ್ತು. ಲೇಪಾಕ್ಷಿ ಅಂತ ಲೇ ಅಂದ್ರೆ ತೆಲುಗುಲಿ ಪಕ್ಷಿ, ಲೇ ಅಂದ್ರೆ ಎದ್ದೇಳು ಅಂತ ಅಲ್ಲಿ ಕೂತ್ಕೊಂಡಾಗ ಹೇಳ್ತಾನೆ. ಲೇಪಾಕ್ಷಿ ಅಂದ್ರೆ ಎದ್ದೇಳು ಅಂತ ಹೇಳ್ತಾನೆ. ಅದಕ್ಕಾಗದು ಲೇಪಾಕ್ಷಿ. ಇವತ್ತು ನೀವ್ಯಾರು ಲೇಪಾಕ್ಷಿ ಒಂದು ಉದ್ದದ ಜಟಾಯುದೊಂದು ಪ್ರತಿಮೆ ಮಾಡಿದ್ದಾನೆ. ಹಾಗಾಗಿ ನಮ್ಮ ಕರ್ನಾಟಕದ್ದು ಎಲ್ಲವನ್ನೂ ಉಳ್ಕೊಂಡು ಬರುತ್ತೆ. ನಿಮ್ಗೆ ಎಷ್ಟೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಅಕ್ಷರದಲ್ಲಿ ರಾಮ ಲವಾಕುಶ ಹುಟ್ಟಿದಾಗ ಆ ಹುಟ್ಟಕ್ಕಿನ ಮುಂಚೆ ಸೀತಾದೇವಿನ ಕರ್ಕೊಂಡೋಗಿ ಒಂದ್ ಕಡೆ ಕಳ್ಸ್ಬಿಟ್ಟು ಬರ್ತಾರೆ. ಇಲ್ಲಿ ವಾಲ್ಮೀಕಿ ಆಶ್ರಮ ಎಲ್ಲಿ ಗೊತ್ತಿದೆ? ಕರ್ನಾಟಕದಲ್ಲಿ ಇದೆ, ಯಾವ್ದಾದ್ರು ಗೊತ್ತಿದ್ಯಾ? ಕೋಲಾರದಲ್ಲಿ ಇದೆ. ಅವನಿ ಪಕ್ಕದಲ್ಲಿ ಜೋರ ಚಪ್ಪಾಳೆ ಅವರಿಗೆ ಅವನಿ ಪಕ್ಕದಲ್ಲಿ ಎಡೆಗಡಲ್ಲಿ ಸೀತಾ ಬೆಟ್ಟ ಇದೆ. ಪಕ್ಕದ ಆಮೇಲೆ ಶಂಕರ ಮಠದ ಪಕ್ಕದಲ್ಲಿ ಇವತ್ತು ವರ್ಷದಲ್ಲಿ ಅಲ್ಲಿ ಹೋಗಿ ಶಂಕರಾಚಾರ್ಯರಲ್ಲಿ ಪೂಜೆ ಮಾಡಿ ಕೊಡ್ತಾರೆ, ಪ್ರತಿಷ್ಠಾಪನೆ ಮಾಡೋದು ಸೀತಾದೇವಿ ಇದೆ ಅಲ್ಲಿ. ಅದೇ ರೀತಿ ಆಮೇಲೆ ಚಿಕ್ಕ ಮಕ್ಕಳಿಗೆ ನಾವು ಮಹಾಭಾರತ ಹೇಳ್ಕೊಡ್ಬೇಕು ನಾವು ತುಂಬಾ ಹೇಳ್ತೀವಿ. ಸ್ವತ್ತಾಗಿ ಹೇಳ್ತೀವಿ. ಮಕಾಸುರ ವಧೆ ಅಂತ ಹೇಳ್ತೀವಲ್ಲ, ಮಕಾಸುರ ಹೋಗಿ ಏಕಪಾದಿನಾಯ್ತು. ಅಲ್ಲಿ ಹೋಗಿ ಬ್ರಾಹ್ಮಣರ ವೇಷದಲ್ಲಿ ಇವರು ಪಾಂಡವರು ಎಲ್ಲರೂ ಹೋಗಿ ಭಿಕ್ಷೆ ಬೆಳೆದ್ರು. ಅಲ್ಲಿ ಹೋಗಿ ಅರ್ಧ ಅನ್ನನ ಮಾಡ್ಬಿಟ್ಟು ಅಲ್ಲಿ ಭಿಕ್ಷೆ ಬೆಳೆದ್ಮೇಲೆ ಅರ್ಧ ಮಾಡಿ ಅರ್ಧನ ಒಮ್ಮೆ ಅರ್ಧ ಭಾಗನ ಭೀಮನ್ ಕೊಟ್ಟಿದ್ದು, ಒಂದು ಅರ್ಧ ಭಾಗದಲ್ಲಿ 5 ಜನ ತಿಂತಾ ಇದ್ರು ಅಂತಾರಲ್ಲ, ಅಂತ ಬಕಾಸುರ ವಧೆ ಇರುತ್ತಿದ್ದ ಜಾಗ ಯಾವ್ದಾದ್ರು ಗೊತ್ತಿದೆಯಾ ನಿಮಗೆ? ಕರ್ನಾಟಕದಲ್ಲಿ ಕೈವಾರದ ಬೆಟ್ಟದ ಎದುರುಗಡೆ, ಕೈವಾರ ಅಂತ ಇನ್ನೇನಿದೆ ಅದು ಎದುರುಗಡೆ ಇದೆ. ಸೊ ಹಾಗಾಗಿ ಅಲ್ಲೂ ಸಹ ಕರ್ನಾಟಕದ ಒಂದು ಇಡೀ ನಾವು ಬರೀ ಕರ್ನಾಟಕ ಅಂತ ಬರೀ ಕರ್ನಾಟಕ ಅಲ್ಲ, ನೀವು ಸಾಂಸ್ಕೃತಿಕವಾಗಿ ತಗೊಳ್ಳಿ, ನಾವು ಅದನ್ನು ಪೌರಾಣಿಕವಾಗಿ ತಗೊಳ್ಳಿ, ರಾಜಕೀಯವಾಗಿ ತಗೊಳ್ಳಿ, ಯಾವುದರಲ್ಲಿ ತಗೊಂಡ್ರು ಕರ್ನಾಟಕದ ಕೊಡುಗೆ ಭಾರತಕ್ಕೆ ಮತ್ತೆ ವಿಶ್ವ ಏನಾಗಿಲ್ಲ. ಬ್ರಾಹ್ಮಣ ವೃತ್ತಿ ಯಾವುದು ಹಾಗೆ ಹೇಳಿದ್ರೆ ನಾ ಹೇಳ್ತಾ ಬಂದೆ ನಿಮ್ಗೆ 12ನೇ ಶತಮಾನ ದಾಳಿ ಮಾಡ್ತಾ ಬಂದ್ರು, 7ನೇ ಶತಮಾನ ದಾಳಿ ಮಾಡ್ತಾ ಬಂದ್ರು, 12ನೇ ಶತಮಾನದವರಾಗಲಿಲ್ಲ. ಅದಾದ್ಮೇಲೆ 12ನೇ ಶತಮಾನದಲ್ಲಿ ನಮ್ಮಲ್ಲಿ ಹೊರಗೆ ತಗೊಂಡ್ಬಂದು ಮುಸಲ್ಮಾನರು ಒಂದಾಗಲೇ ದಾಳಿ ಮಾಡ್ಕೊಂಡು ಬಂದ್ರು. ಮೇಲ್ಗಡೆಯಿಂದ ಆಡ್ಕೊಂಡ್ ಬರ್ತಾ ಬಂದು ಸುಮಾರು ದಕ್ಕನದ ಅರ್ಧ ಭಾಗದವರೆಗೂ ಮಧ್ಯಪ್ರದೇಶವರೆಗೂ ಬಂದೊಡಿದ್ರು. ನೀವು ಗಮನಿಸಿ, ಮುಸಲ್ಮಾನರ ಜಾಸ್ತಿ ಇರೋದು ಎಲ್ಲಿವರೆಗೂ ಇದೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಉತ್ತರ ಭಾರತದ ಮೇಲೆ ಇದೆ, ಮಧ್ಯ ಭಾರತದ ಮೇಲೆ ಇದೆ ಹೊರತು ದಕ್ಷಿಣ ಭಾರತದ ಕಡೆ ತುಂಬಾ ಕಡಿಮೆ ಇದೆ. ಯಾಕಪ್ಪ ಕಡಿಮೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ
12ನೇ ಇಲ್ಲಿ ನಮ್ಗೆಲ್ಲ ಗೊತ್ತಿದೆ ಶಂಕರಾಚಾರ್ಯರು 4 ಪೀಠಗಳು ಶಕ್ತಿ ಪೀಠಗಳನ್ನ ಕಟ್ಟಿದ್ರು. ಮೊದಲನೇ ಶಕ್ತಿ ಪೀಠ ಎಲ್ಲಿದ್ದದು ನಮ್ಮ ಶೃಂಗೇರಿ. ಆ ಶೃಂಗೇರಿಯ 12ನೇ ಧರ್ಮಗುರುಗಳಾಗಿ ಬಂದವರೇನೆ ವಿಜಯ ವಿದ್ಯಾರಣ್ಯರು. ಆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾವಿಧಾರಿಗಳಾಗ್ತಾರೆ. ಆ ಕಾವಿಧಾರಿಗಳಾಗಿ ನೋಡ್ತಾ ಇರ್ತಾರೆ, ಎಲ್ಲ ಏನು ಬಂದ್ಬಿಟ್ಟಿದ್ದಾರೆ, ಇಲ್ಲಿ ದಾಳಿ ಮಾಡ್ತಾ ಇದ್ದಾರೆ, ಎಲ್ಲ ಹಿಂದೂ ಧರ್ಮನೇ ಹಾಳಾಗೋಗ್ತಾ ಇದೆ ಅಂತ ಹೇಳಿದಾಗ ಅವ್ರು ಯೋಚನೆ ಮಾಡ್ತಾರೆ, ಅಲ್ಲಪ್ಪ ನಾನೆಲ್ಲೋ ಜಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು, ಒಳಗಡೆ ಕುತ್ಕೊಂಡ್ಬಿಟ್ರೆ ಹಿಂದೂ ಧರ್ಮನ ನಡೆಸ್ಕೊಂಡ್ಬಿಟ್ರೆ ಇದು ನಾನು ಪೀಠ ಕಟ್ಕೊಂಡು ಏನು ಅಂತ ಹೇಳಿ ಮಾಡ್ತಾ ಇದ್ರೆ, ಆದ್ರೆ ಕಾವಿ ಇಲ್ಲದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಿಂಗ್ಗಳಲ್ಲ ನಾವು ಮೇಕರ್ ಆಗ್ತೀವಿ ಅಂತ ಹೇಳಿ. ಹಾಗಾಗಿ ಒಳ್ಳೆ ಹುಡುಗರನ್ನ ಹುಡುಕ್ತಾರೆ. ಯಾರು ಅವ್ರ ಕಣ್ಣಿಗೆ ಸೇರಿದ್ರು ಕಾಣ್ತದೆ, ಇಬ್ಬರು ಬೇಡ ಹುಡುಗರು ಸಿಗ್ತಾರೆ, ಅಕ್ಕ ಮತ್ತೆ ಹುಡುಗ ಅಂತ ವಾಲ್ಮೀಕಿ ಜನಾಂಗದವರು ಸಿಗ್ತಾರೆ. ಅವರ ಕಾಕತೀಯ ಇದರಲ್ಲಿ ಅವರು ದಂಡನಾಯಕರಾಗಿರ್ತಾರೆ. ಅವನ್ನ ಮೊಹಮ್ಮದ್ ಪಿಲ್ಜಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಮತಾಂತರ ಮಾಡಿ ಡೆಲ್ಲಿ ವಾಪಸ್ ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ಬಂದು ಅವರ ತೆಜ ಮತಾಂತರ ಮಾಡಿ ಹಿಂದೂಗಳಾಗಿ ಮಾಡಿ ಅವರ ಕೈಲಿ ಕಟ್ಟಿದ ರಾಜ್ಯ. ಆ ರಾಜ್ಯ ಏನಂತಂದ್ರೆ ಮುಂದೆ ಸುಮಾರು 330 ವರ್ಷಗಳ ಕಾಲ ಇರುತ್ತೆ. ಅದಕ್ಕೊಂದು ವರ್ಷದ ಕಥೆ ಇದೆ. ನೀವು ಸಣ್ಣದಾಗ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಇರುವ ಕಥೆ. ವಿಜಯ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎರಡೇ ಮಾಡ್ಬೇಕು ನಾವಲ್ಲಿ ಹೇಳುದು ಏನೇನು ಕಾರ್ಯ ಮಾಡಿದ್ರೆ ಗುರುಗಳು ಚೆನ್ನಾಗಿರ್ತಾರೆ, ಅವರು ನಮ್ಮ ನಕ್ಷತ್ರನ ಒಳ್ಳೆ ಕಾರ್ಯ ಮಾಡ್ಬೇಕು. ಏನ್ ಮಾಡ್ತೀವಿ ನಾವು ಗುರುಗಳ ಹತ್ರ ಹೋಗ್ತೀವಿ, ಜ್ಯೋತಿಷ್ಯರುಗಳ ಹತ್ರ ಹೋಗ್ತೀವಿ, ಒಬ್ಬರ ಹತ್ರ ಒಂದು ಒಳ್ಳೆ ದಿವಸ ನಕ್ಷತ್ರಗಳನ್ನ ಕೇಳ್ತೀವಿ. ಹಾಗೇನೆ ವಿಜಯ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ತಮ್ಮ ತಪಶಕ್ತಿ ಇರುತ್ತೆ, ಅವ್ರು ಹೋಗಿ ತಪಶಕ್ತಿ ಮಾಡಿ ಅಲ್ಲೊಂದು ಮಾಡಿ ಒಂದು ಹೇಳ್ತಾರೆ, ನೋಡಿ ಇಂಥ ದಿವಸ ಕಣಯ್ಯ, ಅದ್ರದ್ದು ನಿಮ್ಗೆ ಸರಿಯಾದ ಉತ್ತರಗಳು 1936 ಏಪ್ರಿಲ್ 18 ಹಿಂದೂ ಪಂಚಾಂಗದಂತೆ ಶಾಲಿವಾನ ಶಕ 1127 ಪ್ರಭವ ಚೈತ್ರ ಪೌರ್ಣಮಿ. ಈ ಅಮೃತ ಗಳಿಗೆಯಲ್ಲಿ ಒಂದು ನೀವಲ್ಲಿ ಅಲ್ಲಿ ಹಾಕ್ಬೇಕು, ಫೌಂಡೇಶನ್ ಹಾಕ್ಬೇಕು. ಆ ರೀತಿ ಫೌಂಡೇಶನ್ ಹಾಕಿದ್ರೆ ಸುಮಾರು 3000 ವರ್ಷಗಳ ಕಾಲ, ಎಷ್ಟು ಸುಮಾರು 3000 ವರ್ಷಗಳ ಕಾಲ ಈ ವಿಜಯನಗರ ಸಾಮ್ರಾಜ್ಯನ ಯಾರು ಅಲಗಾಡಿಸಕ್ಕಾಗಲ್ಲ ಅಂತ. ಆದ್ರೆ ಈ ರೀತಿಯಾದ ಅಲಗಾಡಿಸಕ್ಕಾಗದೆ ಇದ್ರೆ ಅದಕ್ಕೊಂದು ವಿಶೇಷವಾದ ಪೂಜೆ ಮಾಡಬೇಕು. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊಡ್ತಾರೆ. ವ್ಯವಸ್ಥೆ ಆಗಿ ಅಂತ ಹೇಳಿದ್ರೆ ಇಡೀ ಒಂದು ಹಳ್ಳ ತೋರಿರ್ತಾರೆ, ಹಳ್ಳದಿಂದೆಲ್ಲ ಮುದ್ದುಗಳೆಲ್ಲ ಇಟ್ಟಿರ್ತಾರೆ, ಅದಕ್ಕೊಂದು ಹಗ್ಗಕ್ಕೊಂದು ಇಟಿಗೆ ತರ ಕಟ್ಟಿರ್ತಾರೆ, ಅದನ್ನ ಒಂದ್ ಕಡೆ ಎಲ್ಲ ಬಿಟ್ಟಿರ್ತಾರೆ. ನಾನು ಮೇಲ್ಗಡೆ ಬೆಟ್ಟಕ್ಕೆ ಒಂದು ಪೂಜೆ ಮಾಡ್ತೀನಿ, ವಿಶೇಷ ಪೂಜೆ ಮಾಡ್ತೀನಿ. ವಿಶೇಷ ಪೂಜೆ ಮಾಡಿದ್ಮೇಲೆ ಅಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಆ ಮಹಾಮಂಗಳಾರತಿ ಶ್ರದ್ಧಾ ಮಾಡಿದ ಈ ದಾರ ಕತ್ತರಿಸಿ ಅಂತ ಬಂದು ಇದ್ರೊಳಗೆ ಬೀಳುತ್ತೆ. ಅಂಕು ರಕ್ತ ಜೊತೆಗೆ ಆ ಇಟಿಗೆ ಬೀಳುತ್ತೆ. ಇಟಿಗೆ ಬಿದ್ದಾಗ ಅಲ್ಲಿಗಲ್ಲಿ ಫೌಂಡೇಶನ್ ಆಗುತ್ತೆ. ಈ ರೀತಿ ಮಾಡಿದ್ರೆ ಇಂಥ ಅದ್ಭುತ ಕಾಲದಲ್ಲಿ ಮಾಡಿದ್ರೆ 3300 ವರ್ಷಗಳ ಕಾಲ ಇರುತ್ತೆ ಅಂತ ಹೇಳಿರ್ತಾರೆ. ಆದ್ರೆ ತಾನು ದೈವ ಒಂದು ಬಗ್ಗೆ ನೀವು ಇರುತ್ತಲ್ಲ, ಅವತ್ತಿನ ದಿವಸ ಬರುತ್ತೆ, ಇಡೀ ಎಲ್ಲ ಪುಕ್ಕ ಬುಕ್ಕರೆಲ್ಲ ಕೂತ್ಕೊಂಡು ಎಲ್ಲ ಕಾಯ್ತಾ ಇರ್ತಾರೆ. ಗುರುಗಳು ಹೋಗಿ ಮೇಲ್ಗಡೆ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡ್ತಾ ಇರ್ತಾರೆ. ಸಮಯ ಬಂದಾಗ ಇದ್ದಕ್ಕಿದ್ದಂಗೆ ಶಬ್ದ ಬರುತ್ತೆ, ಅದು ಗಂಟೆ ಬರುತ್ತೆ, ಜ್ವರ ಗಂಟೆ ಬರುತ್ತೆ. ಇದು ಒಂಥರ ಅನುಮಾನ, ಇದು ಬೇಗ ಬಂದ್ಬಿಡ್ತಾನಂತೆ ಅದು ಗುರುಗಳೇನೋ ಮಾಡಿರ್ಬೋದು ಅಂತ ಹೇಳಿ. ಯಾಕಂದ್ರೆ ನಮ್ಮಲ್ಲಿ ಗುರುಗಳು ಹೇಳಿ ತಕ್ಷಣ ಅದು ವೇದವಾಕ್ಯ ಅಂತ ಹೇಳಿ ಕತ್ತರಿಸಾಕ್ತಾರೆ. ಜೋರ ತಪ್ಪಾಡಿ ಆಹಾ ಅನ್ಕೊಂಡು ಹೋಗ್ತಾರೆ. ಎಲ್ಲ ಸಂಭ್ರಮ ಪಡ್ತಾ ಇರ್ತದೆ. ಇನ್ನೊಂದು ಶಬ್ದ ಬಂದುತ್ತೆ, ಏನೋ ಇಲ್ಲಿ ಸಮಸ್ಯೆ ಆಯ್ತಲ್ಲ, ಏನಾಯ್ತು ಮುಕ್ತಿ ಮೇಲೆ ಹೋಗಿ ನೋಡ್ತಾರೆ. ಮೇಲೆ ಹೋಗ್ತಾರೆ, ಗುರುಗಳು ಮಾಡ್ತಿರ್ತಾರೆ. ಗುರುಗಳು ಆಶ್ಚರ್ಯ ಪಡ್ತಾರೆ, ಇವಾಗೇನು ಮಹಾಮಂಗಳಾರತಿ ಮಾಡಿದ್ರೆ ಈಗಾಗಲೇ ಬಂದ್ಬಿಟ್ರೆ ಏನಾಯ್ತು ಅಂತ ಹೇಳ್ತಾರೆ. ಅಯ್ಯೋ ಗುರುಗಳು ಅಚ್ಚರಿ ಆಗಿದೆ, ಏನ್ ಅಚ್ಚರಿ ಆಯ್ತಪ್ಪ ಅಂತ ಹೇಳಿದ್ರೆ ಈ ತರ ಕಳಿಸ್ತಾರೆ. ಹೋಗಿ ನೋಡ್ಕೊಂಡು ಅಂತ ಹೇಳಿದ್ರೆ ಅದೇ ಬೆಟ್ಟದ ಮೇಲೆ ಇನ್ನೊಬ್ರು ಯಾರು ಲಿಂಗಾಯತರು ಒಂದು ಮಠ ಇರುತ್ತೆ. ಅವರು ಅಲ್ಲಿ ಪೂಜೆ ಮಾಡ್ಬಿಟ್ಟು ಅವರು ಶಿವರಾತ್ರಿ ಪೂಜೆ ಮಾಡ್ಬಿಟ್ಟು ಅಲ್ಲಿ ಮಂಗಳಾರತಿ ಮಾಡ್ತಾರೆ. ಆ ಮಂಗಳಾರತಿಯಿಂದ ಇಲ್ಲಿ ಆ ನಮ್ಮ ಏನ್ ಸಮಯ ಇರ್ತಲ್ಲ, ಸಮಿತಿನ ಮುಂಚೆಯಲ್ಲಿ ಫೌಂಡೇಶನ್ ಹಾಕೋಬಿಟ್ಟಿರ್ತಾರೆ. ಅದಕ್ಕೋಸ್ಕರ ತಿರ್ಗಾ ಗುರುಗಳು ಕೂತ್ಕೊಂಡು ನೋಡ್ತಾರೆ. ಆಮೇಲೆ ಎಂತ ಕೆಲಸ ಆಗೋದು ಅಂತ ಹೇಳ್ತಾರೆ. ಏನ್ ಗುರುಗಳು ಹೇಳ್ತಾರೆ, ನಾನು 3300 ವರ್ಷಗಳು ಅಂತ ಹೇಳಿದ್ದೆ. ಅದಾಗಲ್ಲ, 330ರಿಂದ 360 ವರ್ಷಗಳ ಕಾಲ ಮಾತ್ರ ವಿಜಯನಗರ ಹೇಳ್ತಾರೆ. ವೇದ ಸುಳ್ಳಾಗಲು ಗಾಳಿ ಸುಳ್ಳಾಗಲು ಅಂತ ಹೇಳ್ತಾರೆ. ಜ್ಯೋತಿಷ್ಯ ನಾನು ನಂಬುದ್ರೆ ಯಾವತ್ತೂ ಸುಳ್ಳಲ್ಲ. ಗುರುಗಳಿಗೆ ಚೆನ್ನಾಗಿ ಗೊತ್ತಿದೆ. ಜ್ಯೋತಿಷ್ಯದ ಲೆಕ್ಕಾಚಾರ ಸುಮ್ಮನೆ ಯಾರೋ ಲೆಕ್ಕಾಚಾರ ಕೇಳುವಂತ ಟಿವಿಲಿ ಬರೋ ಜ್ಯೋತಿಷಿಗಳಿಗೆಲ್ಲ ನಿಜವಾದ ಜ್ಯೋತಿಷ್ಯ ಅರ್ಥ ಮಾಡೋದಕ್ಕೆ ಅರ್ಥ ಆಗುತ್ತೆ. ನೋಡ್ಬಿಟ್ಟು ಅಲ್ಲೇ ನೋಡಿ ಹೇಳ್ತಾರೆ, ಸರಿಯಾಗಿ ವಿಜಯನಗರ ಸಾಮ್ರಾಜ್ಯ ಅದಾದ್ಮೇಲೆ ಕೇವಲ 330 ವರ್ಷಗಳಿಗೆ ಅವಸಾನ ಆಗುವುದು. ಅಂದ್ರೆ ಇಡೀ ದೇಶದಲ್ಲಿ ಹೈಂದವಿ ಸಾಮ್ರಾಜ್ಯ ಅದಾದ ಮೇಲೆ ವಿಜಯನಗರ ಸಾಮ್ರಾಜ್ಯ ಇಲ್ಲಿರುವಂತಹ 330 ವರ್ಷಗಳ ಕಾಲ ಇದ್ರೂ ನಮ್ಮದೊಂದಿದೆ. ಯಾವಾಗ ಒಂದು ದೇವರ ಹತ್ರ ಹೊರ ಕೇಳ್ಕೊಂಡಾಗ ನನಗೆ ಮಕ್ಕಳೇ ಇಲ್ಲರಲ್ಲ, ಅವರಿಗೆ ಮಕ್ಕಳು ಕೊಟ್ಟಾಗ ದೇವ್ರ ಹತ್ರ ಕೇಳ್ತಾರಂತೆ ದೇವರು, ನಿನಗೆ 2 ಥರ ಮಕ್ಕಳನ್ನ ಕೊಡ್ತೀನಿ. ಒಂದು ಅಲ್ಪಾಯುಷ್ಯ ಮಗು ಕೊಡ್ತೀನಿ, ಅದು ತುಂಬಾ ಪ್ರಚಂಡ ಬುದ್ಧಿ ಇರ್ತಾನೆ. ಇನ್ನೊಬ್ಬ ದೀರ್ಘಾಯುಷ್ಯನ ಕೊಡ್ತೀನಿ, ಅವನ ಅಲ್ಪ ಬುದ್ಧಿ ಆಗಿರ್ತಾರೆ. ಏನೋ ಆಯ್ಕೆ ಮಾಡ್ಕೊಳ್ತಾರೆ ಎಲ್ಲರೂ ಆಯ್ಕೆ ಮಾಡ್ಕೊಳ್ತಾರೆ. ದೀರ್ಘಾಯುಷ್ಯ ಬೇಡಪ್ಪ, ಅಲ್ಪಾಯುಷ್ಯನೇ ಕೊಡು, ಅಲ್ಪಾಯುಷ್ಯನೇ ಕೊಡು, ಚೆನ್ನಾಗಾಗ್ಲಿ ಅಂತ. ಹಾಗೇನೆ ಇಲ್ಲೂ ಆಗುತ್ತೆ.
ನಾವು 3300 ವರ್ಷ ಸಿಗ್ಬೇಡ, ನಾವು 330 ವರ್ಷ ಸಾಕೊಂಡ್ರಿ, ನಾವು 330 ವರ್ಷಗಳಲ್ಲೇ ಇವತ್ತೇನಾದ್ರೂ ಭಾರತದಲ್ಲಿ ಇನ್ನು ಹಿಂದೂ ಧರ್ಮ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ವಿಜಯನಗರ ಸಾಮ್ರಾಜ್ಯನೇ, ಅದಕ್ಕೆ ನಮ್ಮ ವಿಜಯನಗರದ ಕಾರಣ. ಸೊ ಬ್ರಾಹ್ಮಣರ ಕೊಡುಗೆ ಏನಪ್ಪಾ ಅಂತ ಹೇಳಿದ್ರೆ ವಿಜಯ ವಿದ್ಯಾರಣ್ಯರು ಸ್ಥಾಪನೆ ಮಾಡಿದ ಹೈಂದವಿ ಸಾಮ್ರಾಜ್ಯ. ಆ ಸಾಮ್ರಾಜ್ಯದಿಂದಾನೇ ಬೇರೆ ಎಲ್ಲಾದ್ರೂ ಯಾಕೆಂದ್ರೆ ಸಾಮಾನ್ಯವಾದ ಒಬ್ಬ ಗುರುಗಳು ಸಾಧ್ಯ ಯಾರೋ ಇಬ್ಬರು ಹುಡುಗರುಗಳನ್ನ ಇಟ್ಕೊಂಡು ಮಾಡಿದ್ರೆ ನನ್ನ ಕೈಲಿ ಯಾಕಾಗಲ್ಲ, ಅವ್ರ ಕೈಲಿ ಯಾಕಾಗಲ್ಲ ಅನ್ಕೊಂಡೇನೆ ಕೊನೆಗೆ ಶಿವಾಜಿ ಅಲ್ಲಿಂದಾನೆ ಬರ್ತಾನೆ, ಕೊನೆಗೆ ನಮ್ಮ ಮೈಸೂರು ಅರಸರು ಅಲ್ಲಿಂದಾನೆ ಬರ್ತಾರೆ. ಇವತ್ತು ನಾವು ನೋಡ್ಕೊಳ್ಳ ಬೇರೆ ಯಾವ ಸಣ್ಣ ಪುಟ್ಟಗಳು ಸಾಮಂತಗಳು ಇರ್ತಾರಲ್ಲ ಅವರೆಲ್ಲರೂ ಸಹ ವಿಜಯನಗರ ಸಾಮ್ರಾಜ್ಯದ ಸಾಮಂತಗಳಾಗಿ ಇರ್ತಾರೆ. ಹಾಗಾಗಿ ಇವತ್ತು ಭಾರತದಲ್ಲಿ ಹಿಂದೂ ಧರ್ಮ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ವಿಜಯನಗರ ಸಾಮ್ರಾಜ್ಯ. ಆ ವಿಜಯನಗರ ಸಾಮ್ರಾಜ್ಯ ಕೊಡುಗೆ ವಿಜಯ ವಿದ್ಯಾರಣ್ಯರು ಅವರು ಹಮ್ಮಿಕೊಂಡ ಬ್ರಾಹ್ಮಣರು. ಇನ್ನು ನಾವು ತುಂಬಾ ಬೇಡ ಈಗ ಇತ್ತೀಚೆಗೆ ತಗೊಂಡು ಬರೋಣ. ಇತ್ತೀಚೆಗೆ ಅಂತ ಹೇಳಿದ್ರೆ ನಾವು ಮಯೂರನ್ನ ನೋಡ್ತೀವಿ ನಾವು. ಅದಾದ್ಮೇಲೆ ಇದು ಕರ್ನಾಟಕ ಅಂದ ತಕ್ಷಣ ನಾವು ಏನ್ ಕೊಡ್ತೀವಿ, ಘಟ್ ಅಂತ ಕರ್ನಾಟಕ ಅಂದ ನಮಗೆ ಇಲ್ಲಿ ಸಿಗೋಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಗಳು ಸಿಗೋದಿಲ್ಲ. ಕರ್ನಾಟಕ ಏನಾಗಿದೆ ಇವತ್ತು, ಬೆಂಗಳೂರು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಆಗುತ್ತಿದೆ. ಈ ಸಿಲಿಕಾನ್ ಸಿಟಿ ಆಗಿದ್ರೆ ಏನ್ ಕೇಳಿದ್ರೆ ಯಾಕೆ ಕೇಳಿದ್ರೆ ಇವತ್ತಿನ ಭಾರತದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು, ಅದು ವಿಶೇಷವಾಗಿ ಕರ್ನಾಟಕ ಬೆಂಗಳೂರಲ್ಲಿ ಮುಂಚೆ ಧಾರವಾಡದಲ್ಲಿ ಯಾವ್ದಾದ್ರು ಒಂದು ಕಲ್ಲು ಹೊಡೆದ್ರೆ ಏನ್ ಬೀಳ್ತಾ ಇತ್ತು, ಧಾರವಾಡದಲ್ಲಿ ಹೋಗೊಂದು ಕಲ್ಲು ಹೊಡೆದ್ರೆ ಯಾವ್ದಾದ್ರು ಕವಿಗಳ ಮನೆ ಮೇಲೆ ಬೀಳ್ತಾ ಇತ್ತು. ಇವತ್ತು ಬೆಂಗಳೂರಿನಲ್ಲಿ ಯಾವ್ದಾದ್ರು ಕಲ್ಲು ಹೊಡೆದ್ರೆ ಯಾವ್ದಾದ್ರು ಸಾಫ್ಟ್ವೇರ್ ಇಂಜಿನಿಯರ್ ಮೇಲೆ ಬೀಳುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ ಬೀಳ್ಬೇಕಿರೋದಕ್ಕೆ ಇಂಜಿನಿಯರ್ ಕಾರಣ. ಆ ತರ ಇಂಜಿನಿಯರ್ ಯಾರಾದ್ರೂ ಬಿಲ್ಡರ್ ಆಗಿ ಹೇಳಿದ್ರೆ ಇಡೀ ದೇಶದಲ್ಲಿ ಇಂಜಿನಿಯರ್ ಇದ್ದಾರೆ ಯಾರಾದ್ರೆ ಜೋರ ಚಪ್ಪಾಳೆ ಬರಲಿ. ಇಡೀ ಪ್ರಪಂಚಕ್ಕೆ ಅದ್ಭುತವಾದ ಪ್ರತಿಭೆ, ಇಂಜಿನಿಯರಿಂಗ್ ಅದ್ಭುತವಾದ ಪ್ರತಿಭೆಯನ್ನು ತಿಳಿದಂಥವ್ರು ಅವರು ಸಹ ನಮ್ಮ ಕರ್ನಾಟಕದ ಬ್ರಾಹ್ಮಣರವರು. ಇಲ್ಲೇ ನಮ್ಮ ಹತ್ತಿರದ ಮುದ್ದೇನಹಳ್ಳಿ ನದಿ ಬೆಟ್ಟದ ಪಕ್ಕದಲ್ಲಿ ಇರುವಂತಹ ಮುದ್ದೇನಹಳ್ಳಿಯವರು. ಸೊ ಹಾಗಾಗಿ ಇಡೀ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಏನಾದ್ರು ಕೊಡುಗೆ ಅಂತ ಹೇಳಿದ್ರೆ ಬ್ರಾಹ್ಮಣರು ಏನ್ ಕೇಳಿದ್ರು ಅಂದ್ರೆ ಏನ್ ಹೇಳ್ಬೇಕು, ಸರ್ವ ವಿಶ್ವೇಶ್ವರಯ್ಯನವರು. ಯಾಕಪ್ಪ ಸರ್ವ ವಿಶ್ವೇಶ್ವರಯ್ಯನವರು ಏನು ಅಂತಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಹೇಳ್ತೀನಿ ನಿಮ್ಗೆ, ಅವ್ರೊಂದ್ಸತಿ ಅವರ ಗುರುಗಳ ಮನೆಗೆ ಹೋಗಿರ್ತಾರೆ. ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ಕಥೆಗಳು. ಯಾಕೆ ಕನ್ನಂಬಾಡಿ ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯನವರು ಯಾಕೆ ಕನ್ನಂಬಾಡಿ ಗೊತ್ತಿಲ್ಲ, ನಮ್ಗೆಲ್ಲರೂ ಗೊತ್ತು. ಅದು ಹೇಳ್ತೀನಿ. ಅದು ಅಂದ್ರೆ ಮೈಸೂರು ಮಹಾರಾಜರು ಅವರ ತಮ್ಮ ನಗನಾಟ್ಯಗಳನ್ನೆಲ್ಲ ಮಾಡಿ ಒಡವೆಗಳನ್ನೆಲ್ಲ ಮಾಡಿ ಕಟ್ಟೋದು ಅಂತಂದ್ರೆ ತುಂಬಾ ಇರಬೇಕು. ಯಾಕೆ ಕಟ್ಟೋದು ನೀವೇ ಯಾಕೆ ಬೇಕು ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಗೊತ್ತಿದೆಯೋ, ಒಂದು ಸತಿ ವಿಜಯನಗರ ಅವರ ವಿಶ್ವೇಶ್ವರಯ್ಯನವರು ಅವ್ರು ಚಿಕ್ಕ ವಯಸ್ಸಲ್ಲಿ ಬೇಕಿದ್ರೆ ಗುರುಗಳ ಮನೆಗೆ ಹೋಗಿರ್ತಾರಂತೆ. ಅವಾಗೆಲ್ಲ ಗೊತ್ತಲ್ಲ, ಅಂದ್ರೆ ಗುರುಗಳ ಮನೆಗೆ ಹೋಗ್ಬೇಕಿದ್ರೆ ಇಟ್ಕೊಂಡು ಹೋಗ್ಬೇಕಿದ್ರೆ ಹೀಗೆ ಮಾತಾಡ್ತಾ ಇರ್ಬೇಕಿದ್ರೆ ಅಲ್ಲಿ ಹೋಗಿ ಹೇಳ್ತಾರಂತೆ ಅವ್ರಿಗೆ ನೀರ್ ಬಾಯಾರಿಕೆ ಆಗುತ್ತೆ. ನೀರ್ ಬಾಯಾರಿಕೆ ಆದಾಗ ಅವ್ರಿಗೆ ಗುರುಗಳು ಹಿಂದಿ ಹೇಳ್ತಾರೆ, ಅಮ್ಮ ನನಗೆ ನೀರ್ ಬಾಯಾರಿಕೆ ಆಗ್ತಾ ಇದೆ. ಅವ್ರು ಹೇಳ್ತಾರಂತೆ ಒಂದು ಲೋಟ ನೀರು ಕೊಡ್ತಾರಂತೆ. ನೀರು ಕೊಟ್ಟಾದ್ಮೇಲೆ ಚಿಕ್ಕ ಹುಡುಗ ಬಾಯಾರಿಕೆ ಜಾಸ್ತಿ ಆಗ್ಬಿಟ್ಟು ಅಮ್ಮ ಇನ್ನೊಂದ್ ಸ್ವಲ್ಪ ನೀರು ಹೇಳ್ತಾರೆ. ಅವ್ರು ನಗ್ತಾ ಹೇಳ್ತಾರಂತೆ, ಲೋ ವಿಶ್ವೇಶ್ವರಯ್ಯ ನಿನ್ಗೆಲ್ಲ ಗೊತ್ತಿಲ್ವೇನೋ, ಇದು ಮೊದ್ಲೇ ಕೋಲಾರ, ಇಲ್ಲಿ ಯಾವ್ದು ನದಿಗಳು ಹರಿಯಲ್ಲ, ನೀರಿಗೆ ದೂರ ಹೋಗ್ಬೇಕು. ನಾಳೆ ನೀನು ದೊಡ್ಡವನಾಗಿ ತುಂಬಾ ಓದ್ಬಿಟ್ಟು ಒಂದು ಭಾಷೆ ಕೊಡೋಂತಾರೆ. ಏನಮ್ಮ ಭಾಷೆ ಕೊಡ್ಬೋದು ಅಂದ್ರೆ ನಾಳೆ ದೊಡ್ಡವರಾದ್ಮೇಲೆ ಈ ಊರಿಗೊಂದು ನೀರು ಕೊಡ್ತೀನಿ ಅಂತ ಹೇಳೋ, ಏನೋ ಈ ಊರಿಗೆ ಒಂದು ನೀರು ಬರೋದು ಮಾಡೋ ದೊಡ್ಡ ಕಲೆಕ್ಟರ್ ಆಗೋದು ಅಂದ್ರೆ ಒಂದು ದೊಡ್ಡದಿದ್ದು. ನಾಳೆ ಒಂದು ದೊಡ್ಡ ಕಲೆಕ್ಟರ್ ಆಗ್ಬಿಟ್ಟು ನಮ್ಮ ಊರಿಗೆಲ್ಲ ಒಂದು ನೀರು ಬರೋದು ಮಾಡ್ಬಿಡೋ ಅಂತ ಹೇಳ್ತಾರೆ. ಒಂದು ಬಾಲಕ ವಿಶೇಷ ಅಂತಾರೆ. ಏನ್ ಹೇಳ್ತೀವಿ ಗುರುಗಳು ಹಿಂದಿ ಕೇಳಿದಾಗ ಏನ್ ಹೇಳ್ತೀವಿ ನಾವು, ಆಗ್ಲಮ್ಮ ಅಂತ ಹೇಳ್ತಾರೆ. ಅವತ್ತು ಹಾಗೆ ಗುರುಗಳ ತಾಯಿಗೆ ಗುರುಗಳ ಹೆಂಡತಿಗೆ ಒಂದು ಭಾಷೆ ಕೊಟ್ಟಿದ್ದೇನೆ. ಮುಂದೆ ಏನಾಯ್ತು, ಕನ್ನಂಬಾಡಿ ಕಟ್ಟಾಯ್ತು. ಇವತ್ತು ಕನ್ನಂಬಾಡಿ ಎಂತ ಇದೆ, ಬರೀ ಅಲ್ಲ ಬರೀ ನಮ್ಮ ಒಂದೇ ರಾಜ್ಯಕ್ಕಲ್ಲ, 4 ರಾಜ್ಯದ ಜೀವನದಿ ಆಗಿದೆ. ಕಾವೇರಿಯಿಂದ ನಾವು ಗಟ್ಟಿಯಲ್ಲಿ ಹಿಡಿದು ನೀರು ಕಟ್ಟೆ ಕಟ್ಕೊಂಡು ನಾವು ಏನಾದ್ರೂ ಬೆಂಗಳೂರಿಗೆ ಇರ್ತೀವಿ ಅಂತ ಹೇಳಿದ್ರೆ, ಬೆಂಗಳೂರಿಗೆ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ನಾವು ಬರೀ ಊರು ಮಾತ್ರ, ಮಂಡ್ಯ ಊರು ಮಾತ್ರ ನೆನೆಸ್ಕೊಳ್ಳೋದು ಅಂತಲ್ಲ. ನಾವು ನೆನೆಸ್ಕೊಳ್ಬೇಕಿದ್ರೆ ಇಡೀ ಈ ಕಡೆ ದಕ್ಷಿಣ ಭಾರತದ ಎಲ್ಲಾದ್ರೂ ನೆನೆಸ್ಕೊಳ್ಬೇಕಾದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ
ಅವರು ವಿಶ್ವೇಶ್ವರಯ್ಯನವರು. ಹಾಗಾಗಿ ಅವರು ಪ್ರಾತಃ ಸ್ಮರಣೀಯರು. ನಾವು ಪ್ರತಿ ದಿವಸ ನಾವು ಬೆಳಗ್ಗೆ ನಾವು ಕರಾವಳಿ ಲಕ್ಷ್ಮಿ ಹೇಳ್ಕೊಳ್ಬೇಕಿದ್ರೆ ವಿಶ್ವೇಶ್ವರಯ್ಯನವರು ಹೇಳ್ಕೊಳ್ಳಬೇಕು. ಯಾಕಂದ್ರೆ ಇವತ್ತು ನೀರಿಲ್ಲಿ ಊಟ ಇಲ್ಲದೆ ಬರುತ್ತೆ, ಆದ್ರೆ ನೀರಿಲ್ಲದೆ ಇರಬೇಕಾಗಲ್ಲ ಅಂತ ನೀರು ಕೊಟ್ಟಿದಂತಹ ಮಹನೀಯರು ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರು ದಿವಾನರಾಗಿರ್ತಾರೆ. ಅವರ ಆಡಿದ್ದು ತುಂಬಾ ಕಡಿಮೆ, ಆದ್ರೆ ಆಡಿದ್ದು ಕಡಿಮೆದಲ್ಲಿ ತುಂಬಾ ನನಗೆ ಅರ್ಧ ಗಂಟೆ ಸಮಯ ಕೊಟ್ಟರೆ ನಾನು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಅವ್ರು ಹೇಗೆ ಹೇಳಿದ್ರೆ ದಿವಾನರಾಗಿರ್ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ದಿವಾನರನ್ನ ಕರ್ಕೊಂಡು ಹೋಗ್ತಾರಂತವ್ರನ್ನ ದಿವಾನರ ಜೊತೆ ಹೋಗ್ಬೇಕಿದ್ರೆ ಜೋಗ ಜಲಪಾತ ಕರ್ಕೊಂಡು ಹೋಗ್ತಾರೆ. ಜೋಗ ಜಲಪಾತ ಕರ್ಕೊಂಡು ಹೋಗಿ ತೋರಿಸ್ತಾರೆ. ತೋರಿಸ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಮಾತ್ರ ವಿಶೇಷ ಮಾತ್ರ ನಿರ್ಲೀಪ್ತರಾಗಿರ್ತಾರಂತೆ. ಮಹಾರಾಜರು ಏನೋ ಅನ್ಸ್ಬಿಡ್ತು, ಏನಿದು ಇಷ್ಟೊಂದು ನಿರ್ಲೀಪ್ತರಾಗ್ತಿರಲ್ಲ, ಇಷ್ಟೊಂದು ಚೆನ್ನಾಗಿದೆ, ಎಲ್ಲರೂ ಅದ್ಭುತ ಅಂತ ಇದ್ದಾರೆ, ಇಲ್ಲೆಲ್ಲ ಅಂತಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಏನಾಯ್ತು ವಿಶೇಷನಲ್ಲಿ, ಯಾಕೆ ಈಗ ಸ್ವಲ್ಪ ಬಿಲ್ಲರ್ ಆಯ್ತಾ, ಏನಾದ್ರು ನಮಗೆ ಅಚಾಪುರಿ ಆಯ್ತಾ ಅಂತ ಹೇಳ್ತಾರೆ. ವಿಶೇಷ ಮಾತಾಡಿದಂತೆ ಅವ್ರು ಹೇಳಿದ್ದು ವಾಟ್ ಎ ವೇಸ್ಟ್ ಏನಂತ ಅಂತ ಹೇಳಿದ್ರೆ, ಇಷ್ಟೊಂದು ನೀರು ಸುಮ್ಮನೆ ಪೋಲಾಗ್ತಾ ಇದೆಯಲ್ಲ ಅಂದ್ರಂತವ್ರು. ಅಂದ್ರೆ ಅವರ ದೂರದೃಷ್ಟಿ ಹೇಗಿತ್ತು, ಆ ದೂರದೃಷ್ಟಿಯಿಂದ ಇವತ್ತೇನಂತ ಹೇಳಿದ್ರೆ ಅದಾದ್ಮೇಲೆ ಅಲ್ಲೂ ಅಷ್ಟೇ 25 ಪೈಸಾ ಮುಂಟಾಣಿ ನಾಕಾಣಿ ಎಲ್ಲ ಸಂಗ್ರಹಿಸಿ ಅದರಲ್ಲಿ ಅಲ್ಲೊಂದು ಅಣೆಕಟ್ಟೆ ಕಟ್ಟಿ ಅಲ್ಲೊಂದು ವಿದ್ಯುತ್ ಜಲಾಗಾರ ಮಾಡ್ತಾರೆ. ಸೊ ಅದರಲ್ಲಿ ಇವತ್ತಿಗೂ ಸಹ ಶ್ರೀ ಕೃಷ್ಣರಾಜ ವಿದ್ಯುತ್ ಯೋಜನೆ ಇರಬೇಕು ಅಂತ ರಾಜಕೀಯ ಕಾರಣದಲ್ಲಿ ಅದನ್ನ ಮಹಾತ್ಮ ಗಾಂಧಿ ವಿದ್ಯುತ್ ಜಲಾಗಾರ ಅಂತ ಹೇಳ್ತಾರೆ. ಇಡೀ ರಾಷ್ಟ್ರದಲ್ಲೇ ಅತ್ಯಂತ ದೊಡ್ಡದಾದ ವಿದ್ಯುತ್ ಜಲಾಗಾರ. ಸುಮಾರು 120 ಮೆಗಾವಾಟ್ಸ್. ಇವತ್ತು ಅಷ್ಟೇ ನಮ್ಗೆ ಎಲ್ಲಾದ್ರೂ ವಿದ್ಯುತ್ ಬರ್ತಾ ಇದೆ. ಒಂದು ಶಿಂಷಾಯಿಂದ ಬರುತ್ತೆ, ಇನ್ನೊಂದು ಸಮುದ್ರ ಜೋಗ ಜನಚಕ್ಕಿ ಬರಚಕ್ಕಿಯಿಂದ ಬರುತ್ತೆ. ಅಂಥ ಎಲೆಕ್ಟ್ರಿಸಿಟಿ ಇವೆಲ್ಲ ನೋಡ್ತಾ ಎಲೆಕ್ಟ್ರಿಸಿಟಿ, ಒಂದು ನೀರು ಮತ್ತೆ ವಿದ್ಯುತ್. ಇವತ್ತು ನೀರು ಮತ್ತೆ ವಿದ್ಯುತ್ ಇಲ್ಲೇ ಇರೋದಿಲ್ಲ, ಇನ್ನೊಂದು ಇಂಟರ್ನೆಟ್. ಆಮೇಲೆ ಬರ್ತೀನಿ. ಸೊ ಇದ್ರೆ ಸಾಕು, ಊಟನೂ ಬೇಡ ನಮ್ಮ ಮಕ್ಕಳಿಗೆ. ಚಿಕ್ಕ ಮಕ್ಕಳಿಗೆ ಒಂದು ನೀರು ಇರಬೇಕು, ಒಂದು ವಿದ್ಯುತ್ ಇರಬೇಕು, ಒಂದು ಕೈಯಲ್ಲಿ ಮೊಬೈಲ್ ಒಂದು ಇಂಟರ್ನೆಟ್ ಇರಬೇಕು, ಅಷ್ಟಿದ್ರೆ ಸಾಕು, ಊಟನೂ ಬೇಡ. ಇದೆಲ್ಲದಕ್ಕೂ ಸೌಕರ್ಯ ಕೊಡಿಸಿದಂಥದ್ದು ಮಾನ್ಯರು ಸರ್ ವಿಶ್ವೇಶ್ವರಯ್ಯನವರು. ಕನ್ನಡ ಬಡಿ ಕಟ್ಟದು, ಸ್ಥಾಪನೆ ಮಾಡುದು, ಅದಾದ್ಮೇಲೆ ಜೋಗದ ವಿದ್ಯುತ್ ಯೋಜನೆ ನೋಡಿದ್ವಿ, ಶಿವನ್ ಸಮುದ್ರ ಶಿಂಷಾದ್ ನೋಡಿದ್ವಿ, ಬ್ಯಾಕ್ ಸಿಸ್ಟಮ್ ನೋಡಿದ್ವಿ, ಭಟ್ಕಳದಲ್ಲಿ ಬಂದರ ಕಟ್ಟಿದ್ರು, ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾಲಯ ಅವರೇ ಕಟ್ಟಿದ್ದು, ಭದ್ರಾವತಿ ಉಕ್ಕು ಮತ್ತೆ ಕಬ್ಬಿಣ ಕಾರ್ಖಾನೆ ಅವರೇ ಮಾಡಿದ್ದು, ಮೈಸೂರು ಸಕ್ಕರೆ ಕಾರ್ಖಾನೆ ಮಾಡಿದ್ರು, ಶ್ರೀಗಂಧ ತರದ್ರು, ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಹೆಣ್ಮಕ್ಳು ಗಂಧಮಾಗಿಲ್ಲಿ ಮುಟ್ಟು ಮೈಸೂರು ಸ್ಯಾಂಡಲ್ ಸೋಪ್ ಮಾಡಿದ್ರು, ಮತ್ತೆ ಜಯಚಾಮರಾಜೇಂದ್ರ ಜೆಸಿ ನಗರದಲ್ಲಿರುವಾಗ SJP ಪಾಲಿಟೆಕ್ನಿಕ್ ಅದನ್ನು ಮಾಡಿದ್ರು, ಕನ್ನಡ ಸಾಹಿತ್ಯ ಪರಿಷತ್ತು ಅವರೇ ಕಟ್ಟಿದ್ರು, ಬೆಂಗಳೂರು ಮೈಸೂರು ವಿಶ್ವವಿದ್ಯಾಲಯ ಕಟ್ಟರು, ಬೆಂಗಳೂರು ವಿವಿ ಇಂಜಿನಿಯರಿಂಗ್ ಕಟ್ಟಿದ್ರು, ಸಾರ್ವಜನಿಕ ವಿಶ್ವವಿದ್ಯಾಲಯ ಕಟ್ಟರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅವರೇ ಕಟ್ಟಿದ್ದು, ಕಬ್ಬನ್ ಪಾರ್ಕ್ ಸೆಂಚುರಿ ಕ್ಲಬ್. ಈ ತರ ವಿಶ್ವೇಶ್ವರಯ್ಯನವರ ಸಾಧನೆಯನ್ನು ಹೇಳ್ಬಿಟ್ಟಂದ್ರೆ ಇಡೀ ಒಂದು ದಿವಸ ಹೇಳ್ಬೋದು. ಕರ್ನಾಟಕಕ್ಕೆ ಭಾರತಕ್ಕೆ ಬ್ರಾಹ್ಮಣರ ಕೊಡುಗೆ ಅಂತ ಹೇಳಿದ್ರೆ ಮಯೂರ ವರ್ಮ, ಮಯೂರ ಶರ್ಮ, ಮಯೂರ ವರ್ಮ ಆಗಿತ್ತು, ಅದಾದ್ಮೇಲೆ ವಿಶ್ವವಿದ್ಯಾಲಯರು, ಆಮೇಲೆ ಬನ್ನಿ ಇನ್ನು ನಮ್ಮ ದೇಶದಲ್ಲಿ ಒಂದು ಕೆಟ್ಟ ಸಂಸ್ಕಾರ ಇದೆ. ಇಡೀ ದೇಶ ಬ್ರಾಹ್ಮಣರು ಯಾರು ವಿದ್ಯಾಭ್ಯಾಸ ಇಲ್ಲ, ದಲಿತರಿಗೆ ಏನು ಮಾಡಲಿಲ್ಲ ಅಂತ ಹೇಳ್ತಾರೆ. ದಲಿತ ಉದಾಹರಣೆ ಅಂತ ಹೇಳಿದ್ರೆ ದಲಿತ ಕಣ್ಮುಂದೆ ಯಾರು ಬರ್ತಿರೋರಿಗೆ, ದಲಿತ ಉದಾಹರಣೆ ಕಣ್ಮುಂದೆ ಯಾರು ಬರ್ತಾರೆ? ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್ ಪೂಜಾ ಮಾಡಿದ್ದಾರೆ, ಇಲ್ಲ ತಪ್ಪೇ ಇಲ್ಲ, ನಾನು ನೆನೆಸ್ಕೋಬೇಕು. ಆದ್ರೆ ಆ ಅಂಬೇಡ್ಕರ್ ಈಗ ಮುಂಚೆ ಏನಂತಂದ್ರೆ ಅವರ ಹೆಸರು ಇರುತ್ತಲ್ಲ, ಹೆಸರ ಜೊತೆ ಯಾವ್ದು ಸರ್ನೇಮ್ ಇರುತ್ತಲ್ಲ, ಅದರಿಂದ ಯಾವ ಜಾತಿ ಅಂತ ಗುರುತಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರು ಮಹರ್ ಜಾತಿಯವರು ಇರ್ತಾರೆ, ಅತ್ಯಂತ ಕೆಲ ಜಾತಿ ಇರ್ತಾರೆ. ಅವರು ಶಾಲೆಗಳಲ್ಲಿ ಹೋದಾಗ ಅವ್ರನ್ನ ತುಂಬಾ ಅವ್ರನ್ನ ಕೀಳಾಗಿ ನೋಡ್ಕೊಳ್ತಾ ಇರ್ತಾರೆ. ತುಂಬಾ ಎಷ್ಟು ಕೀಳಾಗ್ತಾರೆ, ಹುಡುಗರು ಜೊತೆ ಏನಾದ್ರು ಬಂದಾಗ ಜೊತೆ ಸೇರ್ತಾ ಇರಲಿಲ್ಲ. ಅವ್ರು ಊಟದ ಡಬ್ಬಿ ಏನಾದ್ರು ಜೊತೆಗೆ ಇಟ್ಬಿಟ್ಟಿರಲ್ಲ, ಹೋಗಿ ಮಾಡ್ತಿರ್ತಾರೆ. ಅವ್ರು ಕುಡಿಯಕ್ಕೆ ನೀರು ಕೊಡ್ತಿರಲ್ಲ, ಮೇಲಿಂದ ಸುರಿತಾ ಇರ್ತಾರೆ. ಇದೆಲ್ಲ ಇದ್ದಾಗ ಗಮನಿಸಿದಂತಹ ಒಬ್ಬ ಮಹನೀಯರು, ಈ ಹುಡುಗಿಗೆ ಆಗ್ತಾ ಇದೆಯಲ್ವಾ, ಇದನ್ನ ಮಾಡಕ್ ಬೇಡ ಅಂತೇಳಿ ಕರೆದು ಕೇವಲ ಭೀಮರಾವ್, ನೀವೆಲ್ಲ ಹೇಳ್ತೀನಿ, ನಾವು ಹೇಳ್ತಕ್ಕಂಥ ಅಂಬೇಡ್ಕರ್ ಅಂತ ಹೇಳ್ತೀವಿ, ಅಂಬೇಡ್ಕರ್ ಅಲ್ಲ ಹೆಸರು, ಭೀಮರಾವ್ ಅಂತೇನೆ. ಅವರಿಗೆ ಅಂಬಾವಾಡೇಕರ್ ಇದ್ದಂಥವ್ರು, ಅಂಬೇಡ್ಕರ್ ಅಂತ ಬ್ರಾಹ್ಮಣರ ಒಬ್ರು ಟೀಚರ್ ಇದ್ರು. ಅವರು
ಈ ಹುಡುಗನ ಉದ್ಧಾರ ಆಗ್ಲಿ ಅಂದ್ರೆ ದೂರದೃಷ್ಟಿ ನಮ್ಮಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಈ ಹುಡುಗ ಉದ್ಧಾರ ಆಗ್ಬೇಕು ಅಂತ ಹೇಳಿ ಹಾಗಾಗಿ ಅವನು ಏನ್ ಮಾಡುದು ಅಂತ ಹೇಳಿದ್ರೆ ಅವನು ಭೀಮರಾವ್ ಜೊತೆಗೆ ಒಂದು ಅಂಬೇಡ್ಕರ್ ತಮ್ಮ ಸರ್ನೇಮ್ ಏನಿತ್ತು ಅದನ್ನ ಅವನಿಗೆ ತಿಳಿಸಿ ಭೀಮರಾವ್ ಅಂಬೇಡ್ಕರ್ ಅಂತ ಹೆಸರಿಟ್ರು. ಹಾಗಾಗಿ ಯಾರಾದ್ರೂ ಹೋಗಿ ನಿನ್ನ ಹೆಸರೇನು ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂತ ಕೇಳಿದ ತಕ್ಷಣ ಓ ಇಲ್ಲ ಇದು ಬ್ರಾಹ್ಮಣ ಹುಡುಗ ಅನ್ಕೊಳ್ಳಿ, ಅವನಿಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ಹೇಳ್ಬಿಟ್ರು. ಹಾಗಾಗಿ ಜೋರಾದ ಚಪ್ಪಾಳೆ ಕೊಡಿ. ಇವತ್ತೇನಾದ್ರೂ ದಲಿತರು ಉದ್ಧಾರ ಆಗಿದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂತ ಹೇಳ್ತೀವಿ. ಅಂಬೇಡ್ಕರ್ ಉದ್ಧಾರ ಆಗಿದ್ದಾರೆ ಅಂದ್ರೆ ಯಾರಿಂದ ಉದ್ಧಾರ ಆದ್ರು? ಬ್ರಾಹ್ಮಣರಿಂದ ಉದ್ಧಾರ ಕೇಂದ್ರ ಇಲ್ಲ. ಅವ್ರದ್ದು ಸಾಮರ್ಥ್ಯ ಯಾರು ಅಂಬೇಡ್ಕರ್ ಅವರು ತುಂಬಾ ಓದಿದ್ರು, ತುಂಬಾ ಜ್ಞಾನಿಗಳು, ಅವರು ಸಂಸ್ಕೃತ ಪಂಡಿತರು, ಸುಮಾರು ಅವರಿಗೆ 10-12 PhD ಮಾಡಿದ್ರು ಎಲ್ಲ ನಿಜ. ಆದರೆ ಅವರದ್ದು ಸಮಾಜದಲ್ಲಿ ಕೆಳಗಡೆ ಅವ್ರಿಗೊಂದು ಸಮಾಜವನ್ನು ಕಲ್ಪನೆ ಮಾಡ್ಕೊಳ್ತಾರೆ ಅಂದ್ರೆ ಬ್ರಾಹ್ಮಣರು. ಹಾಗೆ ಅಂಬೇಡ್ಕರ್ ಅಷ್ಟೇನಾ ಅಂತ ಹೇಳಿದ್ರೆ ಅಂಬೇಡ್ಕರ್ ಒಂದು ಸ್ಫೂರ್ತಿ ಇರ್ಬೇಕಲ್ವಾ? ಅಂಬೇಡ್ಕರ್ ಯಾಕೆ ಸ್ಫೂರ್ತಿ ಇದ್ರು? ಯಾರಿಗಾದ್ರೂ ಗೊತ್ತಿದೆ ಅಂಬೇಡ್ಕರ್ ಯಾಕೆ ಸ್ಫೂರ್ತಿ ಅಂತ? ಯಾರು? ಕುದ್ಮಲ್ ರಂಗರಾಯರು ಅಂತ ಕೇಳಿದ್ರ? ಕುದ್ಮಲ್ ರಂಗರಾಯರು ಅಂತ ಇದ್ದಾರೆ. ಅವ್ರೇನಂತ ಹೇಳಿದ್ರೆ ಆ ಮನುಷ್ಯ ಹೇಗೆ ಕುದ್ಮಲ್ ರಂಗರಾಯರು ದಕ್ಷಿಣ ಭಾರತದ ಉತ್ತರ ಕನ್ನಡದ ಕರಾವಳಿಯ ಪ್ರದೇಶದ ಕಡೆಯವರು ಕುದ್ಮಲ್ ರಂಗರಾಯರು. ಆ ಮನುಷ್ಯ ಇಡೀ ತನ್ನ ಜೀವಮಾನ ಪೂರ್ತಿ, ಅವರು ಚಿಪ್ಪಾವಣಿ ಅದರಲ್ಲಿ ಬಿಡಿದವರು, ಇಡೀ ತನ್ನ ಜೀವಮಾನದ ಪೂರ್ತಿ ಏನು ಸಾಧನೆಗಳಿದೆಯಲ್ಲ ಅದನ್ನ ದಲಿತರಿಗಾಗಲೇ ಮೀಸಲಾಗಿರ್ಬೇಕು. ಸೊ ದಲಿತ 150 ಅಂಬೇಡ್ಕರ್ ಹುಟ್ಟಿದ್ರಲ್ಲ ಅವರಿಗಿನ್ನ ಸುಮಾರು 150 ವರ್ಷಗಳ ಹಿಂದೆನೆ ಅವರು ಕರ್ನಾಟಕದಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕೇವಲ ಇವರಿಗೆ ನಾವು ದಲಿತ ಕೇರಿಗಳಿಗೆ ಸುಮ್ಮನೆ ಹಾಗೆ ಬಿಟ್ಟರೆ ಸಾಗಲ್ಲ ಅಂದ್ಬಿಟ್ಟು ಅವರಿಗೆ ಒಂದು ಕಾಲನಿಗಳು ಅಂತ ಹೇಳ್ತೀವಲ್ಲ ಆ ತರ ಕಾಲನಿ ಕಟ್ಕೊಟ್ರು, ಅವರಿಗೆ ಒಂದು ಸೋಪ್ ಫ್ಯಾಕ್ಟ್ರಿಗಳು ಹಾಕೊಟ್ರು, ಅವರಿಗೆ ಒಂದು ಮಾಡಿದ್ರು. ಕೊನೆಗೆ ಅವ್ರು ಏನಂತ ಹೇಳಿದ್ರೆ ಅವ್ರು ಯಾವುದು ಅಂತ ಹೇಳಿದ್ರೆ ನನ್ನ ಅವರು ಶಾಲೆ ಕಾಲೇಜುಗಳಲ್ಲಿ ಡಾಕ್ಟರ್ ಹೇಳಿದ್ರು ನಮ್ಮಲ್ಲಿ ಇಲ್ಲಿ ಇವರು ಬ್ರಾಹ್ಮಣರಿಗೋಸ್ಕರ ಒಂದು ಶಾಲೆ ಕಟ್ತಾ ಇದ್ರು ಅಂತ ಹೇಳಿದ್ರು. ಅದು ದುಸ್ಥಿತಿ ಆಗಿದೆ. ಅವರಿಂದ ರಿವರ್ಸ್ ಇತ್ತು. ಅವರಿಂದ ದಲಿತರಿಗೆ ಓದೋದಕ್ಕೆ ಸ್ಕೂಲೇ ಇರುವುದಿಲ್ಲ. ಹಾಗಾಗಿ ಏನ್ ಮಾಡಿದ್ರು ತಮ್ಮ ಸ್ವಂತ ಖರ್ಚಿಂದ ಅವರೊಂದು ಶಾಲಾ ಕಟ್ಟಿದ್ರು. ಆ ಶಾಲೆ ಕಟ್ಬಿಟ್ಟು ಆ ಶಾಲೆ ಒಳಗೆ ದಲಿತರಿಗೆ ಮಾಡ್ತಿದ್ರು. ಕೊನೆಗೆ ಅವ್ರು ಏನ್ ಹೇಳಿದ್ರೆ ನನಗೆ ಯಾವ ರೀತಿ ಉದ್ಧಾರ ಆಗತ್ತೆ ಅಂದ್ರೆ ನನ್ನ ಸಮಾಧಿ ಇದೆಯಲ್ಲ ಸಮಾಧಿಯ ಮೇಲೆ ಒಬ್ಬ ದಲಿತ ಒಂದು ಕಾರ್ ಓಡಿಸ್ಕೊಂಡು ಹೋದಾಗ ಆ ಕಾರಿನ ಧೂಳು ನನ್ನ ಸಮಾಧಿ ಮೇಲೆ ಬಿದ್ದಾಗ ಅದು ಸಾರ್ಥಕ ಆಗತ್ತೆ, ಅದು ದಲಿತ ಉದ್ಧಾರ ಆಗತ್ತೆ. ಅಂದ್ರೆ ಏನಂತ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಬಿಟ್ಟಿ ಕೊಡಿ ಅಂತ ಹೇಳಿಲ್ಲ, ಅವ್ರು ಯಾವತ್ತೂ ಅವರಿಗೆ ಮೀಸಲಾತಿ ಕೊಡಿ ಅಂತ ಹೇಳಿಲ್ಲ. ಅವ್ರು ಏನ್ ಹೇಳಿದ್ರೆ ನನ್ನ ಶಾಲೆಯಲ್ಲಿ ಇದ್ದೇ ದಲಿತ ಒಬ್ಬ ಹುಡುಗ, ದಲಿತರ ಹುಡುಗ, ಆತ ಸ್ವಸಾಮರ್ಥ್ಯದಿಂದ ಉದ್ಧಾರ ಆಗಿ ಕಾರಲ್ಲಿ ಹೋಗಿ ಆ ಕಾರಿನ ಚಕ್ರದ ಧೂಳು ನನ್ನ ಸಮಾಧಿ ಮೇಲೆ ಬಿದ್ದಾಗ ನಾನು ಮಾಡಿದ್ದೆಲ್ಲ ಸಾಕಾಗತ್ತೆ ಮತ್ತು ದಲಿತೋದ್ಧಾರ ಆಗತ್ತೆ ಅಂತ ಹೇಳಿದ್ರು. ಆ ತರದ ಕುದ್ಮಲ್ ರಂಗರಾಯರಿಗೆ ಒಂದು ಜ್ವರದ ಚಪ್ಪಾಳೆ. ಇಡೀ ದಲಿತದ್ದು ನಮ್ಮ ಮೈಸೂರು ಮಹಾರಾಜರು ಮಾಡಿದ್ರು, ಅಂಬೇಡ್ಕರ್ ಮಾಡಿದ್ರು, ಯಾರ್ಯಾರು ದಲಿತೋದ್ಧಾರ ಮಾಡಿದ್ದಾರೆ ಅವರಿಗೆಲ್ಲ ಸ್ಫೂರ್ತಿಯಾದವರು ಕುದ್ಮಲ್ ರಂಗರಾಯರು. ಕುದ್ಮಲ್ ರಂಗರಾಯರು ಸ್ವತಃ ಬ್ರಾಹ್ಮಣರ ಕೊಡುಗೆ ಏನು ಕಲಿಯುವುದು ಲೈನಾಗ ಆಮೇಲೆ 1 2 3 4 ಸಿದ್ದರಾಮಯ್ಯನವರು ಗೊತ್ತಾಗಬೇಕದ್ಲು ವಿಷಯ ಇದಾದ್ಮೇಲೆ ಇನ್ನು ಸಾಮಾನ್ಯವಾಗಿ ನಾವು ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ 2 ಒಂದು ಪಿಕ್ಚರ್, ಇನ್ನೊಂದು ಕ್ರಿಕೆಟ್ ಅಲ್ಲ. ಎಂತಂದ್ರೆ ನಿಮ್ಗೆ ಏನಾದ್ರು ಊಟ ತಿಂಡಿ ಬಿಟ್ಟರು ಅವರೆಲ್ಲ ಹೇಳಿದ್ರು ನನಗೆ ಕ್ರಿಕೆಟ್ ಅಂತ ತುಂಬಾ ಇಷ್ಟ, ಊಟ ಗಿಟ್ಟ ಎಲ್ಲ ಬಿಟ್ಬಿಟ್ಟು ನನ್ನ ಅಮ್ಮ ಚಿಕ್ಕಪ್ಪನ ಆಗ ಅನ್ಕೊಂಡೆ ನಾನು ನಮಸ್ಕಾರ ಅನ್ಕೊಂಡೆ ನಾನು ಆದ್ಮೇಲೆ ತಿಂದ್ಬಿಡಿ ನೀವು ಬಿಡಿಗೆ ಹಾಕೊಂಡಿದ್ದೀರಾ ನನಗೆ, ಆಮೇಲೆ ಅದ್ರ ಬಗ್ಗೆ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಕ್ರಿಕೆಟ್. ಇನ್ನೊಂದು ಪಿಕ್ಚರ್ ಅಂದ ತಕ್ಷಣ ನಮಗೆ ಚಕ್ ಅಂತ ಒಂದ್ ತಕ್ಷಣ ಪಿಕ್ಚರ್ ಅಲ್ಲಿ ನಮ್ಗೆ ಬರುತ್ತೆ ಕೃಷ್ಣದೇವರಾಯ ಅಂತೆಲ್ಲ ಮಾಡ್ತಾರೆ. ಕೃಷ್ಣದೇವರಾಯ ಪಿಕ್ಚರ್ ಅಂದ ತಕ್ಷಣ ನಮಗೆ ಯಾಕಂದ್ರೆ ಮುಂದೆ ಬರ್ತಾರೆ ರಾಜ್ಕುಮಾರ್ ಬರ್ತಾರೆ, ಅದೆಲ್ಲ ಬರ್ತಾರೆ, ರಾಜ್ಕುಮಾರ್ ಬರ್ತಾರೆ, ಲೀಲಾವತಿ ಬರ್ತಾರೆ, ಎಲ್ಲ ಬರ್ತಾರೆ, ಆಮೇಲೆ ಬಂತಿದವರು ಬರ್ತಾರೆ. ಅಂದ್ರೆ ಆ ಪಿಕ್ಚರ್ ತೆಗೆದವ್ರು ಯಾರು? ಪಿಕ್ಚರ್ ತೆಗೆದ್ರು BR ಬರ್ತರು ಎಲ್ಲಿಯವರು ಬಂಗಾರಪೇಟೆ ಇಲ್ಲಿ ನಮ್ಮ ಕುಪ್ಪಂ ಇದೆಯಲ್ಲ, ಏನಿದೆ ಕುಪ್ಪಂ ಇದೆಯಲ್ಲ ಅದು ಕರ್ನಾಟಕ ಸೇರಿತ್ತು. ಕುಪ್ಪಂ ನಂತರದ ಬಂಗಾರಪೇಟೆಯವರು. ಹಾಗಾಗಿ ಅವರು BR ಪಂತರು ಅವರು ಶಿಕ್ಷಕರಾಗಿರ್ತಾರೆ. ಅವರು ಸಹ ಬಡ ಬ್ರಾಹ್ಮಣರಾಗಿರ್ತಾರೆ.
ಶಿಕ್ಷಕರಾಗ್ತಿರ್ತಾರೆ. ಅವ್ರದ್ದೇನಪ್ಪ ಅಂತ ಹೇಳಿದ್ರೆ ಅವರು 1911ನೇ ಇಸ್ವಿ ಜುಲೈ 24ರಂದು ಕರ್ನಾಟಕ ಆಂಧ್ರ ಪ್ರದೇಶದ ಗಡಿಯ ಬಂಗಾರಪೇಟೆ ಬಳಿದ ಕುಪ್ಪಮಲ್ಲಿ ಇರ್ತಾರೆ. ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಹೇಳ್ಕೊಡ್ಬೇಕಿದ್ರೆ ನಮ್ಮಲ್ಲಿ ಬರೀ ಒಂದು ಥಿಯರಿ ಮಾಡ್ತಿದ್ದೀವಿ ಅಷ್ಟೇ, ಪ್ರಾಕ್ಟಿಕಲ್ ಆಗಿದ್ರೆ ಮಾತ್ರ ಗೊತ್ತಾಗಲ್ಲ. ನಿಮ್ಗೆ ಯಾರಾದ್ರೂ ನಿಮ್ ತಂದೆ ಹೆಸರು ಅಂತ ಹೇಳಿದ್ರೆ ಹೇಳ್ತೀರಿ, ನಿಮ್ ತಂದೆ ಹೆಸರು ಹೇಳ್ತೀರಿ, ನಿಮ್ ತಾತನ ಹೆಸರು ಅಂತ ಹೇಳಿ ಹೇಳ್ತೀರಿ, ತಾತನ ಹೆಸರು ಹೇಳ್ತೀರಿ, ನಿಮ್ ಮುತ್ತಾತನ ಹೆಸರು ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀರಿ. ಅದೇ ನಿಮ್ಗೆ ರಾಮಾಯಣ ಅಂತ ಹೇಳಿದ್ರೆ ಹೇಳ್ತೀರಿ, ಛತ್ ಅಂತ ಹೇಳ್ತೀರಿ. ಮಹಾಭಾರತದಲ್ಲಿ ಇದನ್ನ ಕೇಳಿ, ಪಾಂಡವರು ಯಾರು ಕೇಳಿ ಅಂತ ಹೇಳಿ ಹೇಳ್ತೀರಿ. ಅಲ್ಲ ಸ್ವಾಮಿ, 300 ವರ್ಷ 5 ವರ್ಷ ನಿಮ್ಮ ತಾತನ ಹೆಸರೇ ಹೇಳಲ್ಲ, ಅದು ಒಂದೊಂದು ಯುಗ ಅಂತ ಹೇಳಿದ್ರೆ 10,000 ವರ್ಷದ ಯುಗ ಅಂದ್ರೆ 30,000 ವರ್ಷದ ಹಿಂದೆ ಆಗಿರೋ ರಾಮಾಯಣ 30,000 ಮಹಾಭಾರತ ಇದ್ದೀರಿ, ಈ ತಾತನ ಹೆಸರು ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ ತಾತ ಇದು ಸಾಧನೆ ಮಾಡಿಲ್ಲ. ಆ ರೀತಿಯಾದ ರಾಮಾಯಣ ಮತ್ತೆ ಮಹಾಭಾರತನ ಎಲ್ಲ ಜನಗಳಿಗೂ ಒಂದು ಮಾಧ್ಯಮ ಇಟ್ಕೊಂಡಿದೆ ಅಂತಂದ್ರೆ ಅದು ಹರಿಕಥೆ, ಮಹಾಭಾರತ, ರಾಮಾಯಣ ಕಥೆಗಳು ಅಥವಾ ಈ ನಾಟಕಗಳು, ಪೌರಾಣಿಕ ನಾಟಕಗಳು. ಹಾಗಾಗಿ ಈ ತರ ಪ್ರಾಕ್ಟಿಕಲ್ ಆಗಿರ್ಬೇಕು ಅಂತ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನ ಜಾಸ್ತಿ ಅವರು ನಾಟಕಗಳು ಮುಖಾಂತರ ಹೇಳ್ಕೊಡ್ತಾ ಇರ್ತಾರೆ. ನಾಟಕ ಯಾವಾಗಲೂ ದೃಶ್ಯ ರೂಪದಲ್ಲಿ ನೋಡ್ತೀವಲ್ಲ ನಾವು, ಅದು ಥತ್ತಂತ ತಲೆ ಕೊಡ್ತಾ ಇರುತ್ತೆ. ಹಾಗಾಗಿ ನಾಟಕ ರೂಪದಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ಆ ರೀತಿ ಹೇಳ್ಕೊಟ್ಟಾಗ ಯಾವ್ದು ಇನ್ಸ್ಪೆಕ್ಟರ್ ಬರ್ತಾರೆ ಶಾಲೆಗೆ, ಏನಪ್ಪ ಹೇಳ್ಕೊಟ್ಟಿಲ್ಲ ಅಂತಂದ್ರೆ ಎಲ್ಲ ಮಕ್ಕಳು ನಾಟಕ ಅಂತ ಹೇಳ್ತಾರೆ. ಅವ್ರು ಕೋಪ ಬಂದ್ಬಿಡುತ್ತೆ, ಎಲ್ಲ ಕಡೆ ನಾನು ಸೇರಿಸ್ಕೊಂಡ್ರೆ ನಿನ್ನ ಪಾಠ ಹೇಳ್ಕೊಡು ಅಂತ ನೀನ್ ನೋಡ್ರೆ ನಾಟಕ ಹೇಳ್ತಿದ್ಯಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ಕೊಡು ಹೇಳಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ, ಈ ತರದ ನಾಟಕದ ಮುಖಾಂತರ ಹೇಳ್ಕೊಟ್ರೆ ಮಕ್ಕಳಿಗೆ ಚೆನ್ನಾಗಾಗುತ್ತೆ, ಪ್ರಾಕ್ಟಿಕಲ್ ಆಗುತ್ತೆ. ಹೌದು, ಆಗಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಪುಸ್ತಕದಲ್ಲಿ ಏನಂತ ಹೇಳ್ತಾರೆ, ಅವಾಗ ಕೋಪ ಬರುತ್ತೆ. ಕೋಪ ಬಂದು ಏನ್ ಮಾಡ್ತಾರೆ ಅಂತ ಹೋದ್ರು, ಇದು ಯಾಕೆ ಬೇಡ ಅಂತ ಹೇಳಿ ರಿಸೈನ್ ಮಾಡಿ ಹೊರಗಡೆ ಬರ್ತಾರೆ. ಅದು ರಿಸೈನ್ ಮಾಡಿದ್ದು ತುಂಬಾ ಒಳ್ಳೆಯದಾಗಿದೆ. ಯಾಕೆಂದ್ರೆ ಬರೀ ಅವರು ಏನೋ ರಿಸೈನ್ ಮಾಡ್ತಾ ಇದ್ರೆ ಬರೀ ಶಾಲಾ ಟೀಚರ್ ಆಗಿರ್ತಿದ್ರು, ಯಾವ್ದೋ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಹೊರಗಡೆ ಬರ್ತಾರೆ, ತಮ್ಮ ನೆಚ್ಚಿನ ನಾಟಕಗಳು ಸೇರ್ಕೊಳ್ತಾರೆ. ಅಲ್ಲಿಂದ ದಾದಾಪೀರ್ ಅವರ ಬಂದು ಸೇರ್ಕೊಂಡು ಅಲ್ಲಿಂದ ತುಂಬಾ ದೊಡ್ಡದಾದ ಕಲಾವಿದರಾಗಿ ಬೆಳಿತಾರೆ. ಎಷ್ಟು ದೊಡ್ಡದಾದ ಕಲಾವಿದರು ಬೆಳಿತಾರೆ ಅಂತಂದ್ರೆ 1930ರಲ್ಲಿ ಸಂಸಾರ ನೌಕೆ ಚಲನಚಿತ್ರದ ಮೂಲಕ ಕರ್ನಾಟಕಕ್ಕೆ ಬರ್ತಾರೆ. ಬಂದು ಅವಾಗ ಮದ್ರಾಸ್ನಲ್ಲಿ ಎಲ್ಲಾ ಪಿಕ್ಚರ್ಗಳು ಜಾಸ್ತಿ ಆಗ್ತಿರುತ್ತೆ. ಮದ್ರಾಸ್ನಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ನೋಡ್ತಾ ಇದ್ರು. ಅಲ್ಲಿ ನೋಡಿದಾಗ ಇವ್ರಿಗೆ ಅನ್ಸತ್ತೆ, ಇಲ್ಲಿ ನಾವು ಮತ್ತೆ ಇನ್ನೊಂದು ಕನ್ನಡಿಗರದು ಒಂದು, ನಾವ್ ಯಾವಾಗಲೂ ನೀರ್ ಕೇಳೋದು ಏನ್ ಕೊಡ್ತೀವಿ, ಅದ್ರ ಜೊತೆಗೆ ಬೆಲ್ಲ ನೀರ್ ಕೇಳೋದು. ಮತ್ತೆ ನಾವೆಲ್ಲ ಭಾಷಾ ಬೇರೆಯವರೆಲ್ಲಾನು ನಾವು ಬೇರೆ ಭಾಷೆಯವ್ರ ಕಲಿಯಕ್ಕೆ ನಾವು ಬಿಡದೇ ಇಲ್ಲ. ಯಾಕೆಂದ್ರೆ ನಾವೇ ಅವ್ರ ಭಾಷೆ ಕಲಿಸ್ತೀವಿ. ಹೀಗೆ ಏನ್ ಮಾಡ್ತಾರೆ ಅಂದ್ರೆ ತಕ್ಕಂತ ಬಿಆರ್ ಪಂತವ್ರು ಹೋಗ್ತಾರೆ. ಹಾಗಿದ್ದು ಅವರು ಕೋಲಾರ ಭಾಗದಲ್ಲಿದ್ರು, ಅವರು ತೆಲುಗು ಚೆನ್ನಾಗಿ ಬರ್ತಾ ಇದ್ರು. ಅಲ್ಲಿ ತಮಿಳ್ ಕಲಿಯಕ್ಕೆ ಆಗ್ಲಿಲ್ಲ, ತಮಿಳ್ ಕಲಿತಾರೆ, ತೆಲುಗು ಕಲಿತಾರೆ. ಪಿಕ್ಚರ್ ಕಲ್ತ್ಕೋಬೇಕಲ್ಲ, ಅವರೆಲ್ಲ ಕಲ್ತ್ಕೋಬೇಕಲ್ಲ ಅಂತ ಮೊದಲ ತೇದಿ ಅಂತ ಒಂದು ತಮಿಳ್ ಪಿಕ್ಚರ್ ಕನ್ನಡದಲ್ಲಿ ಬರುತ್ತೆ. ಇದನ್ನ ಪಿಕ್ಚರ್ ಮಾಡಿ ಪಿಕ್ಚರ್ ಯಾವ ರೀತಿ ಮಾಡೋದು ತೆಗಿತಾರೆ. ಆದ್ಮೇಲೆ ಅವರು ತೆಗೆದಂತ ಸಿನಿಮಾಗಳು ಎಲ್ಲವನ್ನೂ ಇದು ರಾಣಿ ಚೆನ್ನಮ್ಮ ನಾವಿಗೆ ಕೊಡಬೇಕು ಕಪ್ಪ ಅಂತೆಲ್ಲ ಕೆಟ್ಟ ಬಿಸಿಲೋದಿದೆ, ನೀವೇ ಮುಚ್ಚಿದೆ, ಬಿಚ್ಚಿದೆ, ಬೆಳೆದಿದೆ, ನಿಮಗೆ ಹೇಗೆ ಕೊಡಬೇಕು ಕಪ್ಪ ಅಂತ ಹೇಳಿ ಇವತ್ತು ನಮ್ಮ ಮಕ್ಕಳಿಗೆ ಸಾಹಿತ್ಯದ ಸಾಧನೆ ಮಾಡಿಸ್ತೀವಿ. ಅದರ ಯಾರೋ ಕೇವಲ ಒಂದು ಮಾಡಲಿಲ್ಲ ಸ್ವಾಮಿ ಅವರು. ಅವರಿಂದ ಅದಾದ್ಮೇಲೆ ಬಂದಂತ ಎಲ್ಲಾ ನಾಟಕ ಎಲ್ಲ ಪುಟ್ಟಣ್ಣ ಕಣಗಾಲದಿಂದ ಹೇಳಿದ್ರು, ಯಾರು ನಾಗೇಂದ್ರ ಶಾಸ್ತ್ರಿಗಳಿಂದ ಹೇಳಿದ್ರು, ಕಣಗಾಲ ಪ್ರಭಾಕರ್ ಶಾಸ್ತ್ರಿಗಳಿಂದ ಹೇಳಿದ್ರು, ಬೇರೆ 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 ಯಾರ್ಯಾರು ನಿರ್ದೇಶಕರು ಬಂದ್ರಲ್ಲ ಅವರಿಗೆಲ್ಲಾ ನಿರ್ದೇಶಕರಿಗೆ ಮೂಲವಾಗಿ ಗುರುಗಳು. ಹಾಗಾಗಿ ಚಲನಚಿತ್ರ ಏನಾದ್ರು, ಕರ್ನಾಟಕ ಚಲನಚಿತ್ರ ಏನಾದ್ರು ಇದೆ ಅಂತ ಹೇಳಿದ್ರೆ ಅದಾದ್ಮೇಲೆ ನಿಮ್ಗೆ ಹೇಳಿದೆ ಮಾತ್ರ ಹೇಳ್ತಾ ಇರ್ಬೇಕಿದ್ರೆ ಒಂದು ಪುಟ್ಟಣ್ಣ ಕಣಗಾಲ್ ಅಂತ ಹೇಳ್ತಾರೆ. ಅಂದ್ರೆ ಪುಟ್ಟಣ್ಣ ಕಣಗಾಲ್ ಹುಡುಗರು ಅವರು ಇಬ್ಬರು ಅಣ್ಣ ತಮ್ಮರು. ಒಬ್ರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳಿದ್ರು, ಇನ್ನೊಬ್ರು ಪುಟ್ಟಣ್ಣ ಕಣಗಾಲ್ ಅಂತಿದ್ರು. ಇವತ್ತು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಒಂದು ಸುಕೃತ ಅಂದ್ರೆ ಪುಟ್ಟಣ್ಣ ಕಣಗಾಲ್ ಅವರು ಇಲ್ಲೇ ಕಣಗಾಲ್ ಅಂತ ನಮ್ಮ ಕನ್ನಂಬಾಡಿ ಕಟ್ಟೆಯಿಂದ ಹಿಂಭಾಗದ ಜಾಗದಲ್ಲಿ, ಆ ಜಾಗ ಸುಮಾರು ಭಾಗ ಈ ಕನ್ನಂಬಾಡಿ ಕಟ್ಟೆ ಕೆಟ್ಟದ ಮೇಲೆ ಅದನ್ನ ನೀರು ಅವರೆಲ್ಲ ಬೇರೆ ಬಂದ್ರು. ಇವತ್ತು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಪುಟ್ಟಣ್ಣ ಕಣಗಾಲ್ ಅವರ ಕುಟುಂಬಸ್ಥರ ಮಗಳನ್ನ ಮದುವೆ ಆಗಿರೋ ಹುಡುಗ ಇವತ್ತಲ್ಲಿ ಮುಂದೆ ಬರ್ತಿದ್ದಾರೆ. ಕಣಗಾಲ್ ಪುಟ್ಟಣ್ಣ ಅವರ ವಂಶದರ ಮನೆ ಹುಡುಗಿನ ನನ್ನ ತಮ್ಮವನು, ಅವನಿಗೆ ನನ್ನ ತಮ್ಮನ ಇಟ್ಟಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಕಣಗಾಲ್ ಪುಟ್ಟಣ್ಣ ಅವರ ಕುಟುಂಬಸ್ಥೆ. ಹಾಗಾಗಿ ಅವ್ರು ಅದನ್ನ ಕರ್ಕೊಂಬಂದೇ ಇರ್ತಾರೆ. ಈ ವಿಷಯ ಹೇಳೋದೊಂದಿಗೆ ಕರ್ಕೊಂಬರ್ಬೇಕಿದ್ರೆ ಅವನ್ನ ಕರ್ಕೊಂಬಂದಿದ್ದಕ್ಕೋಸ್ಕರ ಸೊ ಕರ್ಕೊಂಬಂದು ಹೇಳಿದ್ರೆ ಕರ್ನಾಟಕಕ್ಕೆ ಕೊಡುಗೆ ಅಂತ ಹೇಳಿದ್ರೆ ಇವತ್ತು ಪಿಕ್ಚರ್ ಅಂತ ಸ್ಲೋ ಮೋಷನ್ ಇವತ್ತು ತೆಗೆಯೋದು ತುಂಬಾ ಬಾರಿ
ಬಾರೆ ಚಂದದ ಚೆಲುವಿನ ತಾರೆ. ಅದರಲ್ಲಿ ಸ್ಲೋ ಮೋಷನ್ ಹಿಂಗ್ ಬರ್ತಾರೆ. ಆ ಸ್ಲೋ ಮೋಷನ್ ಇವತ್ತು ತುಂಬಾ ಈಸಿ ತೆಗೆಯೋದು. ಅವತ್ತಿನ ದಿವಸ ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಯಾವುದೇ ಟೆಕ್ನಾಲಜಿ ಇಟ್ಕೊಳ್ಳದ ಸ್ಲೋ ಮೋಷನ್ ತೆಗೆದಿರೋ ಅಂತ ಹೇಳಿದ್ರೆ ಆ ಇದರಲ್ಲಿ ನಮ್ಮ ಪುಟ್ಟಣ್ಣ ಕಣಗಾಲ ತೆಗೆದರು. ಅದು ಇವಾಗ ಚಪ್ಪಳೆ ಬರಬೇಕು. ಪುಟ್ಟಣ್ಣ ಕಣಗಾಲ ಬರೀ ಒಂದೇ ಮಾಡಿದ್ರೆ ವಿಷ್ಣುವರ್ಧನ್, ಅಂಬರೀಶ್, ಶ್ರೀನಾಥ್, ಸಿಂಹ ಯಾವ್ದು ಎಲ್ಲ ಇವತ್ತು ಯಾರಾದ್ರೂ ಕರ್ನಾಟಕದಲ್ಲಿ ಯಾರಾದ್ರೂ ಸಿನಿಮಾದಲ್ಲಿ ನಿರ್ದೇಶಕರು ಅದರ ಹೋಲಿಸ್ಕೊಳ್ಬೇಕು ಅಂತಿದ್ರೆ ಒಂದು ಬೆಂಚ್ ಮಾರ್ಕ್ ಅಂತಿದ್ರೆ ಅವ್ರು ಯಾರು ಹೇಳ್ತಾರೆ ಪುಟ್ಟಣ್ಣ ಕಣಗಾಲ ಅಂತ ಹೇಳ್ತಾರೆ. ಅಂತ ಪುಟ್ಟಣ್ಣ ಕಣಗಾಲು ಇಂಥ ಪುಟ್ಟಣ್ಣ ಕಣಗಾಲು ಏನೋ ಮುಂಚೆ ಡೈರೆಕ್ಟ್ ಆಗಿ ಮುಂಚೆ ಏನ್ ಮಾಡ್ತಿದಂತೆ ಗೊತ್ತಾದ್ರು, ಒಂದು ಅವರ ಕಾರ್ಯಕ್ರಮ ಎಷ್ಟು ಜನ ಗೊತ್ತು ಅಂದ್ರೆ ಸಾಧನೆ ಮಾಡಬೇಕಿತ್ತು ಅಂತಂದ್ರೆ ಉದ್ದೇಶ. ಇವತ್ತಿನ ಹುಡುಗರು ಅಂತಂದ್ರೆ ಕಲಿಯುವಂತಿದ್ರೆ ಎಷ್ಟೇ ಪುಟ್ಟ ಅಲ್ಲ ಎಷ್ಟೇ ಬೆಳೆಗಾಲ ಅಂತ ಹೇಳ್ತಾರೆ. ಇವತ್ತೇ ಬೆಳೆದು ಪುಟ್ಟ ದೊಡ್ಡದಾಗಬೇಕು ಅಂತ ಹೇಳ್ತಾರೆ. ಆ ರೀತಿ ಆಗೋದಿಲ್ಲ. ಅದಕ್ಕೊಂದು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡ್ಬೇಕಂದ್ರೆ ಸಣ್ಣ ಸಣ್ಣದಾಗಿ ಬರಬೇಕು, ಚಿಕ್ಕದಿಂದ ದೊಡ್ಡದಾಗಿ ಬೆಳಿಬೇಕು. ಒಂದೇ ಸತಿ ಹನುಮಂತ ತರ ನಾನು ಹುಟ್ಟಿದ ತಕ್ಷಣ ನಾನು ಬೇರೆ ಹೋಗ್ತೀನಿ ಅಂತಂದ್ರೆ ಆಯ್ತು ಒದೇ ಬಿತ್ತು ಅದಕ್ಕೆ ಹನುಮಂತನ ಮುಖ ಆಗುತ್ತೆ. ಹಾಗಾಗಿ ಮಾಡಬೇಕಿದೆ. ಕಣಗಾಲ ಶಾಸ್ತ್ರಿಗಳು ಒಳ್ಳೆಯ ಹಾಡುಗಾರರು, ಒಳ್ಳೆ ಸಂಭಾಷಣೆಕಾರರು. ಅವರು ಬರೆದಂತ ಪ್ರಚಂಡ ರಾವಣ ಇವತ್ತಿಗೂ ಸಹ ಅವರು ಬಂದಿದ್ದು ಯಾವತ್ತೂ ಒಂದು 89 ಹಿಂದೆ ಬಂದಿದ್ದು. ಇವತ್ತಿಗೂ ಸಹ ಇವತ್ತು ನಿನ್ನೆನೂ ನಾನು ಇದಕ್ಕೆ ಹೋಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೋಗಿದ್ದೆ. ಇವತ್ತು ಅಲ್ಲೊಂದು ಪೋಸ್ಟ್ ಇತ್ತು, ಯಾವುದು ಪ್ರಚಂಡ ರಾವಣ ಅಂದ್ರೆ ತಿಂಗಳಿಗೆ ಒಂದಲ್ಲ ಎರಡು ರವೀಂದ್ರ ಕಲಾಕ್ಷೇತ್ರ ಪ್ರಚಂಡ ರಾವಣ ಆಗ್ತಾ ಇರುತ್ತೆ. ಬೇರೆಯವರು ಮಾಡ್ತಾನೆ ಇರ್ತಾರೆ, ಪ್ರತಿಯೊಂದು ರಾವಣ ಬರ್ತಾರೆ. ಆ ರೀತಿ ಪ್ರಚಂಡ ರಾವಣದಿಂದ ಬಂದವರೇನೆ ವೈಷ್ಣವಿ. ಕರ್ನಾಟಕ ಕಂಡ ಅತ್ಯಂತ ಶ್ರೇಷ್ಠ ಕಳನಕಾಯರಾಗಿದ್ದಾರೆ ಅಂದ್ರೆ ಅದು ವಜ್ರಮಣಿ. ಆ ವಜ್ರಮಣಿ ಏನಂತಂದ್ರೆ ಆ ನಗು ಇದ್ದಾರೆ ಅಲ್ಲಿ ಹುಡುಗರುಗಳು ನಡೆದುಕೊಂಡ್ಬಿಟ್ರು. ಆ ತರ ಕಳನಾಯಕ, ಆ ತರ ಕಳನಾಯಕ ಬಂದಿದ್ದು ಪ್ರಚಂಡ ರಾವಣ. ಪ್ರಚಂಡ ರಾವಣ ಬಂದಿದ್ದು ಕಣಗಾಲ್ ಪ್ರಭಾಕರ್. ಅವರು ಕಣಗಾಲ್ ಪುಟ್ಟಣ್ಣ ಅವರ ಅಣ್ಣ. ಅವರು ಕರ್ಕೊಂಡು ಹೋಗ್ತಾರೆ. ಚಾಪೆ ಮೇಲೆ ಮಲ್ಕೊಂಡು ಇವ್ರ ಮನೆಯಲ್ಲಿ ಏನು ಪತಿಯವ್ರ ಮನೆಯಲ್ಲಿ ಕಲಿಬೇಕು ಅಂತಂದ್ರೆ ಯಾವ ರೀತಿ ಕಲಿಬೇಕು, ಚಾಪೆ ಮೇಲೆ ಮಲ್ಕೊಂಡು ಡ್ರೈವರ್ ಆಗಿ ಅವ್ರ ಏನು ಪಾಠ ತಿಳ್ಕೊಂಡು ಕೊನೆಗೆ ದೊಡ್ಡದಾದ ನಿರ್ದೇಶಕರಾಗ್ತಾರೆ. ಬರೀ ನಿರ್ದೇಶಕರಾಗಲಿಲ್ಲ, ಅದ್ರ ಮುಖಾಂತರ ಸುಮಾರು ಜನರ ಕಲಾವಿದರುಗಳಿಗೆ ಬರ್ತಾರೆ. ಕರ್ನಾಟಕ ಕಂಡ ಅತ್ಯಂತ ಕರ್ನಾಟಕ ಏನು ಭಾರತ ಕಂಡ ಅತ್ಯಂತ ಸುರದ್ರೂಪಿ ನಟ ಅಂತ ಯಾರಿದ್ದಾರೆ ಅಂತ ಹೇಳಿದ್ರೆ ವಿಷ್ಣುವರ್ಧನ್. ಡಾಕ್ಟರ್ ವಿಷ್ಣುವರ್ಧನ್. ಆ ಡಾಕ್ಟರ್ ವಿಷ್ಣುವರ್ಧನ್ನ ಪ್ರಪ್ರಥಮ ಬಾರಿಗೆ ಎಲ್ಲ ಚಿತ್ರ ಪರಿಚಯ. ಅದಕ್ಕೆ ನಾವು ಮುಂಚೆ ಚಿತ್ರದಲ್ಲಿ ಮಾಡಿದ್ದು ಅದರ ನಾಯಕ ಪ್ರಮುಖವಾಗಿ ನಾಯಕನಾಗಿ ತಗೊಂಡು ಬಂದವರು ಪುಟ್ಟಣ್ಣ ಕಣಗಾಲ ನಾಗರಾವ್ ಮುಖಾಂತರ. ಯಾವ ಮಾತಾಡಕ್ಕಿಲ್ವಾ ಅಂತ ಅಂಬರೀಷ್ನು ಕರ್ಕೊಂಡ್ ಬಂದಿದ್ದು ಅವರೇನೆ. ರಾಜೇಂದ್ರ ಸಿಂಗ್ ಬಾಬುನು ಅಲ್ಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಶಿವರಾಮ್ ಅವರು ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಎಲ್ಲದರಲ್ಲೂ ಮೇಷ್ಟ್ರು ಅಂದಿದ ತಕ್ಷಣ ನಮ್ಮ ತಲೆಯಲ್ಲಿ ಥಟ್ ಅಂತ ಬರ್ತದೆ ಚಾಮಯ್ಯ ಮೇಷ್ಟ್ರು ಅಂತ. ಚಾಮಯ್ಯ ಮೇಷ್ಟ್ರು ಅಂತ ಅಂತೀವಿ. ಮೇಷ್ಟ್ರು ಚಾಮಯ್ಯ ಮೇಷ್ಟ್ರು ಅಂತ ಹೇಳ್ತೀವಿ. ಆ ಚಾಮಯ್ಯ ಮೇಷ್ಟ್ರು ಆಕ್ಟಿಂಗ್ ಮಾಡಿದವರು ಅಶ್ವತ್ಥವರು. ಅವರು ಸಹ ಹೇಳ್ತಾ ಹೋಯ್ತು ಅಂತ ಹೇಳಿದ್ರೆ ನಿರಂತರವಾಗಿ ನನ್ನ ಗಂಟೆ ಗಟ್ಟಲೆ ಸುಮಾರು 1-2 ಗಂಟೆವರೆಗೂ ಕೇಳ್ತೀನಿ. ಅದ್ರ ಒಂದೊಂದು ತಗೊಂಡು ಬರ್ತಾ ಇದ್ದೀನಿ. ನಿಮಗೆ ಚಲನಚಿತ್ರಗಳಲ್ಲಿ ನೀವು ಯಾರನ್ನೇ ತಗೊಳ್ಳಿ, ನಿಮ್ಗೆ ಯಾವುದೇ ಅತ್ಯುತ್ತಮ ತೆಗಿದ್ದೆ ನಿಮ್ಗೆಲ್ಲ ಕರೀಂ ಖಾನ್, ಎಸ್ ಕೆ ಕರೀಂ ಖಾನ್ ಅವರು ಅವರ ತಂದೆ ಪರ್ಷಿಯನ್ ಅರಬ್ಬಿಂದ ಬಂದರು. ಅವರು ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಇಲ್ಲಿ ಬಂದು ಸೇರ್ಕೊಂಡು ಅಲ್ಲಿಂದ ಬಂದು ಇಲ್ಲಿ ಸಕಲೇಶ್ಪುರದ ಹತ್ರ ಒಬ್ಬರು ಬ್ರಾಹ್ಮಣರ ಮನೆಯಲ್ಲಿ ಕೂಲಿ ಮಾಡ್ಕೊಂಡಿರ್ತಾರೆ. ಆ ಕೂಲಿ ಮಾಡ್ಕೊಂಡಿರ್ಬೇಕಾದ್ರೆ ಈ ಹುಡುಗ ತುಂಬಾ ಚಿಕ್ಕ ಹುಡುಗ, ಎಸ್ ಕೆ ಕರೀಂ ಖಾನ್ ತುಂಬಾ ಚೆನ್ನಾಗಿರ್ತಾನೆ. ಬಾರೋ ಇಲ್ಲಿಂದ ಕರ್ಕೊಂಡೋಗಿ ಬ್ರಾಹ್ಮಣರ ಮನೆಯಲ್ಲಿ ಕೂಡಿಸ್ಕೊಂಡು ಅವನಿಗೆಲ್ಲ ವಿದ್ಯೆ ಸಂಸ್ಕೃತ ಎಲ್ಲ ಹೇಳ್ಕೊಟ್ಟು ಒಬ್ಬ ಮುಸಲ್ಮಾನನ ಕೈಲಿ ನಟವರ ಗಂಗಾಧರ ಬರ್ಸ್ತಾರೆ ಅಂತ ಹೇಳಿದ್ರೆ ಇನ್ನೆಂತ ತಾಕತ್ತಿತ್ತು ಈ ಬ್ರಾಹ್ಮಣರು. ನಾವಿವತ್ತು ಹೇಳ್ತೀವಿ ಹಾಕಿದ ಜನಿವಾರವ ಸದ್ಗುರುರಾಯ, ಹಾಕಿದ ಜನಿವಾರವ. ಯಾಕೆ ಹಾಕಿದ್ರು ಜನಿವಾರನ? ಸಂತನಾಡ ಸಂತ ಶಿಕ್ಷಣ ಶರೀಫ್ಗೆ ಹಾಕಿದ್ರು ಜನಿವಾರನ. ಯಾಕೆ ಹಾಕಿದ್ರು ಸಂತ ಶಿಕ್ಷಣ ಶರೀಫ್ಗೆ? ಗುರು ಗೋವಿಂದ ಭಟ್ರು ಹಾಕಿದ್ರು. ಗೋವಿಂದ ಭಟ್ರು ಕರೆದು ಯಾವೊಬ್ಬ ಮುಸಲ್ಮಾನ ಹುಡುಗ ಇದ್ದವನ್ನ ಗುರುತಿಸಿ ಅವ್ರ ಕರ್ಕೊಂಡ್ಬಂದ್ರು. ಅವನಿಗೆ ವೇದಾಧ್ಯಯನ ಮಾಡಬೇಕಿದ್ರೆ ಅವನಿಗೆ ಒಂದು ಶಾಸ್ತ್ರೀಯವಾಗಿ ಒಂದು ಅವನಿಗೆ ಜನಿವಾರ ಆಗಿರ್ಬೇಕು, ಅವನಿಗೆ ಬ್ರಹ್ಮ ತಗೊಳ್ಬೇಕಿದ್ರೆ
ಒಂದು ಮುಂಚೆ ಆಗಬೇಕು ಅಂತ ಹೇಳ್ತಾರೆ. ಈ ಸಮಾಜದ ವಿರುದ್ಧ ಆಗಿದ್ರು ಅವ್ರು ನಿಂತ್ಕೊಂಡ್ರು, ಎದ್ದು ನಿಂತ್ಕೊಂಡು ಅವ್ರಿಗೆ ಹಾಕಿದ್ರು. ಅದು ಹಾಕಿದ ತಕ್ಷಣ ಎಷ್ಟೊಂದು ತತ್ವ ಪದಗಳು ಬಂತು. ಇವತ್ತು ನಾವು ಕೇಳ್ತಿದ್ದೀವಿ ಅಂಥ ತತ್ವ ಪದಗಳು ಗುರುಗಳು ಯಾರು? ಗೋವಿಂದ ಭಟ್ರು. ಅವರು ಶಿಶುನಾಳ ಶರೀಫರು. ಇಂಥ ಶಿಶುನಾಳ ಶರೀಫರು ಬರ್ದಿಟ್ಟು ಹೋಗಿದ್ದು ಎಷ್ಟೊಂದು ಬರೀ ಉತ್ತರ ಕರ್ನಾಟಕದಲ್ಲಿ ಉಳ್ಕೊಂಡಿದ್ದನ್ನ ಹುಡುಕಿ 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 ಎತ್ಕೊಂಡ್ಬಂದವರು CS ಮತ್ತು ಜರ ಚಪ್ಪಳೆ ಕೊಡಿ. CS ಮತ್ತು ಚನ್ನರಾಯಪಟ್ಟಣದವರು, ನಿಮ್ಮ ಚನ್ನರಾಯಪಟ್ಟಣ ಅಲ್ಲ, ಅವ್ರ ಹಾಸನ ಚನ್ನರಾಯಪಟ್ಟಣ ಅಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಅರ್ಕಾವತಿ ನಂದಿ ಬೆಟ್ಟದ ಪಕ್ಕದಲ್ಲೂ ಒಂದು ಚನ್ನರಾಯಪಟ್ಟಣ ಅಂತಿದೆ. ಅರ್ಕಾವತಿ ನದಿಯ ಮೂಲ ಸ್ಥಳ, ಅಲ್ಲಿ ಒಂದು ಚನ್ನರಾಯಪಟ್ಟಣದವರು. ಆ ಮನುಷ್ಯ ಹುಡುಕೊಂಡು ಹೋಗಿ ಸುಮಾರು 100,000 ಹಾಡುಗಳನ್ನ ಹಿಕ್ಕಿ ತಗೊಂಡ್ಬಂದು ಆಮೇಲೆ ಅದನ್ನ ನಾಡಿಗೆ ಕ್ಯಾಸೆಟ್ಗಳ ಮುಖಾಂತರ, ಸಿಡಿಗಳ ಮುಖಾಂತರ ಬಂದ್ರು. ಇವತ್ತು ನಾವು ಅವ್ರ ಶಿಶುನಾಳ ಶರೀಫರ ಹಾಡುಗಳನ್ನ ಕೇಳ್ತೀವಿ. ಅವ್ರನ್ನೆಲ್ಲರೂ ನಾವು ಅದ್ರಲ್ಲಿ ಹೇಳಿರುವಂತ ತತ್ವಪದಗಳು ನಾವು ತಿಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಮೂಲಭೂತರಾದವರು ಯಾರು? ಶಿಶುನಾಳ ಶರೀಫ ಒಂದು ಗುರುಗಳಿಗೆ ತಗೊಂಡ್ಬಂದವರು ಗುರುಗಳು. ಅದನ್ನ ಬ್ರಾಹ್ಮಣರು ಅದನ್ನ ತಗೊಂಡ್ಬಂದು ಪ್ರಚಾರ ಮಾಡಿದ್ದು ಇಲ್ಲಿ ಬಂತು. ಅವರು ಸಹ ಬ್ರಾಹ್ಮಣರು. ಏನಾದ್ರೂ ಸಾಹಿತ್ಯ ಸಂಗೀತಕ್ಕೆ ಕೊಡುಗೆ ಕೊಟ್ಟಿದಾರಾ? ಇನ್ನು ನಿಮ್ಗೆ ಶಾಸ್ತ್ರೀಯ ಸಂಗೀತ ಯಾವುದೇ ಕೇಳಿ ಅದು ಶಾಸ್ತ್ರೀಯ ಸಂಗೀತ ಬರಬೇಕಂತಾನೆ ಬರ್ತಾರೆ ಹೇಳಕ್ ಹೋಗೋದಿಲ್ಲ. ನಿಮ್ಗೆ ಸಂಗೀತದಲ್ಲಿ ಅದು ನೀವು ಹಿಂದೂಸ್ತಾನಿ ಸಂಗೀತ ಅಂತ ನೋಡಿದ ತಕ್ಷಣ ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಪ್ರಥಮವಾಗಿ ನಮಗೆ ಭಾರತ ರತ್ನ ಬಂದಿದ್ದು ಒಬ್ಬರೇ ಬಂದಿದೆ. ಅವರು ಭೀಮಸೇನ್ ಜೋಶಿ. ಅವರು ನಮ್ಮ ಪೂನಾದಲ್ಲಿ ಜಾಸ್ತಿ ಇತ್ತು, ಆದ್ರೆ ಧಾರವಾಡದ ಬಂದವರು. ಅವರು ಸಹ ಬ್ರಾಹ್ಮಣರು. ನಾವು ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಈ ಹಾಡು ಕೇಳಿದ ಸಮಯ ಸಟ್ಟ ನಮ್ಮ ಜಾಗ್ರತೆ ಆಗುತ್ತೆ. ಅಂಥ ಜೋಶಿಯವರು ನಮ್ಮ ಕರ್ನಾಟಕದವರು. ಅವರು ಸಹ ಬ್ರಾಹ್ಮಣರು. ಕರ್ನಾಟಕಕ್ಕೆ ಕೊಡುಗೆ ಏನು ಅಂತ ಹೇಳಿದ್ರೆ ಇವರೆಲ್ಲ ಇನ್ನೊಂದು ಕ್ರಿಕೆಟ್ ಅಂತಿರುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಪಿಕ್ಚರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತಾರೆ. ಕ್ರಿಕೆಟ್ ಅಂದ ತಕ್ಷಣ ಕರ್ನಾಟಕಕ್ಕೆ ಅಥವಾ ಇಡೀ ಭಾರತಕ್ಕೆ ಕ್ರಿಕೆಟ್ ಅಲ್ಲಿ ಕೊಡುಗೆ ಅದ್ಭುತವಾದ ಕೊಡುಗೆ. ಒಂದು ಕಾಲದಲ್ಲಿ ಸ್ಪಿನ್ನರ್ಸ್ ಇಡೀ ದೇಶನ ಇಡೀ ಪ್ರಪಂಚನೇ ಆಳಬಹುದು. ಇಬ್ಬರು ಸ್ಪಿನ್ನರ್ಗಳು, ಒಬ್ರು BS ಚಂದ್ರಶೇಖರ್, ಭಗವತ್ ಚಂದ್ರಶೇಖರ್ ಅಂತ ಇದ್ದು ಎಲ್ಲಿ ಪ್ರಸನ್ನ ಅಂತ. ಸುಧರ ಚಪ್ಪಳೆ ಬರಲಿ. ಇಬ್ಬರು ಸಹ ಬ್ರಾಹ್ಮಣರು. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ವಿಷ್ಣುವರ್ಧನ್ ಮತ್ತೆ BS ಚಂದ್ರಶೇಖರ್ ಮತ್ತೆ ನಾನು ಮತ್ತೆ ಸುನೀಲ ಎಲ್ಲರೂ ಒಂದೇ ಸಂಬಂಧಿಕರು. ಅದರಲ್ಲಿ ಅನೇಕ ಜನರು ಬರ್ತಾರೆ. ತುಂಬಾ ದೂರದ್ದು ಒಟ್ಟಿನಲ್ಲಿ ಎಲ್ಲ ಒಂದರಲ್ಲೇ ಒಂದು ಬ್ರಾಹ್ಮಣರಲ್ಲಿ ಬೊಬ್ಬರ ಕಮ್ಮಿ ಅಂತ ಒಂದು ಪಂಗಡ ಬರುತ್ತೆ. ಆ ಬೊಬ್ಬರ ಕಮ್ಮಿ ಪಂಗಡದಲ್ಲಿ ಅಶ್ವಥ್ ಸರಿ BS ಚಂದ್ರಶೇಖರ್ ಮತ್ತೆ ಪ್ರಸನ್ನ ತೆಲುಗು, BS ಚಂದ್ರಶೇಖರ್ ಮತ್ತೆ ವಿಷ್ಣುವರ್ಧನ್, ಅನಿಲ್ ಕುಂಬ್ಳೆ ಮತ್ತು ನಾವು ಎಲ್ಲಾರು ಮುಂದೆ. ಇನ್ನೂ ತುಂಬಾ ಹೇಳಬೇಕಿದ್ರೆ ನನ್ನ ಇನ್ನೊಬ್ಬರು ಚಿಕ್ಕಮ್ಮ ಇದ್ದಾರೆ, ಅವರ ದಾಯದಿಗಳು ವಿಷ್ಣುವರ್ಧನ್. ಹಾಗಾಗಿ ಅವರು ಸಹ BS ಚಂದ್ರಶೇಖರ್ ಸ್ಪಿನ್ನರ್ ಅಂತ ಹೇಳ್ತಾರೆ. ಚಂದ್ರಶೇಖರ್ ಎಲ್ಲಾರು ಬೌಲರ್ಗೆ ಬ್ಯಾಟ್ಸ್ಮನ್ ಆಗಿದ್ದಂದ್ರೆ ಬೌಲರ್ಗೆ ಯಾವ ರೀತಿ ಬಾಲ್ ಬರ್ತಿತ್ತು ಅಂತ ಗೊತ್ತಾಗ್ತದೆ. ಮತ್ತೆ ಅವ್ರು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಆಗ ಪೋಲಿಯೋ ಪೀಡಿತ ಅವರು. ನಾವು ಇದ್ರಲ್ಲಿ ನೋಡಿದ್ವಿ, ಲಗಾನ್ ಪಿಕ್ಚರ್ ನೋಡಿದ್ವಿ. ಅದೊಂದು ಕಚರಾ ಅಂತ ಬರುತ್ತೆ. ಆ ಕಚರಾ ಏನ್ ಮಾಡ್ತಾರೆ, ನಲ್ಲಿ ಕೂತ್ಕೊಂಡು ಅವರಿಗೆ ಬೌಲರ್ ಬೇಕಾಗಿ ಹುಡುಕ್ತಾ ಇರ್ತಾರೆ. ಯಾರೋ ಒಬ್ಬ ಕಚರಾ ಮಾಡ್ತಾರೆ, ನಮ್ಮ ಬಾಲ ಸಿಗ್ತಾನೆ, ಎದ್ದಾಗ ಬಾಲಿಗೆ ಹಾಕ್ತಾರೆ, ಸ್ಪಿನ್ ಆಗುತ್ತೆ. ಇನ್ನೊಂದ್ಸತಿ ಎಸಿರ್ತಾನೆ, ಇನ್ನೊಂದ್ಸತಿ ಹಾಕ್ತಾನೆ, ಸ್ಪಿನ್ ಆಗುತ್ತೆ. ಅವ್ನು ಏನೆಲ್ಲ ವಿಶೇಷ ಇರುತ್ತೆ, ಯಾಕಂದ್ರೆ ಅವನ ಕೈಯಲ್ಲಿ ಕೈ ಪೋಲಿಯೋ ಇರುತ್ತೆ. ಇದೇ ರೀತಿಯಾದ ಪೋಲಿಯೋ ಪೀಡಿತರಾಗಿದ್ದವರು BS ಚಂದ್ರಶೇಖರ್. BS ಚಂದ್ರಶೇಖರ್ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಅವ್ರು ಬೌಲರ್ ಆಗಿರಲಿಲ್ಲ. ಈ ಸ್ಟಾರ್ಟೆಡ್ ಇಸ್ ಕೆರಿಯರ್ as ವಿಕೆಟ್ ಕೀಪರ್. ಅವ್ರು ವಿಕೆಟ್ ಕೀಪರ್ ಆಗಿದ್ರು. ಯಾವತ್ತೊಂದ್ಸತಿ ಬಾಗಿ ಇದೇ ತರ ಇದನ್ನೇ ಲಗಾನಲ್ಲಿ ಕಚ್ಲಾದ್ದು ಬಂದಿದೆಯಲ್ಲ, ಸೀನ್ ಅದು BS ಚಂದ್ರಶೇಖರ್ ಅವ್ರದ್ದಾನೆ. ಅವ್ರು ತಗೊಂಡೋಗಿ ಬಾಲ್ ಇದ್ದಾಗ ಅದು ಸ್ಪಿನ್ ಆಗಕ್ಕೆ ಶುರುವಾಯಿತು. ಆಮೇಲೆ ಶುರು ಮಾಡಿ ಕೊನೆಗೆ ಇವತ್ತು ನಮ್ಮ ದೇಶ ಕಂಡ ಅತ್ಯುತ್ತಮ ಸ್ಪಿನ್ನರ್ ಅಂತ ಹೇಳಿದ್ರೆ ಅವರು BS ಚಂದ್ರಶೇಖರ್. ಅವರು ಸಹ ಅದಾದ್ಮೇಲೆ ಸುಮಾರು ಜನ ಕರ್ನಾಟಕದ್ದು ಭಾಗಕ್ಕೆಲ್ಲಾದ್ರು 90ರ ದಶಕದಲ್ಲಿ ಒಂದು ಕ್ರಿಕೆಟ್ ತಂಡದಲ್ಲಿ ಎಷ್ಟು ಜನ ಇರ್ತಾರೆ? 11 ಜನ ಇರ್ತಾರೆ ಅಲ್ವಾ? 11 ಜನದಲ್ಲಿ 6 ರಿಂದ 8 ಜನ ಕರ್ನಾಟಕದವರು. ಆ 8 ಜನದಲ್ಲಿ 6 ರಿಂದ 7 ಜನ ಬ್ರಾಹ್ಮಣರು. ರಾಹುಲ್ ದ್ರಾವಿಡ್, ಎಲ್ಲ ಅದಾದ್ಮೇಲೆ ಅಲ್ಲಲ್ಲ ಭರದ್ವಾಜ್ ಇರ್ತಾನೆ.
ಅಲ್ಲ ವಿಜಯ್ ಭಾರದ್ವಾಜ್ ಬರ್ತಾನೆ. ಅದಾದ್ಮೇಲೆ ರಾಹುಲ್ ದ್ರಾವಿಡದಲ್ಲಿ ವಿಜಯ್ ಭಾರದ್ವಾಜ್ ಬರ್ತಾನೆ, ಅನಿಲ್ ಕುಂಬ್ಳೆ, ಸುನೀಲ್ ಜೋಶಿ, ಜಾವಗಲ್ ಶ್ರೀನಾಥ್, ಆಮೇಲೆ ವೆಂಕಟೇಶ್ ಪ್ರಸಾದ್. 6 ಜನರಿಂದ 8 ಜನ ಕರ್ನಾಟಕದವರಾದ್ರು. ಆ 10 ಜನನ್ನು ಅಪ್ಪಟ ಬ್ರಾಹ್ಮಣರು. ಅದರಲ್ಲೂ ನಿಮಗೆ ವಿಜಯ್ ಭಾರದ್ವಾಜ್ ಅಂತ ಕ್ರಿಕೆಟ್ ಆಡಬೇಕಿದೆ ಅಂದ್ರೆ ಏಕಾದಶಿ ಗೊತ್ತು ಅಂತ ಹೇಳಿದ್ರೆ ಇಡೀ ದಿವಸ ನಿಟ್ ಉಪವಾಸ ಮಾಡಿಕೊಂಡು ಕ್ರಿಕೆಟ್ ಆಡುವಂತ ಅಪ್ಪಟ ಇವತ್ತು ಸಹ ಮಾಡ್ತಾ ಇರುವಂತ ಇವತ್ತು ಸಹ ನೀವು ಇವನ್ನ ತಗೊಂಡು ಹೋದ್ರೆ ವೆಂಕಟೇಶ್ ಪ್ರಸಾದ್ನ ಇವತ್ತು ನೀವು ಯಾವ್ದಾದ್ರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಥವಾ ರಾಘವೇಂದ್ರ ಸ್ವಾಮಿ ಇದನ್ನ ನಡೆದಾಗ ಇವತ್ತು ಬಂದು ಬಡಿಸಿ ಅಡಿಗೆ ಬಡಿಸಿ ಸೇವಾ ಕೈಂಕರ್ಯಗಳನ್ನ ಮಾಡಿ ಹೋಗ್ತಾರೆ ಅಂತ ಬ್ರಾಹ್ಮಣ ಇವತ್ತು ಆಡುವವರು. ಕರ್ನಾಟಕದ ಕ್ರಿಕೆಟ್ ಅಲ್ಲಿ ಇಡೀ ಭಾರತದ ಕ್ರಿಕೆಟ್ ಅಂತಂದ್ರೆ ದ ಬಾಲ್ ಅಂತ ಹೇಳ್ತೀವಿ, ಅಂದ್ರೆ ದ್ರಾವಿಡ ಅಂತ ಹೇಳ್ತೀವಿ. ಅಂದ್ರೆ ಬಾಲ್ ಅಂದ್ರೆ ತಡೆಗೋಡೆ ಏನಂದ್ರೆ ಭಾರತನ ಎಷ್ಟೊಂದು ಸತಿ ಸೋಲಿಂದ ಪಾರು ಮಾಡಿದ್ದಾರೆ. ಆ ಸೋಲಿಂದ ಪಾರು ಮಾಡಿರುವಂತವರು ರಾಹುಲ್ ದ್ರಾವಿಡ್. ಆತ ಕರ್ನಾಟಕದವನು ಸುಮಾರು ಜನಕ್ಕೆ ಗೊತ್ತಿಲ್ಲ. ಅವರ ತಂದೆಯವರು ಅವರು ನಿಮ್ಗೆ ಇದೆಯಲ್ಲ ಏನು ಚಿದಂಬರಂ ಅರ್ಚಕರ ಕುಟುಂಬದಿಂದ ಬಂದವರು. ಅವ್ರ ತಾಯಿ ಪುಷ್ಪಾ ದ್ರಾವಿಡ್ ಬಂದು ಆಕೆ ಮಹಾರಾಷ್ಟ್ರದಿಂದ ಬಂದವರು. ಒಳ್ಳೆಯ ಕಲಾವಿದೆ. ಆಕೆಯೂ ಸಹ ಇವತ್ತು ನೀವು ಚಿತ್ರಕಲಾ ಪರಿಷತ್ನಲ್ಲಿ ನೋಡಿ ಯಾವ್ದಾದ್ರು ಹೆಂಗಸರು ಒಳ್ಳೆ ಕಲಾವಿದೆ ಅಂತ ಹೇಳಿದ್ರೆ ಅವರು ಅವ್ರ ತಾಯಿ ಪುಷ್ಪಾ ದ್ರಾವಿಡ್ ಅವರ ಹೆಸರು ಬರ್ತಾರೆ. ಹಾಗೆ ಒಳ್ಳೆ ಕಲಾವಂತರ ಕುಟುಂಬದಿಂದ ಬಂದಂತವನು. ಅಲ್ಲಿಂದ ಒಂದು ಕ್ರಿಕೆಟ್ ಅಲ್ಲಿ ಮುಂದುವರಿಸಿದ. ಹಾಗಾಗಿ ಕರ್ನಾಟಕದ ಭಾರತದ ಕ್ರಿಕೆಟ್ ಅಂತದಲ್ಲಿ ಕೊಡುಗೆಯನ್ನು ರಾಮಚಂದ್ರ ಕೊಡುಗೆ. ಇನ್ನು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಎಲ್ಲ ಹೇಳಿದ್ರೆ ಕಲ್ಲಸಿದ ಸಾಫ್ಟ್ವೇರ್ ಬರುತ್ತೆ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಯಾವಾಗ ಬಂತು? 1990 ಇಸ್ವಿಲಿ 95 ಜಾಗತಿಕ ಮಟ್ಟದಲ್ಲಿ ನರಸಿಂಹರಾವ್ ಅವರು ಹಿಂಗೋದು ಗೊತ್ತಿರಬೇಕು. ನರಸಿಂಹರಾವ್ ಇಡೀ ದೇಶದಲ್ಲಿ ಪ್ರಧಾನಮಂತ್ರಿಗಳು ನರಸಿಂಹರಾವ್ ಅವರು ಅಲ್ಲಿವರೆಗೂ ನಾವು ಭಾರತ ಚಿನ್ನನ ತಗೊಂಡೋಗಿ ಅಡ ಇಟ್ಬೇಕಾದಂತ ಚಂದ್ರಶೇಖರ್ ಅವರ ಕಾಲದಲ್ಲಿ ಚಿನ್ನ ಅಡ ಇಟ್ಬೇಕಂತ ಪರಿಸ್ಥಿತಿ ಇತ್ತು. ಅದಾದ್ಮೇಲೆ ಭಾರತ ಯೋಚನೆ ಮಾಡಿ ನಾನಿದೆ ನಾವು ಆರ್ಥಿಕ ಪ್ರಪಂಚನೇ ಬದಲಾವಣೆ ಮಾಡಿದ್ದು ಆತ ಕೂಡ ಪಿ ನರಸಿಂಹರಾವ್ ಬ್ರಾಹ್ಮಣ. ಜ್ವರ ಚಪ್ಪ ರಾಮ ಮಂದಿರದಲ್ಲಿ ನಾವೇನಾದ್ರೂ ರಾಮ ಮಂದಿರಕ್ಕೆ ಕೆಲಸ ಮಾಡಕ್ಕೆ ಒಂದು ನಿರ್ಭೀತೆಯಾಗಿ ಒಂದು ಅನುಮತಿ ಕೊಟ್ಟರು ಅಂದ್ರೆ ಪ್ರತ್ಯಕ್ಷವಾಗಿ ಹೇಳ್ತೀವಲ್ಲ ನಾವು ಹೇಗೆ ವಂದನಾರ್ಪಣೆ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೀವಲ್ಲ, ಆ ರೀತಿ ನಾಳೆ ರಾಮ ಮಂದಿರ ಆದ್ಮೇಲೆ ಹೇಳಬೇಕು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಾದ್ರೂ ಮಾಡಿದಾರೆ ಅಂದ್ರೆ ಅದರಲ್ಲಿ ಇಬ್ಬರು ಹೇಳಬೇಕು. ಒಂದು ಪಿ ನರಸಿಂಹರಾವ್ ಹೇಳಬೇಕು, ಇನ್ನೊಂದು ರಾಜೀವ್ ಗಾಂಧಿ ಇಬ್ಬರು ಸಹ ಮಾಡಿದ್ರು. ಅಂತ ರಾಮ ಮಂದಿರಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಅನುವು ಮಾಡಿಕೊಟ್ಟಂತ ಇಡೀ ದೇಶಕ್ಕೆ ಒಂದು ಆರ್ಥಿಕವಾಗಿ ಹೊಸ ದಿಕ್ಕನ್ನು ತೋರಿಸಿದಂತ ಪಿ ವಿ ನರಸಿಂಹರಾವ್ ಕೂಡ ಬ್ರಾಹ್ಮಣರಾಗಿದ್ರು. ಮತ್ತು ಸಾಮಾನ್ಯ ಬ್ರಾಹ್ಮಣರಾಗಿಲ್ಲ. ಅವರಿಗೆ 14 ಭಾಷೆಗಳು ಬರ್ತಾ ಇತ್ತು. ಆ ಮನುಷ್ಯನಿಗೆ 14 ವರ್ಷಗಳು ಬರ್ತಾ ಇದ್ದಂತ ಒಳ್ಳೆ ಅಪ್ರತಿಮ ಬುದ್ಧಿವಂತ. ಅಂಥವ್ರು ಯಾವಾಗ ಜಾಗತೀಕರಣಕ್ಕೆ ತೆಗೆದುಕೊಂಡು ತಕ್ಷಣ ಅದಾದ್ಮೇಲೆ ಸಾಫ್ಟ್ವೇರ್ ಕಂಪನಿಗಳು ಶುರುವಾಯಿತು. ಒಂದು ಕಂಪನಿ ಇದಕ್ಕಿಂತ ಚಿಕ್ಕದೊಂದು ಕಾರ್ ಶೆಡ್ ಅಲ್ಲಿ ಎಲ್ಲಾರು ಅವರು ಡಬ್ಬಿ ಇರುವಂತಹ ಮನೆಯಲ್ಲಿ ಹೆಂಗಸುಗಳೆಲ್ಲ ಒಂದು ಡಬ್ಬಿ ತರಿಸಲ್ಲ ದುಡ್ಡು ಆ ತರ ದುಡ್ಡಲ್ಲಿ ತೆಗೆದುಕೊಂಡು 10,000 ರೂಪಾಯಿಗಳು ಹಾಕಿ ಒಂದು ಕಂಪನಿ ಶುರು ಮಾಡಿದ್ರು. ಇವತ್ತು ಇಡೀ ಪ್ರಪಂಚಕ್ಕೆ ಭಾರತ ಸಾಫ್ಟ್ವೇರ್ ಅಂದ ತಕ್ಷಣ ಕರ್ನಾಟಕ ಅಂತ ಹೇಳ್ತಾರೆ. ಕರ್ನಾಟಕ ಅಂತ ಹೇಳಿದ್ರೆ ಇನ್ಫೋಸಿಸ್ ಅಂತಾರೆ. ಇನ್ಫೋಸಿಸ್ ಶುರು ಮಾಡಿದಂತ ನಾರಾಯಣ ಮೂರ್ತಿ, ಸುಧಾಮೂರ್ತಿ, ನಂದ ನೀಲಕಣಿ ಇನ್ನೊಂದು ಏನಂತ ನಮ್ಮಲ್ಲಿ ಏನಂತ ಹೇಳಿದ್ರೆ ನಾವು ಅಲ್ಪ ದುಡ್ಡು ಸ್ವಾಮಿ, ನಾವು ದುಡ್ಡು ನಮಗೆ ಬೇಕು ಕೊಡೋಣ, ನಮ್ಗೆ ಬಂದಿದ್ದ ತಕ್ಷಣ ಎಲ್ಲ ಹಂಚ್ಬೇಕು. ನಾವು ಎಲ್ಲ ವಸುದೈವ ಕುಟುಂಬದಂತೆ ಸರ್ವೇ ಒಂದು ಸುಖಿನ ಹಾಕೋದು. ಅದಕ್ಕೆ ಎಲ್ಲರಿಗೂ ನಾವು ಚೆನ್ನಾಗಿರ್ಬೇಕು. ಹಾಗಾಗಿ ಏನ್ ಮಾಡೋದು ಅಂತ ಹೇಳಿದ್ರೆ ಇವತ್ತು ತನಗೆ ಬಂದಿರೋ ದುಡ್ಡಲ್ಲಿ ಏನ್ ಬೇಕಿದ್ರು ಮಾಡ್ಬೋದು, ಈಶಾನ ಕೊಡ್ಬೇಕಾಗಿತ್ತು. ನಮ್ಮಲ್ಲಿ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಇಲ್ಲೆಲ್ಲ ನೋಡಿಲ್ಲ, ನಾನು ಬಂದಾಗ ನೋಡಿದೆ ಯಾರು ಅಷ್ಟೊಂದು ಆಭರಣಗಳನ್ನ ಹಾಕೊಂಡಿರ್ಲಿಲ್ಲ. ಅದೇ ಸುಧಾಮೂರ್ತಿಗಳು ಆಭರಣ ಹಾಕೋರು ಏನ್ ಹಾಕೋದಾಯ್ತು ಆಕೆ ಎಷ್ಟು ದುಡ್ಡಿದೆ, ಕೋಟಿ ದುಡ್ಡಿದೆ. ಆಕೆ ಬರೀ ಇದೆಲ್ಲ ಏನೋ ಇನ್ನೊಂದು ಹೆಮ್ಮೆ ಹೇಳ್ಬೋದು, ನಮ್ಮನ್ನ ಆಳಿದ್ಯಾರು 330 ವರ್ಷಗಳ ಕಾಲ ನಮ್ಮನ್ನ ಆಳಿದ್ಯಾರು ಬ್ರಿಟಿಷರು. ಇವತ್ತು ಬ್ರಿಟಿಷ್ ಆಳ್ತಾ ಇದ್ಯಾರು ಭಾರತದವರು. ಭಾರತದ ಆ ಹೆಂಡತಿ ಸುಧಾಮೂರ್ತಿಯವರ ಮಗಳು. ಮತ್ತೆ ಊರ ದರ್ಶನಾದ್ರೂ ಮನೆ ಹೆಂಡತಿ ಮುಂದೆ ಗುಲಾಮ. ಅಂದ್ರೆ ಅವ್ರು ಇಡೀ ಲಂಡನ್ ಆಳ್ತಾ ಇರೋದು. ಆ ಲಂಡನ್ ಆಳೋಂತ ಪ್ರಧಾನಿಯ ಆಳೋದು ಯಾರು?
ಕರ್ನಾಟಕದ ಒಬ್ಬ ಬ್ರಾಹ್ಮಣರ ಹೆಣ್ಣುಮಗಳು, ಅವಳು ಸುಧಾಮೂರ್ತಿ ಮಗಳು. ಜ್ವರ ಚಪ್ಪಾಳೆ ಬ್ರಾಹ್ಮಣರ ಅಂತ ಕೇಳಲ್ಲ ನೀವು. ಋಷಿ ಸುನೇಕ್ ಅಂತ ಅವರು ಮೂಲತಃ ಪಂಜಾಬ್ ಲಾಹೋರ್ ಕಡೆಯಿಂದ ಬಂದವರು. ಅವರು ಪಂಜಾಬಿಗಳು, ಅದರ ಭಾರತೀಯರವರು, ಒಂದು ಹಿಂದೂಗಳು. ಅವರ ಹೆಂಡತಿ ಅಂತ ಇಡೀ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರನ್ನ ಇಡೀ ಲಂಡನ್ ಅಥವಾ ಇಡೀ ಇಂಗ್ಲೆಂಡ್ ಆಡಿದ್ರೆ ಆ ಪ್ರಧಾನಮಂತ್ರಿ ಆಳೋರು ಸುಧಾಮೂರ್ತಿ ಮಗಳು. ಸುಧಾಮೂರ್ತಿ ಯಾಕೆ ಅಂತಂದ್ರೆ, ಒಂದು ಕಾಲದಲ್ಲಿ ಅವಳು ಓದ್ತಾ ಇರ್ಬೇಕಿದ್ರೆ ಇಡೀ ಕಾಲೇಜಲ್ಲಿ ಅವರು ಮೆಕ್ಯಾನಿಕಲ್ ತಗೊಂಡು ತುಂಬಾ ಕಡಿಮೆ. ಇಡೀ ಕಾಲೇಜಿಗೆ ಒಬ್ಬರೇ ಮೆಕ್ಯಾನಿಕಲ್ ತಗೊಂಡಿದ್ದು. ಮೆಕ್ಯಾನಿಕಲ್ ತಗೊಂಡು ಆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಮೇಲೆ ಅವರು TCS ಗೆ ಕೆಲಸ ಹಾಕ್ತಾರಂತೆ. ಆ ಕೆಲಸ ಹಾಕ್ಬೇಕಿದ್ರೆ ಓನ್ಲಿ ಮೆನ್ ಶುಡ್ ಅಪ್ಲೈ, ವುಮನ್ ನಾಟ್ ಟು ಅಪ್ಲೈ ಅಂತ ಹೇಳ್ತಾರೆ. ಆಗ ಅವರು ಟಾಟಾದ ಒಂದು ಲೆಟರ್ ಬರೀತಾರಂತೆ, ಯಾಕೆ ಹೆಣ್ಣು ಮಕ್ಕಳಿಗೆ ಬರೆಯಕ್ಕೆ ಇಲ್ಲಿ ಬರ್ಬೇಕು, ಯಾವ ರೀತಿ ಬರಬೇಕು, ಇಲ್ಲಿಗೆ ಸೂಕ್ತವಾದ ಬಟ್ಟೆ ಬೇಕು. ಇದು ನಾನು ಸ್ಟೈಲ್ ಆಗಿ ಜೀನ್ಸ್ ಹಾಕೊಂಡು ನಾನು ಒಂದು ಫುಲ್ಲಿ ಇಸ್ಕೊಂಡು ಹೇ ಅಂತ ಬಂದ್ರೆ ನಾನು ನಿಮ್ಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ನಮಗೂ ನೀವು ಒಂದು ಕನೆಕ್ಟಿವಿಟಿ ಸಿಗೋದಿಲ್ಲ. ಹೌದೌದು. ಸೊ ನಾನು ಕನೆಕ್ಟಿವ್ ಆಗ್ಬೇಕು, ಏನಾಗ್ಬೇಕು ನಾವು ಜೊತೆಗೆ ಅವ್ರ ಜೊತೆಗೆ ಒಂದಾಗ್ಬೇಕು. ಸೊ ಆ ರೀತಿ ಒಂದಾಗ್ಬೇಕು ಅಂತ ಹೇಳಿದ್ರೆ, ಆ ರೀತಿ ಒಂದಾಗ್ಬೇಕು ಅಂತ ಹೇಳಿದಾಗ ಆಕೆ ತನ್ನೆಲ್ಲ ಏನು ಆಭರಣಗಳನ್ನು ತೆಗೆದು ಒಂದು ಕಾಟನ್ ಸೀರೆ ಉಟ್ಕೊಂಡ್ರೆ, ಅವತ್ತು ಆಕೆ ಹುಟ್ಟಿದ್ದ ಕಾಟನ್ ಸೀರೆ ಸುಮಾರು 20-22 ವರ್ಷಗಳ ಕಾಟನ್ ಸೀರೆ ಉಟ್ಕೊಂಡು ಇವತ್ತು ಸಹ ಇಡೀ ಪ್ರಪಂಚಾದ್ಯಂತ ಸುತ್ತಾರೆ. ಆಕೆ ಬರೀ ನಿರಾಭರಣೆ ಕೊಟ್ಕೊಂಡಿರ್ತಾರೆ, ಕೈ ಕಟ್ಕೊಳ್ತಾರೆ, ಅದಕ್ಕೊಂದು ಗೋಲ್ ಕೊಡ್ತಾರೆ, ಕಿವಿ ಒಂದು ಓಲೆ ಇದೆ, ಒಂದು ತಾಳಿ ಇದೆ, ಅಷ್ಟೇ. ಇನ್ನೇನು ಕಾಟನ್ ಸೀರೆ. ಅದಾದ್ಮೇಲೆ ದೇವದಾಸರಿಗೆ ಒಂದೆಲ್ಲ ಸೇರಿ ಅವ್ರು ಹೇಳಿದಂತೆ ಏನ್ ಮಾಡ್ಕೊಡ್ಬೋದು ಅಂತ ಗೊತ್ತಾಗಲ್ಲ. ಅಕ್ಕ ನೀನ್ ಏನ್ ಕೊಟ್ಟರು ಆಗಲ್ಲ ನಿಮಗೆ ಅಂತ ಹೇಳಿ ಕೊನೆಗಳು ಎಲ್ಲರೂ ಸೇರಿ 3000 ಕಲಿಗಳು ಹಾಕಿರುವಂತದ್ದು ಒಂದು ಚಾದರ್ ಕೊಡ್ತಾರೆ. ಅಂದ್ರೆ ನಾವು ದಟ್ಟ ಅಂತ ಹೇಳೋದು ಹಾಕಿರೋ ಒಂದು 300 ಚಿಕ್ಸ್ ಅಂತ ಒಂದು ಕಥನೆ ಬರೆದಿದ್ದಾರೆ. ನಾನು ಅದ್ರ ಬಗ್ಗೆ ಲೇಖನ ಬರೆದು ಕಳಿಸ್ಕೊಡ್ತೀನಿ ನಿಮಗೆ, ಅದು ಓದೋದಂತೆ. ಸೊ ಅಂದ್ರೆ ಇಡೀ ಒಂದು ಸಾಮಾಜಿಕ ಕ್ರಾಂತಿ, ಒಂದು ಆರ್ಥಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ ತಗೊಂಡು ಒಂದು ಕರ್ನಾಟಕದ ಭಾಗಕ್ಕೆ ತಗೊಂಡಂತೆ ಇದರಲ್ಲಿ ಅಗ್ರಗಣ್ಯ ಹೇಳಿದ್ರೆ ಇನ್ಫೋಸಿಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ಫೋಸಿಸ್ ನ ಆರಂಭಿಕ ಎಲ್ಲರಿಗೂ ಬ್ರಾಹ್ಮಣರು. ಇವತ್ತು ಸಾಫ್ಟ್ವೇರ್ ಅಂತ ಹೇಳಿದ್ರೆ ಬೆಂಗಳೂರು ಒಂದು ಕಲ್ಲು ಹಾಕಿದ್ರೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಬೀಳೋದು ಮನೆಗೆ ಬೀಳತ್ತೆ ಅಂತ ಆ ಥರ ಸಾಫ್ಟ್ವೇರ್ ಕಂಪನಿ ಮಾಡಬೇಕಿದ್ರೆ ಮಾಡಬಹುದು ಅಂತ ತೋರಿಸ್ಕೊಟ್ಟು ಇನ್ಫೋಸಿಸ್ ಅವರು. ಆ ಇನ್ಫೋಸಿಸ್ ಅವರು ಕೂಡ ಇನ್ನು ಭಾಷೆ ಅಂದ ತಕ್ಷಣ ನಾವು ಕನ್ನಡ ಪಿಕ್ಚರ್ ನೋಡಲ್ಲ ಅಂತೀವಿ. ಕನ್ನಡ ಪಿಕ್ಚರ್ ನೋಡಲ್ಲ ಅನ್ನೋ ಜಾಗದಲ್ಲಿ ಸಂಸ್ಕೃತನ ಆಗಲೇ ಮೃತ ಭಾಷೆ ಅಂತ ಕಟ್ಕೊಂಡಿದ್ದೀವಿ ನಾವು. ಮೃತ ಭಾಷೆ ಸಂಸ್ಕೃತ ಮೃತ ಭಾಷೆ ಅಂತ ಕಟ್ಟಿರ್ಬೇಕಿದ್ರೆ ಸಂಸ್ಕೃತದಲ್ಲಿ ಪಿಕ್ಚರ್ ತೆಗಿದ್ದೀನಿ ಹೋದ್ರೆ ಯಾರಾದರೂ ಏನೇನು ತಲೆ ಕೆಟ್ಟೋಗಿದ್ಯಾ ಅಂತ ಹೇಳೋದಂತೆ. ನಾನು ತೋರಿಸ್ತೀನಿ ಬನ್ನಿ ಅಂತೇಳಿ ಸಂಸ್ಕೃತದಲ್ಲಿ ಶಂಕರಾಚಾರ್ಯ ಪಿಕ್ಚರ್ ತೆಗೆದವರು GV ಅಯ್ಯರ್ ಅವರು. ಅವರು ಸಹ ಬ್ರಾಹ್ಮಣರೇ. ನಂಜನಗೂಡು ಮನುಷ್ಯ. ಆ ಮನುಷ್ಯ ಹೇಳಿದ್ರೆ ಇನ್ನೂ ಒಂದು ಹೆಗ್ಗಳಿಕೆ ಆ ಮನುಷ್ಯಂದು ಅಂತ ಹೇಳಿದ್ರೆ, ಅವಾಗೆಲ್ಲ ಹೇಳಿದ ನಾನು ಹೇಳಬೇಕಿದ್ರೆ ಪಿಕ್ಚರ್ಗಳೆಲ್ಲ ತಯಾರಾಗ್ತಾ ಇದ್ದು ಮದ್ರಾಸಲ್ಲಿ ಆಗ್ತಿತ್ತು. ಅವತ್ತಿನ ಚೆನ್ನೈಯಲ್ಲಿ ಆಗ್ತಿತ್ತು, ಮದ್ರಾಸ್ ಆಗ್ತಿತ್ತು. ಅಲ್ಲಿ ನಮಗೆ ಬೆಳಗ್ಗೆ ಹೊತ್ತು ಕೊಡ್ತಾ ಇರಲಿಲ್ಲ, ಸ್ನಾನ ಕೊಡ್ತಿರ್ಲಿಲ್ಲ. ಅಲ್ಲೆಲ್ಲ ಒಂದು ಸಂಜೆ ಹೊತ್ತು ಅಂತ ಬೆಳಗ್ಗೆ ಹೊತ್ತು ಬರೀ ತೆಲುಗು ಮತ್ತು ತಮಿಳು ಪಿಕ್ಚರ್ ತಗೊಳ್ಬೇಕಾಗಿತ್ತು. ರಾತ್ರಿ ಹೊತ್ತು ನಮಗೆ ಚಾನಲ್ ಕೊಟ್ಟಾಗಿತ್ತು, ಸ್ಟುಡಿಯೋ ಕೊಟ್ಟಾಗಿತ್ತು. ಹಾಗಾಗಿ ಏನಂತಂದ್ರೆ ಒಂದು ಈ ತರ ಛತ್ರದಲ್ಲಿ ಅವಾಗೆಲ್ಲ ಈ ತರ 5 ಸ್ಟಾರ್ಗಳೆಲ್ಲ ಇರ್ತಿಲ್ಲ. ಹೀರೋಯಿನ್ ಎಲ್ಲ ಮುಂದೆ ಒಂದು ದೊಡ್ಡ ಚಿತ್ರ ಮಾಡ್ಬಿಡೋರಂತೆ. ಆ ಛತ್ರದಲ್ಲಿ ಇವರೆಲ್ಲ ಅಡಿಗೆ ಇರ್ತಾರೆ, ಅಡಿಗೆ ಪಾಡಿ ಅಡಿಗೆ ಎಲ್ಲ ಮಾಡ್ಕೊಂಡಿರ್ತಾರೆ, ಎಲ್ಲ ಮಾಡ್ಕೊಂಡಿರ್ತಾರೆ. ಬೆಳಗ್ಗೆ ಹೊತ್ತೆಲ್ಲ ಮಲ್ಕೊಳ್ಳೋದಂತೆ ಎಲ್ಲ ಮಾಡಿ ಸಂಜೆ ಆಗಿದ ತಕ್ಷಣ ಎಲ್ಲ ಸ್ಟುಡಿಯೋ ಕೊಡೋದು, ಕಲರ್ ಮಾಡ್ಕೊಡೋದು. ಅದಾದ್ಮೇಲೆ ಪಿಕ್ಚರ್ ತೆಗೆದು ಸ್ವಾಭಿಮಾನ ಇರುತ್ತಲ್ಲ, ಮತ್ತೆ ಸೃಷ್ಟಿ ಕೊಡ್ತಾ ಇಲ್ಲ. ಹಾಗೆ ಕೊಡ್ತಾ ಇಲ್ಲ ಅಂದಾಗ ಎಲ್ಲರೂ ಬಂದು ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ ಮತ್ತೆ GV ಈ 4 ಜನ ಒಂದು ಆಗಿ ಹೋರಾಡಿ ಹೊರಗಡೆ ಬಂದು ಅಲ್ಲಿಂದ ತಮ್ಮದೇ ಆದ ಒಂದು ನಾಟಕದ ಕಂಪನಿ ಕೊಟ್ಕೊಂಡು ಉತ್ತರ ಕನ್ನಡಕ್ಕೆಲ್ಲ ಬಂದು ಅಲ್ಲೆಲ್ಲ ನಾಟಕಗಳು ಮಾಡಿ GV ಅವರು ಅದರಲ್ಲಿ ನಾಟಕಗಳನ್ನ ಮಾಡಿ ಅದೆಲ್ಲ ಮಾಡಿ ಕೊನೆಗೆ ಒಂದು ರಣಧೀರ ಕಟ್ಟಿರುವ ಅಂತ ಒಂದು ಪಿಕ್ಚರ್ ತೆಗಿತಾರೆ. ಅದ್ಭುತವಾದ ಯಶಸ್ಸಾದ್ಮೇಲೆ ಅದರಿಂದ ಚಿತ್ರಕಲಾನ ಅಲ್ಲಿಂದ ತಗೊಂಡು ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ತಗೊಂಡ್ಬಿಟ್ಟಿಗೆ ಮೂಲ ಪ್ರೇರಣೆ GV ಅವರು ಸಂಸ್ಕೃತದಲ್ಲಿ ಪ್ರಪ್ರಥಮವಾಗಿ ಪಿಕ್ಚರ್ ತೆಗೆದ್ರು. 3 ಆಚಾರ್ಯರು ಯಾರು ನಮ್ಗೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಈ 3 ಆಚಾರ್ಯರ ಪಿಕ್ಚರ್ಗಳನ್ನು ತೆಗೆಸಿದ್ರು. ಯಾವ್ದು ಕೇಳದಂತೆ ಏನಪ್ಪ ಅವ್ರು ಕೇಳಿದಂತೆ, ಅಲ್ಲ ಪಿಕ್ಚರ್ ಏನ್ ನೀವು ಕ್ಲಾಸ್ ಮಾಡ್ಲಿಲ್ಲ ಅಂತ ಹೇಳಿದಂತೆ. ನನಗೆ ಇದರಿಂದ ಕ್ಲಾಸ್ ಮಾಡೋದು ಬೇಡ,
ನಾಳೆ 1000 ವರ್ಷಗಳಾದ್ಮೇಲೆ ಏನಿರುತ್ತೋ ಗೊತ್ತಿಲ್ಲ. ಅದು ನಾನು ಮಾಡೋ ಪಿಕ್ಚರ್ ಇರುತ್ತೆ, ಅದು ಬೇರೆಯವ್ರಿಗೆ ಗೊತ್ತಾಗತ್ತೆ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಅದರಿಂದ ಸ್ವಾರ್ಥ ಆಗಲ್ಲ. ನನಗೆಂದ್ರೆ ಒಂದು 4 ಜನಕ್ಕೆ ಹೇಳ್ತು ಅಂತ ಹೇಳಿದ್ರೆ ಈ 4 ದೀಪದ ದೀಪ ಹಚ್ಚದ ನಾಳೆ ಯಾರಾದ್ರೂ ಏನ್ರಿ ವಿಚಾರ ಅಂತ ಹೇಳಿದಾಗ ಇದೆಲ್ಲ ಹೇಳ್ಬೋದು ಅಂದಕ್ಕೋಸ್ಕರ ಹೇಳ್ತಾರೆ. ಈ ತರದ ಅದನ್ನೇ ಅವತ್ತಿನ ದಿವಸ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಏನ್ ಮಾಡುವಂತ ತೋರಿಸ್ಕೊಟ್ರಂತ ಅಂತ ಸಂಸ್ಕೃತ ಪಿಕ್ಚರ್ ತೆಗೆದಂತಹ ಮಹಾನ್ ವ್ಯಕ್ತಿ ಜೀವಿಯವರು. ಆ ಜೀವಿಯವರ ಇನ್ನೊಂದು ಹೆಚ್ಚಾರಿಕೆ ಏನಪ್ಪಾ ಅಂತಂದ್ರೆ ಎಷ್ಟು ಜನಕ್ಕೆ ಗೊತ್ತೋಯ್ತು, ಜೀವಿಯವರು ಅವ್ರನ್ನ ಬರಿಗಾಲದ ದೇಶಕ್ಕೆ ಅಂತ ಕರೀತಾರೆ. ಆಕೆ ಮನುಷ್ಯ ಅಂತಂದ್ರೆ ಬರೀ ಕಾಲದನ್ನೇ ಬರೀ ಒಂದು ಪಂಚೆ, ಅದರಲ್ಲಿ ಜುಬ್ಬ, ಯಾವಾಗ ಗಡ್ಡ, ಅದರ ಕೂದಲು ಹೀಗೆ ಇಡೀ ಪ್ರಪಂಚ ಸುತ್ಕೊಂಡ್ಬಂದು ಬರೀ ಕಾಲದಲ್ಲಿ. ಯಾಕಪ್ಪ ಬರೀ ಕಾಲದಲ್ಲಿ ಅಂತ ಹೇಳಿದ್ರೆ ತುಂಬಾ ಜನ ಕೇಳದಂತೆ, ಯಾರು ಗೊತ್ತಿರಲಿಲ್ಲ. ವಿಷಯ ಹೇಳ್ತೀನಿ ನೋಡಿ. ಅಪ್ಪಟ್ಟವಾದ ಗಾಂಧಿ ಬಂದು ಮಹಾತ್ಮ ಗಾಂಧಿ ಅವ್ರನ್ನ ಒಂದಾಗ ಅವ್ರಿಗೆ ಏನ್ ಹೇಳ್ತಾರೆ, ಯಾರಾದ್ರೂ ನಮ್ಮ ಮನೆಗೆ ಹಿರಿಯರು ಹೋದ್ಮೇಲೆ ನಾವು ಏನಾದ್ರು ಬಿಡ್ತೀವಲ್ಲ, ಯಾರಾದ್ರೂ ಬಿಡ್ತೀವಲ್ಲ, ಆ ತರ ಬಿಡಬೇಕು, ಏನ್ ಬಿಡಬೇಕು ಅಂತ ಯೋಚನೆ ಮಾಡೋದಂತೆ. ಅವಾಗ ಅನಿಸ್ತದೆ ಅವ್ರು ತುಂಬಾ ಪಿಕ್ಚರ್ ಇದ್ದ ಸಾಧಾರಣ ಪಿಕ್ಚರ್ ಶೋಕಿ ಏನ್ ಮಾಡ್ತಿರ್ತಾರಲ್ಲ, ಅವ್ರನ್ನ ಶೋಕಿ ಮಾಡ್ತಿರಲ್ಲ, ಎಲ್ಲ ಬೇಡ, ನಾನು ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಹಾಕ್ತಾರೆ ಬಿಟ್ಬಿಡ್ತೀನಿ, ನಾನು ಬರೀ ಖಾಲಿ ದಾರಿ ಹಾಕ್ತೀನಿ, ಖಾಲಿ ಚಪ್ಪಲಿ ಹಾಕಿ ಬಿಟ್ಬಿಡ್ತೀನಿ ಅಂತೆ. ಅವತ್ತಿಂದ ಅವರು ಚಪ್ಪಲಿ ಹಾಕಿದ್ರು, ಅವ್ರು ಬರಿಗಾಲ ನಿರ್ದೇಶಕ ಅಂತ ಪ್ರಸಿದ್ಧಿ. ಅಂದ್ರೆ ಭೀಷ್ಮ ಪ್ರತಿಜ್ಞೆ ಅಂತ ಹೇಳ್ತೀವಲ್ಲ, ಅವತ್ತಿನ ತರ ಆ ಭೀಷ್ಮ ಪ್ರತಿಜ್ಞೆನ ಕಡಿಮೆ ಮಾಡ್ಕೊಂಡು ಹೋದವರು ಜೀವಿಯವರು. ಈ ರೀತಿ ಕರ್ನಾಟಕ ಈಗೇನು ಕೊಡುಗೆ ಕರ್ನಾಟಕ ಬ್ರಾಹ್ಮಣರ ಕೊಡುಗೆ ಅಂತ ಹೇಳ್ತಾ ಹೋದಲ್ಲ, ನಿಮಗೆ ಇಡೀ ದಿವಸ ಒಂದು ತಿಂಗಳಾಗ ಲೆಕ್ಕ ಹೇಳ್ಬೋದು. ಅದು ನನಗೆ ಸಮಯ ಕೊಟ್ಟಿದ್ದು ಅರ್ಧ ಗಂಟೆ ಕೊಟ್ಟಿದ್ದು, ನಾನು ಅರ್ಧ ಗಂಟೆ ಮಾಡಿದ್ದೀನಿ. ಸೊ ಹಾಗಾಗಿ ಇಷ್ಟೊತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇನ್ನೊಂದು 2 ನಿಮಿಷ ಹೇಳ್ತೇನೆ. ಇನ್ನೊಂದು 2 ನಿಮಿಷ ಅಂತಂದ್ರೆ ಇಲ್ಲಿ ಎಷ್ಟು ಜನ ಸ್ಮಾರ್ಟ್ ಇದ್ರೆ ಕೈ, ಇಲ್ಲಿ ಎಷ್ಟು ಜನ ಮಾತಾಡಿದ್ರೆ ಕೈ, ಎಷ್ಟು ಜನ ಇಲ್ಲಿ ಐಗಾರಿದ್ದಾರೆ, ಎಷ್ಟು ಜನ ಬ್ರಾಹ್ಮಣರಿದ್ರೆ ಕೈ ಇರಲಿ. ಯಾಕೆ ಈ ಪ್ರಶ್ನೆ ಕೇಳಿ ಕೈ ಬಿಡಿ, ಯಾಕೆ ಪ್ರಶ್ನೆ ಹೇಳಿ ನಾನು ಹೆಣ್ಣು ಮಾಡಬೇಕು ರೀತಿ ಕೇಳುತ್ತೆ. ನಮ್ಮಲ್ಲಿ ಎಲ್ಲ ಹೇಳ್ಬಿಟ್ಮೇಲೆ ಅಲ್ಲಲ್ಲ ನನ್ನ ಕ್ವಶನ್ ಕೇಳಿದ ತಕ್ಷಣ ನೀವು ನಾನು ಹೇಳ್ತೀನಿ ಯಾರು ಎದ್ದು ಬರೋದಾಗಿತ್ತು, ನೀವು ಮತ್ತೆ ಅವ್ರದ್ದು ಸುಮ್ಮನೆ ಇರ್ಬೇಕಾಗಿತ್ತು, ಮದುವೆ ಅವ್ರದ್ದು ಸುಮ್ಮನೆ ಇರ್ಬೇಕಾಗಿತ್ತು. ನಾವು ಬ್ರಾಹ್ಮಣರು ಯಾರು ಕೈ ಎತ್ತಿ ಹೇಳಿದಾಗ ಎಲ್ಲಾದ್ರೂ ಕೈ ಎತ್ತಿತ್ತು. ಅದನ್ನ ಎಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಹೇಳಿದ್ಮೇಲೆ ಈ ಬಾಡಿಗೆ ಹೇಳ್ಕೊಡಮ್ಮ, ಗೋರ್ಕಲ್ಲದ ಮೇಲೆ ಮಡಸು ತಂದ ಸರ್ವಜ್ಞ ಅಂತ ಈ ಬಾಡಿಗೆ ಎಲ್ಲ ಹೇಳ್ಕೊಂಡ ಮೇಲೆ ನಾವು ಅದೇ ಸ್ಮಾರಕರು, ನಾವದೇ ಮಾತೂರು, ನಾವದೇ ಈಗಾದರು ಶ್ರೀಮಂತಸ್ಥರು ನಮ್ಮನೇನೆ ನಾವು ಆ ಸ್ಮಾರಕ ಅಂತ ಹೇಳಿದ್ರೆ ನಾನು ಹೇಳಿದೆ, ನಾನು ಮುಗುರ್ಕಮ್ಮೆ, ನಾನ್ ಕರ್ನಕಮ್ಮೆ, ನಾನು ಹೊಯ್ಸಲ್ ಕರ್ನಾಟಕ. ಸ್ವಾಮಿ ಬ್ರಾಹ್ಮಣತ್ವ ಅನ್ನೋದು ಜನ್ಮದಿಂದ ಬಂದಿರೋದಲ್ಲ. ಈಗ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ನಿಜವಾಗ್ಲೂ ಬೆಳಗ್ಗೆ ಯಾರು ಎದ್ದಿದ ತಕ್ಷಣ ಸಂಧ್ಯಾವಂದನೆ ಮಾಡ್ತಾರೆ. ಇಲ್ಲೊಂದು 50-60 ಜನ ಇದ್ದಾರೆ. 60 ಜನರಲ್ಲಿ ಬೆರಳ ಎಣಿಕೆ ಎದ್ದೋರು ಅಷ್ಟೇನೆ ಸಂಧ್ಯಾವಂದನೆ ಮಾಡ್ತಾ ಇದ್ದಾರೆ. ಮತ್ತೆ ಬ್ರಹ್ಮತ್ವ ಎಲ್ಲಿಂದ ಬಂತು ಸ್ವಾಮಿ ನಮ್ಗೆ? ನಮ್ಮ ಮಕ್ಕಳ ಜನಿವಾರ ಸುಮ್ಮನೆ ಅದೊಂದು ಶೋಕಿ ಆಗಿಬಿಡುತ್ತೆ ಅಷ್ಟೇ, ರಿವಾಜ್ ಅಷ್ಟೇ. ನಾವು ಅದಕ್ಕೆ ಏನ್ ಸಲ್ಲಿಸಬೇಕಾದಂತ ಮಾಡ್ತಾನೆ ಇಲ್ಲ. ಇದ್ರೆ 8 ಜನಕ್ಕೆ ಇಲ್ಲಿ ಹೆಣ್ಣು ಮಕ್ಕಳು ಕೂತಿದ್ರಿ, 8 ಜನಕ್ಕೆ ಇಲ್ಲಿ ಲಲಿತಾ ಸಹಸ್ರನಾಮ ಬರುತ್ತೆ, 8 ಜನಕ್ಕೆ ವಿಷ್ಣು ಸಹಸ್ರನಾಮ ಬರುತ್ತೆ, 8 ಜನ ಭಗವದ್ಗೀತೆ ಹೇಳ್ಕೊಡಿದ್ರೆ ಹೋಗಿ ಇಲ್ಲಿ ಎಷ್ಟು ಜನಕ್ಕೆ ಇಲ್ಲಿ ಭಗವದ್ಗೀತೆ ಬರುತ್ತೆ ಹೇಳಿ ಕೈ ಎತ್ತಿ. ಭಗವದ್ಗೀತೆ ಎಷ್ಟು ಶ್ಲೋಕಗಳಿದೆ ಅಂತ ಹೇಳೋಣ? ಅಧ್ಯಾಯ ಶ್ಲೋಕ ಇರೋದು 700 ಶ್ಲೋಕಗಳಿದೆ. ಇದರಲ್ಲೇನೆ ಜಿಜ್ಞಾಸೆಗಳು 18 700. ಅದೇ ಸರಿ ಹೇಳ್ತಿದ್ರೆ ನಾವು ಯಾವಾಗಲೂ ಸರಿಯಾಗಿ ಓದ್ಕೊಳ್ತಾ ಇದ್ರೆ ನಮ್ಮಲ್ಲಿ ಜಿಜ್ಞಾಸೆ ಹೆಚ್ಚಿಕೊಳ್ಳುತ್ತೆ. ಹಾಗಾಗಿ ಇವತ್ತು ನಾನು ಹೇಳಕ್ ಬಂದಿದ್ದು, ಇಲ್ಲಿ ನಾನು ಕೂತ್ಕೊಂಡು ಬಂದಿದ್ದು, ಇಲ್ಲಿ ಬಂದು ನಾನು ಬ್ರಾಹ್ಮಣರನ್ನ ವೈಭವೀಕರಿಸಕ್ಕೆ ಬರಲಿಲ್ಲ. ನಾನಿಲ್ಲಿ ಬಂದಿದ್ದು ಯಾಕೆ ಹೇಳಿದ್ರೆ, ಮೊದಲು ನಾವು ಒಂದು ಯಾವೊಂದು ಗೆರೆ ಇದೆ, ಇಲ್ಲೊಂದು ಗೆರೆ ಇದೆ, ಇಲ್ಲೊಂದು ಗೆರೆ ಹೇಳ್ತೀನಿ, ಆ ಗೆರೆನ ಅಳಿಸ್ದಲೇ ನೀವು ದೊಡ್ಡದಾಗಿ ಮಾಡ್ಬೇಕು, ಇನ್ನೊಂದು ಆ ಗೆರೆ ಸಣ್ಣದಾಗಿ ಮಾಡ್ಬೇಕು. ಏನ್ ಮಾಡ್ಬೇಕು? ಗೆರೆ ಹೇಳ್ತೀನಿ, ಇದನ್ನ ಗೆರೆ ಅಳಿಸ್ದಲೇ ನೀವು ದೊಡ್ಡದಾಗಿ ಮಾಡ್ಬೇಕು. ಏನ್ ಮಾಡ್ಬೇಕು? ಅದ್ರ ಪಕ್ಕದಲ್ಲಿ ದೊಡ್ಡ
ಬೇಕು, ಹಾಗಾಗಿ ನಿಮ್ಗೆ ಕುಡಿಚಾರು ಅಂತಾರೆ, ನಿಮ್ಗೆ ಅದಂತಾರೆ ಇದಂತಾರೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅವ್ರ ಹತ್ರ ಹೋಗಿ ಜಗಳ ಕಾಯೋ ಅವಶ್ಯಕತೆ ಇಲ್ಲ. ನಾವೇನ್ ಮಾಡ್ಬೇಕು? ಅವ್ರಿಗಿನ್ನ ದೊಡ್ಡದಾಗಿ ಬೆಳಿಬೇಕು. ಯಾವ ರೀತಿ ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಾವು ವಿದ್ಯೆ, ವಿನಯ, ಸರಿ ಭಯನೇ ಕೂಡ ಅವಶ್ಯಕತೆ ಇಲ್ಲ. ನೀವು ಮೊದಲೇ ಹೇಳ್ತೀನಿ, ನಾವು ವೇಷಭೂಷಣಗಳಲ್ಲಿ ನಮ್ಮ ಬದಲಾವಣೆ. ಈಗ ನಾನು ಓದ್ತಾನೆ ನೋಡಿ, 2 ಕಡೆ ಕುಳ್ಳ ಇಟ್ಕೊಂಡಿದ್ದೀನಿ, ಹಣೆ ಕುಂಪ ಇಟ್ಕೊಂಡಿದ್ದೀನಿ, ಶಿಕೆ ಇಟ್ಕೊಂಡಿದ್ದೀನಿ, ಪಂಚೆ ಉಟ್ಕೊಂಡಿದ್ದೀನಿ. ಸೊ ಎಲ್ಲೇ ಹೋದ್ರು ನನ್ನ ನೋಡಿ ತಕ್ಷಣ ಯಾವಾಗಲೂ ನಾನು ಕುಂಪ ಇಂದೆಲ್ಲ ಹೊರಗಡೆ ಹೋಗೋದೇ ಇಲ್ಲ. ಯಾರಾದ್ರೂ ಸಿಕ್ಕಿದ ತಕ್ಷಣ ನಾನು ನಮಸ್ಕಾರನೇ ಶುರು ಮಾಡೋದು. ಅದು ಯಾರೇ ಸಣ್ಣದಾಗಿ ದೊಡ್ಡವರಾಗಿ ನಮಸ್ಕಾರ ಶುರು ಮಾಡ್ತೀನಿ, ಏನು ತಪ್ಪಿಲ್ಲ. ನನ್ನಿಂದ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಬಂದು ಎಲ್ಲಾ ಕಡೆ ಮಾತಾಡ್ತಾರೆ. ಯದ್ಭಾವಂ ನಾನು ಯಾವ ರೀತಿ ಇದ್ದರೆ ನ್ಯೂಟನ್ಸ್ತಾ ಇಲ್ಲ. For every action there is a equal and opposing reaction. Equal and opposite. ನಾವು ಹೇಗಾಗ್ತೀವೋ ಹಾಗೆ ಬರುತ್ತೆ. ನಾನು ಎಲೆ ಅಂದ್ರೆ ಅವ್ರು ಲೋ ಅಂತಾರೆ, ನಾನು ನಮಸ್ಕಾರ ಅಂತ ಹೇಳಿದ್ರೆ ಅವರು ನಮಸ್ಕಾರ ಅಂತಾರೆ. ಅದಕ್ಕೋಸ್ಕರ ನಾನು ಮೊದಲು ಭಾಷಣ ಶುರು ಮಾಡಿದಾಗ ನಮಸ್ಕಾರ 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 ಅಂತ ಶುರು ಮಾಡಿದೆ. ಸೊ ಹಾಗಾಗಿ ನಾವು ಯಾವ ರೀತಿ ಇಟ್ಕೊಳ್ತೀವೋ ಆ ರೀತಿ ಎಲ್ಲೇ ಹೋಗ್ಲಿ ಬ್ರಾಹ್ಮಣ ಅಂತ ಹೇಳ್ಕೊಡೋದಕ್ಕೆ ನೀವೇನು ಅವಮಾನ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಗರ್ವದಿಂದ ಹೇಳ್ಕೊಡ್ಬೇಕು. ಆ ಥರ ಹೇಳ್ಕೊಡೋದಕ್ಕಿಂತ ಜಾಸ್ತಿ ನಮ್ಮ ಕೃತಿಗಳಲ್ಲಿ ಸುಮ್ಮನೆ ನಾನು ನಮ್ಮ ಅಪ್ಪ ಅಮ್ಮ ಬ್ರಾಹ್ಮಣರಾಗಿದ್ರು, ಅವರು ಬ್ರಾಹ್ಮಣರಾಗಿದ್ರು ಅಂತ ಹೇಳಿದ ತಕ್ಷಣ ನಾನು ಹುಟ್ಟಿದ ತಕ್ಷಣ ಬ್ರಾಹ್ಮಣ ಅಂತ ಹೇಳೋದಲ್ಲ. ನಾನು ಅದನ್ನ ಆಚಾರ ವಿಚಾರ ಇಟ್ಕೊಡ್ಬೇಕು. ನಾನು ಅಂದ್ರೆ ಒಂದಾಗಿ ನಾನು ಬೇರೆ ಹೇಳಿದ್ರೆ ಏನಪ್ಪ ನೀವು ಬೇರೆ ಹೇಳ್ತಾರೆ ಅಂತ ಅದಕ್ಕೆ ನಾನೇ ಹೇಳ್ಕೊಡ್ತಾ ಇದ್ದೀನಿ. ನಾನು ಬ್ರಾಹ್ಮಣ ಆಗಬೇಕಿದ್ರೆ ನಾನು ಇದೆಲ್ಲ ಪಾಲಿಸ್ತಾ ಇರಬೇಕು. ಇಷ್ಟು ಪಾಲಿಸಿದಾಗ ಸಹಜವಾಗಿ ನಾವು ಇದೆಲ್ಲ ಮಾಡ್ಕೊಳ್ತಾ ಬಂದ್ರೆ ನಮ್ಮಲ್ಲಿ ಒಂದು ಸಾತ್ವಿಕತೆ ಬರುತ್ತೆ. ನಮ್ಮಲ್ಲಿ ಯಾಕೆ ಸಾತ್ವಿಕತೆ ಬರುತ್ತೆ ಅಂತ ಹೇಳಿದ್ರೆ ನಾವು ಮಾಡೋ ಊಟ ಇದೆಯಲ್ಲ, ಊಟನೇ ಸಾತ್ವಿಕತೆ. ನಾವು ಮಾಡೋ ಊಟನೇ ಯಾವತ್ತು ನಾವು ಅದು ಬರೀ ಊಟ ಅಂತ ಮಾಡೋದನ್ನ ಭೋಜನ ಯಜ್ಞ ಅಂತ ಮಾಡ್ತೀವಿ. ಭೋಜನ ಯಜ್ಞ ಅಂತ ಮಾಡೋಕ್ಕಿಂತ ಮುಂಚೆ ನಾವು ಭಗವಂತನಿಗೆ ನಮಸ್ಕಾರ ಮಾಡ್ತೀವಿ. ನಾವಲ್ಲಿ ಪಕ್ಕದಲ್ಲಿ ಚಿತ್ರಾವತಿ ಇಡ್ತೀವಿ, ಚಿತ್ರಾವತಿಯಲ್ಲಿ ಎಲ್ಲರೂ ಪಶು ಪಕ್ಷಿಗಳು ಇಡ್ತೀವಿ, ಅಲ್ಲಿಂದ ಮುಂದೆ ಹೋಗ್ತೀವಿ. ಸೊ ಹಾಗಾಗಿ ನಮ್ಮ ಆಚಾರ ವಿಚಾರ, ನಡೆ, ನುಡಿ, ಸಂಸ್ಕಾರ, ಸಂಸ್ಕೃತಿಗಳಲ್ಲಿ ನಾವು ನಮ್ಮನ್ನ ಬೆಳೆಸ್ಕೊಳ್ಳೋಣ. ಆ ರೀತಿ ಬೆಳೆಸ್ಕೊಂಡಾಗ ನಾವು ನಿಜವಾದ ಬ್ರಾಹ್ಮಣರಾಗ್ತೀವಿ. ಅಷ್ಟು ಬ್ರಾಹ್ಮಣರಾದಾಗ ನಾವು ಅಗಾಧವಾಗಿ ಬರ್ತೀವಿ. ಆ ರೀತಿ ಅಗಾಧವಾಗಿ ಬೆಳೆದಾಗ ಒಂದು ಸತಿ ಯಾರಾದ್ರೂ ನಾನು ಇದನ್ನ ಹೊಡೆದ್ಬಿಡ್ಬೇಕು, ಈ ಹುಡುಗನ ಹೊಡಿಬೇಕು ಅಂತ ಹೇಳಿದ್ರೆ ನಾನು ಈಸಿಯಾಗಿ ಹೊಡೆದ್ಬಿಡ್ತೀನಿ. ಯಾಕೆ? ಚಿಕ್ಕ ಹುಡುಗ ಅವ್ರನ್ನ ಸ್ವಲ್ಪ ಹೊಡಿಬೇಕು ಅಂತ ಹೇಳಿದ್ರೆ ಅದು ಹೊಡೆದ್ಬಿಡ್ಬೇಕು. ಅದರಲ್ಲಿ ಯಜಮಾನರು ಮುಂದೆ ಇದ್ದಾರೆ, ಅವ್ರನ್ನ ಹೊಡಿಬೇಕು ಒಂದ್ಸತಿ ಯೋಚನೆ ಮಾಡ್ತೀನಿ. ಯಾಕೆ? ಅಲ್ಲಲ್ಲ, ಜೋರಾಗಿದ್ದಾರೆ ಹೊಡೆದ್ಬಿಡ್ತಾರೆ ನನಗೆ ಅಂತ. ಅಂದ್ರೆ ಬ್ರಾಹ್ಮಣರು ಆ ರೀತಿ ಆಚಾರ ವಿಚಾರ, ನಡೆ, ನುಡಿ, ಸಂಸ್ಕಾರ, ಸಂಸ್ಕೃತಿ, ಆರ್ಥಿಕವಾಗಿ ವಿದ್ಯೆ ಎಲ್ಲವನ್ನೂ ಬೆಳೆದ್ರೆ ಯಾರು ನಮ್ಮನ್ನ ಡಮಕ್ಕಿಬೇಕಂತ ಅಲ್ಲಾಡ್ಸಕ್ಕಾಗಲ್ಲ. ಆ ರೀತಿಯಾಗಿ ಆಗೋಣ ಅಂತ ಹೇಳ್ತಾ ನಮ್ಮಲ್ಲಿರೋ ಎಲ್ಲ ಒಡಗುಗಳನ್ನ ಪಕ್ಕಕ್ಕಿಟ್ಟು ಮುಂದಿನ ಸತಿ ಕೇಳಿದ್ರೆ ಇದು ಹೇಳೋದು ನಾವು ಬ್ರಾಹ್ಮಣರು, ನಾವು ಹಿಂದೂಗಳು ಕೇಳಲ್ಲ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಬರೀ ಆಚರಣೆ, ಬರೀ ಬಾಯಿ ಮಾತಾಡ್ಬಾರ್ದು. ಅದೆಲ್ಲ ನಮ್ಮಲ್ಲಿ ಕೃತಿನೂ ಇರಬೇಕು ಅಂತ ಹೇಳ್ತಾ ನನಗೆ ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಖಂಡಿತವಾಗ ನನಗೆ ಹೇಳಿ ನಾನು ತಿಳ್ಕೊತೀನಿ. ನನಗೆ ಗೊತ್ತಿರೋಷ್ಟು ನಮ್ಮ ತಂದೆ ತಾಯಿಗಳು ಏನ್ ಹೇಳ್ಕೊಟ್ಟಿದ್ದಾರೆ, ನಾನು ಏನ್ ಓದಿದ್ದೀನಿ ಅದು ತಿಳ್ಕೊಂಡು ಹೇಳಿದ್ದೀನಿ. ನನಗೂ ಗೊತ್ತಿಲ್ಲ, ಎಷ್ಟೊಂದಿರುತ್ತೆ, ತಪ್ಪಿದ್ರೆ ಅದು ನಾನು ತಿದ್ದಿರಿ ನನಗೆ ಹೇಳಿ ನಾನು ಮುಂದೆ ಸರಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಶ್ರೀಯುತ ದಿವಾಕರ್ ಅವರು ಶಾಲೆಯನ್ನು ಓದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ ಚಂದ್ರಶೇಖರ್ ಅವರು ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ವತಿಯಿಂದ ಸಣ್ಣ ಕಾಣಿಕೆಯನ್ನ ನಾವು ಸ್ವೀಕರಿಸಬೇಕು ಅಂತ ಹೇಳಿ ನಾವು ನಮ್ಮ ಸಂಸ್ಥೆಯ ನೂತನ ವರ್ಷದ ಕ್ಯಾಲೆಂಡರ್ನ ಒಂದು ಸಣ್ಣ ಗೌರವವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಧನ್ಯವಾದಗಳು. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?